ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಎಲ್ಲ ಸಚ್ಚಿಂತಕರಿಗೂ ಹೃತ್ಪೂರ್ವಕ ವಂದನೆಗಳು. ಶ್ರೀರಾಮಚಂದ್ರನ ಕುರಿತಾದ ಸರಿಯಾದ ಪರಿಚಯವನ್ನು ಕೊಡಬಲ್ಲವ ಅಂತಿದ್ದರೆ ಅದು ಹನುಮಂತ ಒಬ್ಬನೇ. ಬೇರೆಯವರು ಕೊಡೋದಿಲ್ಲ ಅಂತಲ್ಲ, ಅವನ ಪ್ರಾರ್ಥನೆಯೇ ಹಾಗಿತ್ತು. ಬೇರೆ ರಾಮನ ಹತ್ರ ನಿನಗೇನು ಬೇಕು ಅಂತ ಕೇಳಿದಾಗ ಎಲ್ಲರಿಗಿಂತ ಚೆನ್ನಾಗಿ ಕತೆ ಹೇಳುವ ಶಕ್ತಿ ನನಗೆ ಬರಲಿ ದೇವರೇ. ಆ ಕತೆ ಹೇಳುವುದರಲ್ಲಿ ನನ್ನ ದೀಕ್ಷೆ ಎಂದೂ ಕುಂದದಿರಲಿ. ನನಗೆ ಯಾವತ್ತೂ ರಾಮನ ಕತೆ ಹೇಳುವುದರಲ್ಲಿ ಬೇಸರವಾಗಲಿ, ಅಸಡ್ಡೆಯಾಗಲಿ, ಔದಾಸೀನ್ಯವಾಗಲಿ ಎಂದೂ ನನ್ನನ್ನು ಆವರಿಸದೇ ಇರಲಿ ಅಂತ ಕೇಳಿಕೊಂಡವನಾದ್ದರಿಂದ ಪ್ರಭುವಿನ ಚರಿತ್ರೆಯನ್ನು ಅತ್ಯಂತ ಸುಂದರವಾದ ರೀತಿಯಲ್ಲಿ ಪರಿಚಯ ಮಾಡಿದವನು. ಮತ್ತು ಆ ಪರಿಚಯದ ಜೊತೆಗೆ ಅದಕ್ಕೆ ಅನುಗುಣವಾದಂತಹ ಭಕ್ತಿಯನ್ನು ಹುಟ್ಟುವುದಕ್ಕೆ ಬೇಕಾದ ವೈಶಿಷ್ಟ್ಯಗಳನ್ನು ಎತ್ತಿ ತೋರಿಸಬಲ್ಲವನು. ಹಾಗಾಗಿ ಪ್ರಭು ಚರಿತ್ರ ಸುನಿಬೇಕೋ ರಸಿಯ, ರಾಮ ಲಖನ್ ಸೀತಾ ಮನ್ ಬಸಿಯ ಅನ್ನುವ ಮಾತನ್ನು ಹೇಳ್ತಾ ನಿನ್ನೆ ಅವನು ಸ್ತೋತ್ರ ಮಾಡಿದ ಒಂದು ಭಾಗವತದ 5ನೇ ಸ್ಕಂಧದಲ್ಲಿ ಕಿಂಪುರುಷ ಖಂಡದಲ್ಲಿ ನಿತ್ಯವೂ ಇಂದಿಗೂ ರಾಮನ ಸಮಗ್ರ ಚರಿತ್ರೆಯನ್ನು ಒಂದು ಮಂತ್ರದ ರೂಪದಲ್ಲಿ ಅವನು ಹೇಳ್ತಾ ಇರುವ ಮಾತನ್ನು ನಾವು 2 ವಿಶೇಷಣಗಳನ್ನು ನೋಡಿದ್ದೆವು. ಮೊದಲನೆಯದರಲ್ಲಿ ನಮೋ ಭಗವತೆ ಉತ್ತಮ ಶ್ಲೋಕಾಯ, ಇದು ಅವನ ಮೊದಲ ಅಂದರೆ ರಾಮನ ಚರಿತ್ರೆಯ ಮೊದಲ ಕಾಂಡವಾದ ಬಾಲಕಾಂಡದ ಪರಿಚಯವನ್ನು ಕೊಟ್ಟಿತು ಅಂತ ನಾವು ನಿನ್ನೆ ನೋಡಿದೆವು. ಅಂದರೆ ರಾಮನ ಅನೇಕ ಗುಣಗಳ ಉತ್ತಮ ಶ್ಲೋಕ ಅಂತಂದರೆ ಒಳ್ಳೆಯ ಗುಣಗಳಿಂದ ಹಾಡಲಿಕ್ಕೆ ಯೋಗ್ಯವಾದ ವ್ಯಕ್ತಿತ್ವ ಉಳ್ಳವನು ಅಂತ ಅರ್ಥ. ಅದು ನಮಗೆ ಬಾಲಕಾಂಡ ನೋಡಿದವರಿಗೆ ಸ್ಪಷ್ಟವಾಗಿ ಅನೇಕ ರೀತಿಯಲ್ಲಿ ರಾಮನ ಗುಣಗಾನ ಮಾಡಿದ ಮಾತುಗಳಲ್ಲಿ ಬಂದದ್ದನ್ನು ನಾವು ನೋಡುತ್ತೇವೆ. 2ನೇದರಲ್ಲಿ ಆರ್ಯಲಕ್ಷಣ ಶೀಲವ್ರತಾಯ, 2ನೆಯ ಕಾಂಡ ಅಯೋಧ್ಯಾಕಾಂಡ. ಆ ಅಯೋಧ್ಯಾಕಾಂಡದಲ್ಲೂ ರಾಮ ಹೇಗೆ ನಡ್ಕೊಳ್ಬೇಕು, ಒಬ್ಬ ಕೌಟುಂಬಿಕ ವ್ಯಕ್ತಿಯಾಗಿ ಉತ್ತಮ ಶೀಲ ಅಂದರೆ ನಡತೆ, ಚರಿತ್ರೆ, ಉತ್ತಮವಾದ ಚರಿತ್ರೆಯಿಂದ ಯಾರಿಗೂ ಒಂದು ಮಾತು ಹೇಳಬಹುದು. ಹೇಳ್ತಾ ಹೋದರೆ ಅದು ಮುಗಿಯದ ಮಾತು. ರಾಮನನ್ನು ಎಷ್ಟು ಮಿಸ್ ಮಾಡಿಕೊಳ್ತು ಅಯೋಧ್ಯೆ ಅಂತ ಹೇಳುವಾಗ, ಅವನ ನಡತೆಯ ಬಗ್ಗೆ ಜನ ಇಷ್ಟಪಟ್ಟ ರೀತಿಯನ್ನು ಹೇಳುವಾಗ, ಪುತ್ರಂ ಪ್ರಥಮಜಂ ಪ್ರಾಪ್ಯ ಜನನಿ ನಾಭ್ಯನಂದತ ಅಂತ ಒಂದು ಮಾತು. ಇಂಥದ್ದು ಅನೇಕ ಇದೆ. ವಾಲ್ಮೀಕಿ ರಾಮಾಯಣ ರಸವತ್ತಾದ ರಾಮನ ಚಿತ್ರಣವನ್ನು ಕಣ್ಣ ಮುಂದೆ ಕಟ್ಟಿಕೊಡುವಂತಹ ಒಂದು ಸುಂದರವಾದ ಐತಿಹಾಸಿಕ ಕಾವ್ಯ. ರಾಮನನ್ನ ಪಟ್ಟಾಭಿಷೇಕದ ವ್ಯವಸ್ಥೆಯಿಂದ ಅನಿವಾರ್ಯವಾಗಿ ವರದ ನೆಪದಲ್ಲಿ ಕಾಡಿಗೆ ಕಳುಹಿಸುವುದು ಅಂತ ತೀರ್ಮಾನ ಆಯಿತು. ರಾಮ ಹೊರಟ ದಿವಸ ಒಂದು ಘಟನೆ ನಡೆಯಿತು. ಏನಾಗಿತ್ತು ಅಂದರೆ, ಸುಮಾರು ವರ್ಷಗಳಿಂದ ಮದುವೆಯಾದ ಒಂದು ಹೆಣ್ಣು ಮಗಳಿಗೆ ಮಕ್ಕಳಾಗದೆ ಎಲ್ಲರಿಂದಲೂ ಮಕ್ಕಳಾಗಿಲ್ಲ ಅಂದಾಗ ಒಂದು ರೀತಿ ಎಲ್ಲರದ್ದು ಪ್ರಶ್ನೆ. ಹಾಗೆ ಅವಳನ್ನು ಬಂಜೆ ಅಂತ ಅನ್ನುವ ರೀತಿಯಲ್ಲಿ ಬಾಯಿಬಿಟ್ಟು ಹೇಳದೇ ಎದುರು ನಡೆಯುವ ವರ್ತನೆಗಳಿಂದ ಅವಳಿಗೆ ತುಂಬ ಕಸಿವಿಸಿ ಆಗ್ತಾ ಇತ್ತು. ಯಾರನ್ನು ನೋಯಿಸುವ ಪ್ರಸಂಗಗಳು ಆ ಕಾಲದಲ್ಲಿ ಬಹಳ ಕಮ್ಮಿ.
ಆದರೂ ಒಂದು ಸಹಜವಾದ ವ್ಯವಸ್ಥೆಯ ಅಡಿಯಲ್ಲಿ ಕೇಳುವಾಗ ಏನು ಫಲ ಕೊಡದಂತಹ ಮರ ಎನ್ನುವಂತೆ ನೋಡುವ ಸ್ಥಿತಿಯನ್ನು ಎದುರಿಸಿದ ಆಕೆಗೆ ಆ ವರ್ಷ ಅಂದರೆ ಸುಮಾರು 15-20 ವರ್ಷಗಳ ನಂತರ ಅವಳು ಗರ್ಭಿಣಿಯಾಗಿ ರಾಮಚಂದ್ರ ಹೊರಡುವ ದಿನ ಹೆತ್ಲು. ನಿಜವಾಗಿ ಮೊದಲ ಮಗು, ಬಹಳ ಕಾಲದ ನಂತರದ ಮಗು, ತನ್ನ ಹೆಣ್ತನದ ಸೌಖ್ಯಕ್ಕೆ ಒಂದು ರೀತಿ ಆರತಿ ಎತ್ತುವಂತಹ ಮಗು, ಆ ಸ್ಥಿತಿಯಲ್ಲಿದ್ದ ಸಂತೋಷವನ್ನು ಅನುಭವಿಸಬೇಕು ಅಂದರೆ ಅದು ಏನದು ಅದ್ಭುತ ಅದು. ಆದರೆ ಆ ತಾಯಿ ಒಂದು ಚೂರೂ ಖುಷಿ ಪಡಲಿಲ್ಲಂತೆ. ಪುತ್ರಂ ಪ್ರಥಮಜಂ ಪ್ರಾಪ್ಯ, ಮೊದಲ ಮಗುವನ್ನು ಪಡೆದೂ ಕೂಡ ತಾಯಿಯಾದವಳು ನಾಭ್ಯನಂದತ, ನನ್ನ ಮನೆಯ ಮಗನನ್ನೇ ಕಾಡಿಗೆ ಕಳುಹಿಸಿ ಈ ಮಗನನ್ನು ಹೆತ್ತು ನಾನೇನು ಹೊತ್ತುಕೊಳ್ಳಲಿ ಅಂತ ಅವಳು ದುಃಖದಿಂದ ಕಣ್ಣೀರಿಟ್ಲಂತೆ. ಅಂದರೆ ಇದು ರಾಮನನ್ನು ಅವರು ಮೆಚ್ಚಿಕೊಂಡ ರೀತಿ. ಆ ದಿವಸ ಇಡೀ ಆ ರಾಜ್ಯದಲ್ಲಿ ಎಲ್ಲೆಲ್ಲಿ ಅವರವರು ವಿಶೇಷವಾದ ಏನೇನೋ ಗೌಜಿ ಗದ್ದಲದ ಅಥವಾ ಮನೆಯಲ್ಲಿ ಇದ್ದ ಸಂಸ್ಕಾರದ ಕಾರ್ಯಕ್ರಮಗಳೇನಿತ್ತು ಎಲ್ಲ ರದ್ದಾದವು. ಯಾರು ಹೇಳಿ ಅಲ್ಲ, ನಮ್ಮ ಮನೆಯ ಮಗನೇ ಕಾಡಿಗೆ ಹೋದ ಮೇಲೆ ನಾವು ಯಾವುದನ್ನು ಸಂಸ್ಕಾರ ಮಾಡುವುದಿಲ್ಲ ಅಂತ. ಎಲ್ಲಿವರೆಗೆ ಅಂದರೆ ನಮಗೆ ಈ ಮಾತು ಕೇಳಿದಾಗ ನಾವು ಸ್ವಲ್ಪ ನಿರ್ಭಾವುಕರಾದ್ರಿಂದ ತಕ್ಷಣ ಇದನ್ನು ನಾವು ಸ್ವೀಕರಿಸಲಿಕ್ಕೆ ಕಷ್ಟ ಆಗಬಹುದು. ಆದರೆ ರಾಮಾಯಣದ ಮಾತು, ರಾಮನ ಆ ಗುಣದ ವೈಶಾಲ್ಯ ನಮಗೆ ಅರ್ಥ ಆದರೆ ಅದು ಕೇವಲ ಕಾವ್ಯವಾಗಿ ಅಲ್ಲ, ಹೃದಯದ ಭಾವವಾಗಿ ನಮ್ಮ ಮುಂದೆ ತೆರೆದುಕೊಂಡ್ರೆ ಇಡೀ ಅರಮನೆಯ ಹೊರಭಾಗದಲ್ಲಿ ಆ ಕಡೆ ಈ ಕಡೆ ಇದ್ದಂಥ ಕುದುರೆ ಲಾಯಗಳಲ್ಲಿದ್ದ ಕುದುರೆಗಳು ಅವತ್ತು ಆಹಾರ ಸ್ವೀಕಾರ ಮಾಡಲಿಲ್ಲಂತೆ. ಹಸುಗಳು ಕರುಗಳಿಗೆ ಕೆಚ್ಚಲಿಗೆ ಕರುಗಳು ಬಂದರೆ ಅದನ್ನು ಕಾಲಿಂದ ಒದೆದು ಹಾಲು ಕೊಡಲಿಲ್ಲಂತೆ. ಮನೆಯಲ್ಲಿ ಪ್ರತಿಯೊಬ್ಬರೂ ಮಾಡ್ತಾ ಇದ್ದ ಅಗ್ನಿಹೋತ್ರದ ಕೆನ್ನಾಲಿಗೆ ಎದ್ದು ನಿಂತು ಆಹಾರವನ್ನು ದೇವತೆಗಳು ಬಂದು ಬೇಕಾದ ಹೊತ್ತಿನಲ್ಲಿ ಅವುಗಳು ಅವತ್ತು ಉರಿಲಿಲ್ಲಂತೆ. ಆನೆಗಳು ಗೀಳಿಟ್ಟು ನಾವು ನಿನ್ನ ಜೊತೆಗೆ ಬರ್ತೇವೆ ಅಂತ ತಪ್ಪಿಸಿಕೊಂಡು ಹೊರಬಂದವಂತೆ. ಮರಗಳೂ ಸಹಿತ ನಮಗೆ ನಡಿಲಿಕ್ಕಾಗುವುದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಇಲ್ಲೇ ಇದ್ದೇವೆ ಅಂತ ಅನ್ನುವ ದೃಷ್ಟಿಯಿಂದ ಅವನು ಹೋದ ದಿಕ್ಕಿನತ್ತ ತಲೆಯನ್ನು ಬಾಗಿ ನಿಂತಿದ್ವಂತೆ. ಇದು ರಾಮನನ್ನು ನಾವು ಮನುಷ್ಯರು ಅನ್ನೋದಕ್ಕಿಂತ ಆಚೆ ಇಟ್ಟು ಅವುಗಳಿಗೇನೂ ಭಾವುಕತೆ ಇಲ್ಲ ಅಂತ ಭಾವಿಸುವ ಸ್ಥಿತಿಯಲ್ಲಿದ್ದವುಗಳ ವರ್ಣನೆಯನ್ನು ವಾಲ್ಮೀಕಿಗಳು ಹೀಗೆ ಹೇಳ್ತಾರೆ. ಹೀಗೆ ಆರ್ಯ ಅಂದರೆ ಪರಮ ಆರ್ಯ ಅವನು. ಆರ್ಯ ಅಂದರೆ ಪೂಜ್ಯ ಅಂತ ಅರ್ಥ. ನಮಗೆ ಈ ಶಾಲೆಯಲ್ಲಿ ಓದಿ ಬಂದವರಿಗೆ ಅದೊಂದು ಆರ್ಯ ದ್ರಾವಿಡ ಅಂತ ಶುರುವಾಗುತ್ತೆ. ದೊಡ್ಡ ಅನಗತ್ಯವಾದ ಅಸಂಬದ್ಧವಾದ ಅನೈತಿಹಾಸಿಕವಾದ ಏನೂ ಪೊಳ್ಳು ವಾದವನ್ನು ಇವತ್ತು ನಾವು ಅದನ್ನೇ ನಂಬಿಕೊಂಡು ಇವತ್ತು ಹಾಗೆ ಬರೆದ್ರೇ ಎಮ್ಮೆಗಳಾಗೋದು. ಇಲ್ಲ ಅಂದರೆ ನಾವು ಯಾವುದೇ ಆ ಸ್ಥಿತಿಯಲ್ಲಿ ಅದರ ಗೌರವಕ್ಕೆ ಪಾತ್ರರಾಗಲಿಕ್ಕೆ ಸಾಧ್ಯ ಇಲ್ಲ, ವಿದ್ಯಾವಂತರು ಅಂತ ಅನ್ನಿಸಿಕೊಳ್ಳಿಕ್ಕೆ. ಆದರೆ ಆರ್ಯ ಅನ್ನೋದು ಇಲ್ಲಿ ಮಾತ್ರ ಅಲ್ಲ, ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಎಲ್ಲೆಲ್ಲಿ ನಾಟಕಗಳು, ಎಲ್ಲೆಲ್ಲಿ ಕಾವ್ಯಗಳು, ಎಲ್ಲೆಲ್ಲಿ ಐತಿಹಾಸಿಕವಾದ ಘಟನೆಗಳ ವರ್ಣನೆಗಳುಳ್ಳ ಗದ್ಯಗಳು ಅಥವಾ ಶಾಸನಗಳು ಅಥವಾ ಪುರಾಣಗಳು ಅಥವಾ ಮಹಾಭಾರತವೇ ಮೊದಲಾದ ಎಲ್ಲ ಕಡೆಯಲ್ಲೂ ಆರ್ಯ ಅನ್ನುವ ಶಬ್ದದ ಬಳಕೆಯ ಸಂದರ್ಭವನ್ನು ಗಮನಿಸಿದರೆ ಅದು ಅತ್ಯಂತ ಪೂಜ್ಯ ಅನ್ನುವ ಅರ್ಥದಲ್ಲಿ ಬಂದ ಶಬ್ದ ಹೊರತು ಎಲ್ಲಿಯೂ ಒಂದು ಜನಾಂಗ, ಒಂದು ಜಾತಿ ಅಥವಾ ಒಂದು ಎಲ್ಲಿಂದಲೂ ಅಲೆಮಾರಿಯಾಗಿ ಓಡಿ ಬಂದಂತಹ ಒಂದು ವರ್ಗದ ಕುರಿತಾದ ಉಲ್ಲೇಖವೇ ಇಲ್ಲ. ಪೂರ ಕಟ್ಟು ಕಥೆಯ ಒಂದು ದೊಡ್ಡ ಗುಚ್ಛವನ್ನು ನಮ್ಮ ಪಾಠದ ಮಧ್ಯದಲ್ಲಿ ಸೇರಿಸಿಟ್ಟು ಅದೇ ಸತ್ಯ ಅನ್ನುವ ಹಾಗೆ ಜಾಹೀರಾತು ಇದ್ದ ಹಾಗೆ. ನಮಗೂ ಗೊತ್ತಿದೆ ಅದನ್ನೆಲ್ಲ ಹಚ್ಕೊಂಡ್ರೆ ಬೆಳ್ಳಗಾಗಲ್ಲ ಅಂತ. ಹಾಗಿದ್ದರೆ ಆಫ್ರಿಕಾದಲ್ಲಿ ಯಾರೂ ಬೆಳ್ಳಗೆ ಇರಬೇಕಾಗಿರಲಿಲ್ಲ, ಅಂದರೆ ಕಪ್ಪಗೆ ಇರಬೇಕಾಗಿರಲಿಲ್ಲ. ಆದರೂ ನಮಗೊಂದು 10 ಸಲ ತೋರಿಸಿದಾಗ ಒಂದು ಸಲ ಇರ್ಬೋದು, ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಒಂದೊಂದು ಥರದ ಚಿತ್ರಣವನ್ನು ನಮ್ಮ ಮನಸ್ಸಿನಲ್ಲಿ ನಿಧಾನಕ್ಕೆ ಗೊತ್ತೇ ಆಗದಂತೆ ನಮ್ಮನ್ನು ಬಲಿ ಮಾಡುತ್ತೆ. ಇದು ಒಂದು ರೀತಿಯಲ್ಲಿ ಹಾಗೇನೆ. ಆದರೆ ರಾಮಚಂದ್ರ ಎಲ್ಲರಿಂದಲೂ ಸಣ್ಣ ಮಗುವಿನಿಂದ ಹಿಡಿದು ಅತ್ಯಂತ ವೃದ್ಧರಾದ ಎಲ್ಲ ಜನರಿಗೂ ಕೂಡ ರಾಮ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ದ. ಅದು ಅಯೋಧ್ಯಾಕಾಂಡದ ಚಿತ್ರಣ. ಅದನ್ನು ಹಾಗೇ ಶಬ್ದ ಹೇಳಿತು, ಆರ್ಯ ಲಕ್ಷಣ ಶೀಲ ವ್ರತಾಯ. ಪ್ರಜೆಗಳನ್ನು ಪ್ರೀತಿಸುವುದು ಅನ್ನೋದು ಒಂದು ವ್ರತವಾಗಿತ್ತು ಅವನಿಗೆ. ಕೇವಲ ಆ ಸ್ಥಾನದಲ್ಲಿ ಇದ್ದೇನೆ, ಇದೊಂದು ನನಗೆ ಅನಗತ್ಯವಾದ ತಲೆ ಮೇಲೆ ಭಾರ ಬಿದ್ದಿದೆ ಅಂತ ರಾಮಚಂದ್ರ ಎಂದೂ ವರ್ತಿಸಿದವನಲ್ಲ. ತಾನೇ ಹೋಗಿ ವಯಸ್ಸಾದವರಿಗೆ ಕಣ್ಣು ಕಾಣದೇ ಇದ್ದಾಗ ತನ್ನ ಪರಿಚಯವನ್ನು ಕೊಟ್ಟು, ನಿಮಗೆ ಏನೇ ಅನಾನುಕೂಲತೆ ಇದ್ದರೂ ನನ್ನನ್ನು ನೀವು ಭೇಟಿಯಾಗಬಹುದು
ಅಥವಾ ಇಲ್ಲೇ ನಿಮಗೇನಾದರೂ ಸಮಸ್ಯೆ ಇದ್ದರೆ ಹೇಳಿ, ನಾನು ತೀರಿಸಬಲ್ಲೆ ಅಂತ ಮಾತನಾಡಿಸಿ ಮುನ್ನಡೀತಾ ಇದ್ದವ. ಅದು ಎಷ್ಟು ಚಂದ ವ್ರತ ಅಂದರೆ ಒಂದು ಸ್ಮಿತಪೂರ್ವಾಭಿಭಾಷಿ. ತಾನೇ ಮೊದಲು ನಕ್ಕು ಮಾತನಾಡಿಸಿ ಅವರ ಪರಿಚಯವನ್ನು ಮಾಡಿಕೊಳ್ತಿದ್ದ. ನಮಗೆ ಎಷ್ಟೋ ಸಲ ಏನಾಗುತ್ತೆ ಅಂದರೆ ಅವರು ಮೊದಲು ಮಾತಾಡಲಿ ಅಂತ, ಎದುರುಗಡೆ ಇದ್ದವರು ಅವರು ಮೊದಲು ಮಾತಾಡಲಿ ಅಂತ, ಇಬ್ಬರು ಆ ಗೋಡೆ ಈ ಗೋಡೆ ನೋಡ್ಕೊಂಡು ಮುಂದೆ ಹೋಗ್ಬಿಡ್ತೇವೆ. ಆದರೆ ಅದು ಮನುಷ್ಯತ್ವದ ಸ್ವರೂಪ ಅಲ್ಲ ಅನ್ನೋದನ್ನು ರಾಮಚಂದ್ರ ತಾನು ಮರ್ಯಾದಾ ಪುರುಷೋತ್ತಮ ಅನ್ನೋದು, ನಾನು ಒಬ್ಬ ಮನುಷ್ಯನಾಗಿದ್ದರೆ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ರಾಮ ಅಂಥ ಅನೇಕ ಚರ್ಯೆಗಳನ್ನು ತೋರಿಸಿದವ. ಕೃತಮೇಕೇನ ತುಷ್ಯತಿ. ಎಲ್ಲೋ 10 ವರ್ಷದ ಹಿಂದೆ ಒಂದು ತಂಬಿಗೆ ನೀರನ್ನು ಬಾವಿಯಿಂದ ಸೇದಿ ಕೊಟ್ಟದ್ದನ್ನು ರಾಮ 10 ವರ್ಷದ ನಂತರ ಆ ವ್ಯಕ್ತಿ ಸಿಕ್ಕಿದಾಗ, ನೀವು ಅವತ್ತೊಂದು ಬಾವಿಯಿಂದ ಸೇದಿ ಕೊಟ್ಟ ನೀರು ಕುಡಿದ ಗಂಟಲಿನ ಆ ಹಿತ ಇನ್ನೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಇವನು ಎಂಥ ಒಳ್ಳೆ ನೀರು ಕೊಟ್ಟಿದ್ದ ಗೊತ್ತಾ ಅಂತ ಸಭೆಯಲ್ಲಿ ಇದ್ದವರಿಗೆಲ್ಲ ಹೇಳಿದಾಗ ಅವನಿಗೆ ಸಂಕೋಚ. ಬರೀ ನಾನು ನೀರು ಕೊಟ್ಟದ್ದನ್ನೇ ರಾಮ ಇಷ್ಟು ಸರ್ತಿ 10 ಬಾರಿ ಹೇಳಿ ಹೇಳಿ ಏನಾಗತ್ತೆ ಕೇಳಿ. ಆ ಮಾತು ಹೇಳಿದಾಗ ಯಾರಿಗೆ ಆದರೂ ಇನ್ನೊಮ್ಮೆ ನಾನು ಹೀಗೆ ಎಲ್ಲರಿಗೂ ಸಹಾಯ ಮಾಡಬೇಕು ಅನ್ನೋ ಎಚ್ಚರ ಅವನಿಗೆ ಹುಟ್ಟತ್ತೆ. ಅದರ ಜೊತೆಗೆ ಅದು ರಾಮನ ಸಹಜ ಗುಣ. ಹಾಗೇನು ಅವನಿಗೆ ಹೇಳಿ ಅವನಿಂದ ಏನೋ ಲಾಭ ಆಗಬೇಕು ಅಂತ ಮಾಡಿದ್ದಲ್ಲ. ಅದು ಕೃತಮೇಕೇನ ತುಷ್ಯತೆ. ಒಂದು ಸಣ್ಣ ಉಪಕಾರ ಮಾಡಿದ್ರು, ಶತ ಅಪರಾಧಗಳನ್ನು ಮಾಡಿಯೂ ಒಬ್ಬ ವ್ಯಕ್ತಿ ತನ್ನ ಎದುರುಗಡೆ ಬಂದಾಗ ಅವನ ಗುಣವನ್ನೇ ಎತ್ತಿ ನೋಡಿ ಅದರ ಮೂಲಕ ಅವನನ್ನು ಗುರುತಿಸ್ತಾ ಇದ್ದ ಅನ್ನುವ ಈ ಆರ್ಯ ಲಕ್ಷಣವನ್ನು ಇಡೀ ಅಯೋಧ್ಯಾಕಾಂಡ ಹೇಳುವುದನ್ನು ಈ ಮಂತ್ರದ 2ನೆಯ ಪದ ನಿರೂಪಣೆ ಮಾಡುತ್ತೆ. ನಮಃ ಉಪಶ್ರಿತಾತ್ಮನೆ. ಉಪಶ್ರಿತಾತ್ಮನೆ ಅಂತಂದರೆ ಆತ್ಮ ಅಂದರೆ ಸ್ವಾಮಿ ಎನ್ನುವ ಅರ್ಥದಲ್ಲಿ. ಎಲ್ಲರೂ ಬೇಸರ ಮಾಡಿಕೊಂಡು ರಾಮಚಂದ್ರ ಕಾಡಿಗೆ ಹೊರಟಾಗ ಕೆಲವರು ತುಂಬ ತಡೆಯುವ ಪ್ರಯತ್ನವನ್ನು ಮಾಡಿದರು. ನಿನ್ನ ಕ್ಷತ್ರ ಧರ್ಮವನ್ನು ನೀನು ತೊರೆದ ಹಾಗೆ ಅಂತ ತಾಯಿಯೂ ಕೂಡ ಅವನನ್ನು ಹೇಗಾದರೂ ಕಟ್ಟಿ ಹಾಕಬೇಕಲ್ವಾ. ಅದಕ್ಕೋಸ್ಕರ ಎಲ್ಲರೂ ಅವರವರಿಗೆ ತೋರುವ ತರ್ಕಗಳನ್ನೆಲ್ಲ ಅವನ ಮುಂದೆ ಊಹಿಸಿ ಇಟ್ಟರು. ಆದರೆ ಅವನು ಹೇಳಿದ, ಕ್ಷತ್ರ ಧರ್ಮವನ್ನು ಪಾಲಿಸಲಿಕ್ಕೆ ರಾಜನೇ ಆಗಿರಬೇಕಾಗಿಲ್ಲ. ಅವನು ಎಲ್ಲಿದ್ದರೂ ಕೂಡ ಕ್ಷತಾತ್ ತ್ರಾಯತೆ. ಕ್ಷತ್ರ ಅಂದರೆ ಏನು? ನೊಂದವರಿಗೆ ರಕ್ಷಣೆ ನೀಡುವ, ನೊಂದವರ ಕಣ್ಣೀರಿಗೆ ಒಂದು ಪರಿಹಾರವನ್ನು ಕಾಣುವಂತಹ ಅನುಕೂಲವನ್ನು ಒದಗಿಸುವವ, ತೊಂದರೆಗೆ ಪರಿಹಾರವನ್ನು ಕಂಡುಕೊಳ್ಳುವವ. ನಾಯಕನಾಗಿರಬಹುದು ಅಥವಾ ಮಾತೆತ್ತಿ ಧ್ವನಿ ಎತ್ತಿ ಕೊಡುವವನು ಆಗಿರಬಹುದು. ಅದನ್ನು ನಾನು ಎಲ್ಲಿದ್ದರೂ ಮಾಡ್ತೇನೆ. ಅಭಯಂತೆ ಪ್ರದಾಸ್ಯಾಮಿ. ನಾನು ಯಾರೇ ಒಬ್ಬ ತವಾಸ್ಮೀತಿ ಚ ಯಾಚತೆ, ನಾನು ನಿನ್ನವನು ಅಂತ ಬಂದು ನನಗೆ ರಕ್ಷಣೆ ಬೇಕು ಅಂತ ಕೇಳಿದವನಿಗೆ ನಾನು ಎಂದೂ ಕೂಡ ಅವರನ್ನು ಬಿಟ್ಟು ದೂರಕ್ಕೆ ತೊಲಗುವವನಲ್ಲ. ಅವರಿಗೆ ರಕ್ಷಣೆ ನೀಡಿಯೇ ನನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡುವನು. ಇದು ಇಡೀ ಅವನ ಕಾಡಿನ ಜೀವನದಲ್ಲಿ ಅಂಥ ಎಷ್ಟೆಷ್ಟು ಪ್ರಸಂಗಗಳು ಬಂತೋ, ಆತ್ಮೀಯರಾಗಿ ಬಂದವರು ಅಥವಾ ಶತ್ರುಗಳಾಗಿ ಎದುರಿಸಲಿಕ್ಕೆ ಪ್ರಯತ್ನ ಪಟ್ಟವರು. ಖರ, ದೂಷಣ, ತ್ರಿಶಿರ ಅನ್ನುವಂತಹ ರಾವಣನ ಪಡೆಯ ಮುಂಗಾವಲಿನ ನೇತೃಗಳು ಎಲ್ಲರೂ ಕೂಡ ಸಾಮಾನ್ಯರು ಯಾರೂ ಅಲ್ಲ, ಮಹಾ ಸೇನಾಧಿಪತಿಗಳು. ಅವರು 3 ಜನರನ್ನು ಶೂರ್ಪನಖೆಗೋಸ್ಕರ ನಿಯೋಜಿಸಿದ್ದ ರಾವಣ. ಶೂರ್ಪನಖೆಗೋಸ್ಕರ ಅಂದರೆ ಅದೊಂದು ಸಣ್ಣ ಪ್ರಸಂಗ. ಹಿಂದೆ ಒಂದು ಮಧು ಅನ್ನುವಂತಹ ರಾಕ್ಷಸರ ಒಂದು ದೊಡ್ಡ ಗುಂಪನ್ನು ರಾವಣ ಯುದ್ಧ ಮಾಡುವ ಸಂದರ್ಭದಲ್ಲಿ ತಾನೇ ತನ್ನ ಕೈಯಾರೆ ವಿದ್ಯುಜ್ಜಿಹ್ವ ಅನ್ನುವಂತಹ ಇದೇ ಶೂರ್ಪಣಖೆಯ ಗಂಡನನ್ನು ಕೊಂದು ಬಿಡ್ತಾನೆ. ಅಂದರೆ ಅದು ಅಕಸ್ಮಾತ್ತಾಗಿ ಆಗಿದ್ದು. ಆದರೆ ಅದನ್ನು ಗೊತ್ತಾಗದಂತೆ ಮರೆಮಾಚುವ ಪ್ರಯತ್ನ ಮಾಡಿದರೂ ಅದು ಶೂರ್ಪಣಖೆಗೆ ಗೊತ್ತಾಗಿ ಅವಳು ಜೋರಾಗಿ ಅಣ್ಣನ ಹತ್ರ ಗಲಾಟೆ ಮಾಡುತ್ತಾಳೆ. ಆಗ ಅವನು ಅವಳನ್ನು ಸಮಾಧಾನ ಪಡಿಸ್ಲಿಕ್ಕೋಸ್ಕರ, ನೀನು ಯಾರೇ ಒಬ್ಬ ನಿನಗೆ ಅನುರೂಪ ಅಂತ ಅನ್ನಿಸಿದರೆ ಅವಳನ್ನು ನೀನು ಮದುವೆ ಆಗಬಹುದು, ಅವನನ್ನು ನೀನು ಮದುವೆ ಆಗಬಹುದು. ಜೊತೆಗೆ ನಿನಗೊಂದು ಅಂಥ ಓಡಾಟಕ್ಕೆ ಸಹಾಯಕ್ಕೆ ಅಂತ 14,000 ಅತ್ಯಂತ ವರಬಲದಿಂದ ಮತ್ತರಾದ ಬಲಿಷ್ಠರಾದ ಆಯುಧಗಳಿಂದ ಕೂಡಿದಂತಹ ಸೈನ್ಯವನ್ನು ಕೊಟ್ಟಿದ್ದೇನೆ. ಇದನ್ನು ಹೊತ್ತುಕೊಂಡು ಎಲ್ಲಿ ಬೇಕಾದರೂ ಓಡಾಡು, ಮುಖ್ಯವಾಗಿ ದಂಡಕಾರಣ್ಯದಲ್ಲಿ ನಿನ್ನ ವಾಸ. ಯೋಚನೆ ಏನಿತ್ತು ಅಂದರೆ, ಅವನು ಲಂಕೆಯಿಂದ ಬೇರೆ ಎಲ್ಲ ದಿಕ್ಕುಗಳಿಗೂ ಗೆದ್ದಿದ್ರು, ಈ ಭಾರತದ ಕಡೆಗೆ ಮುಂದಡಿ ಇಡುವುದಕ್ಕೆ ಅವನಿಗೆ ಪೂರ್ತಿ ಶಕ್ತಿ ಒದಗಿ ಬಂದಿರಲಿಲ್ಲ. ಒಂದು ಸರ್ತಿ ಪ್ರಯತ್ನ ಮಾಡಿ ಅನರಣ್ಯನನ್ನು ಸೋಲಿಸಿ, ಅನರಣ್ಯ ಅಂದರೆ ಇದೇ ರಾಮಚಂದ್ರನ ಪೂರ್ವಜ, ಅವನನ್ನು ಸೋಲಿಸಿ ತನ್ನ ವಶಕ್ಕೆ ತಂದುಕೊಂಡಿದ್ದ. ಆದರೆ ಮತ್ತೆ
ದಿಲೀಪ, ರಘು, ಅಜ, ದಶರಥ ಇವರ ಆಡಳಿತದಲ್ಲಿ ಮತ್ತೆ ತನ್ನ ಅಧಿಕಾರದ ವ್ಯಾಪ್ತಿಯನ್ನು ಕಳ್ಕೊಂಡಿದ್ದ. ನಮಗೆ ರಾವಣನ ಬಗ್ಗೆ ಗೊತ್ತಾಗಬೇಕು ಅಂದರೆ ಉತ್ತರಕಾಂಡ ನೋಡಬೇಕು. ರಾವಣ ಎಲ್ಲೋ ರಾಮ ಹುಟ್ಟುವ ಒಂದು 10 ವರ್ಷ 5 ವರ್ಷ ಹಿಂದೆ ಹುಟ್ಟಿದವನಲ್ಲ ಅವನು ಯುಗಾಂತರದ ಆಚೆಗೇನವನು. ನಮಗೆ ಇದು ಮತ್ತೆ ಅರ್ಥ ಆಗಬೇಕು ಅಂದರೆ ಸ್ವಲ್ಪ ಕಾಲದ ವ್ಯವಸ್ಥೆ ಅರ್ಥ ಆಗಬೇಕು. ಕೃತ, ತ್ರೇತ, ದ್ವಾಪರ, ಕಲಿ ಅಂತ 4 ಬಗೆಯ ಯುಗಗಳು. ಆ 4 ಯುಗಗಳಲ್ಲಿ ಒಂದೊಂದು ಯುಗದ ಆಯುರ್ಮಾನದ ಲೆಕ್ಕಾಚಾರ ಬೇರೆ ಬೇರೆ ಇದೆ. ಕೃತದಲ್ಲಿ ಒಬ್ಬ ಮನುಷ್ಯ ಸಾಮಾನ್ಯ, ನಾವು ಎಲ್ಲದಕ್ಕೂ ಸಂಸ್ಕೃತದಲ್ಲಿ ಶತ ಅಂದರೆ ಅಸಂಖ್ಯ ಅಂತ ಅರ್ಥ, ಪೂರ್ಣ ಅಂತ ಅರ್ಥ. ಆಗದ ಪೂರ್ಣ ಆಯುಷ್ಯ ಅಂದರೆ ಕೃತದಲ್ಲಿ ಒಬ್ಬ 1,00,000 ವರ್ಷ ಬದುಕುವವ. ತ್ರೇತೆಯಲ್ಲಾಗುವಾಗ ಅದು 10,000 ಆಗುತ್ತೆ, ದ್ವಾಪರದಲ್ಲಾಗೋದು 1,000 ಆಗುತ್ತೆ, ಕಲಿಯುಗದಲ್ಲಾಗೋದು 100 ಆಗುತ್ತೆ. 100 ಅಂದರೆ 99 + 1 ಅಂತ ಅಷ್ಟೇ ಆಗಬೇಕಾಗಿಲ್ಲ, ಒಟ್ಟು ಅದರ ಎವರೇಜ್ ಆಚೆ ಈಚೆ ಹತ್ತಿರದಲ್ಲಿ 100ರ ಹತ್ತಿರ ಇರುತ್ತೆ ಅಂತ ಅರ್ಥ ಅದು. ಹೀಗೆ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ರಾಮಾಯಣ, ಮಹಾಭಾರತ, ಪುರಾಣಗಳ ಅಧ್ಯಯನವನ್ನು ಒಂದು ಸರ್ತಿ ಮತ್ತೊಮ್ಮೆ ಆ ಕಥೆಯ ಹಿನ್ನೆಲೆಗೆ ಕಣ್ಣಾಡಿಸಿ, ಆವಾಗ ನಿಮಗೆ ತ್ರೇತೆಯ ಕಥೆಗಳೆಲ್ಲವೂ ಸುಮಾರು 30,000, 50,000, 60,000 ವ್ಯಕ್ತಿಗಳ ಆಯುಷ್ಯದ ಕಥೆ, ಅವರು ಅಷ್ಟು ವರ್ಷ ರಾಜ್ಯಭಾರ ಆಳಿದ್ರು ಅನ್ನುವ ಕಥೆಗಳೇ ಬರ್ತವೆ. ನಾವು ದ್ವಾಪರಕ್ಕೆ ಬಂದಾಗ ಭೀಷ್ಮಾಚಾರ್ಯರು 800 ವರ್ಷ, ವೇದವ್ಯಾಸರು 1000 ವರ್ಷ, ಕೃಪಾ, ಆಮೇಲೆ ದ್ರೋಣ, ದೃಪದ, ವಿರಾಟ ಇವರೆಲ್ಲ 500-600 ವರ್ಷದವರು. ಅಂದರೆ ಅದು ದ್ವಾಪರದ ಕೊನೆಗೆ ಬಂದ ವ್ಯಕ್ತಿಗಳಾದ್ರಿಂದಾಗಿ, ಅಂದರೆ ಆಸುಪಾಸು ಹಾಗೇನೇ ಅವರ ಆಯುಷ್ಯದ ಕಥೆಗಳು ನಮಗೆ ಸಿಗ್ತವೆ. ಇವನಂತೂ ರಾವಣ ಅದಕ್ಕಿಂತ ಹಿಂದಿನವ, ಅದು ಕೃತಕ್ಕಿಂತ ಹಿಂದಿನವನವನು. ಆ ಕೃತಕ್ಕಿಂತ ಹಿಂದಿನವನಾಗಿಯೂ ಕೂಡ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಉತ್ತರಕಾಂಡದಲ್ಲೇ ಮುಂದೆ ಅವನೊಂದು 4-5 ವ್ಯಕ್ತಿಗಳೊಡನೆ ಯುದ್ಧ ಮಾಡಿ ಸೋತ ಕಥೆಯನ್ನು ಹೇಳುತ್ತೆ. ಒಂದು ಕಾರ್ತವೀರ್ಯಾರ್ಜುನನ ಜೊತೆಗೆ, ವಾಲಿಯ ಜೊತೆಗೆ, ಬಲಿಯನ್ನು ಸೋಲಿಸಲಿಕ್ಕೆ ಹೋಗಿ ಬಲಿಗೆ ಕಾವಲಾಗಿ ನಿಂತಿದ್ದ ವಾಮನನ ಜೊತೆಗೆ ಯುದ್ಧ ಮಾಡಿ ಸೋತ ಅನ್ನುವ ಕಥೆಯಲ್ಲಿ ಉಲ್ಲೇಖ ಇದೆ. ನಮಗೆ ಕಾರ್ತವೀರ್ಯಾರ್ಜುನನ ಕಥೆಯನ್ನು ಗಮನಿಸಿದರೆ ಅವನು ಪರಶುರಾಮನ ಕಾಲದವನು, ಪರಶುರಾಮನ ಕೈಯಿಂದ ಹತವಾದವನು. ಅಂದರೆ ಹತವಾಗುವ ಮುನ್ನವೇ ಅವನ ಹತ್ರ ರಾವಣ ಸೋತಿದ್ದಾನೆ ಅಂದರೆ ಅವನು ಎಷ್ಟು ಹಳಬನಾದ ಅಂತ ಯೋಚನೆ ಮಾಡಿ. ಆದರೆ ದೈವಬಲ, ವರಬಲ, ಆಯುಷ್ಯ ಬಲ, ಅಸ್ತ್ರಬಲ ಇದೆಲ್ಲವೂ ಇದ್ದದ್ರಿಂದ ಅದು ಈ ದೇವತೆಗಳಿಗೇನು ಅಂದರೆ ಅವರಿಗೆ ತ್ರಿದಶರು ಅಂತ ಹೆಸರು. ತ್ರಿದಶ ಅಂದರೆ 3 × 10. ಎಷ್ಟು ವರ್ಷ ಕಳೆದರೂ ಅವ್ರು ನೋಡಲಿಕ್ಕೆ 30ರವರಂತೆಯೇ ಇರ್ತಾರೆ. ನಮ್ಮಲ್ಲಿ ಬಹಳ ಬಾರಿ ಷೋಡಶಿಯರೇ ಇರುವವರಿಲ್ವಾ? ಅವರು 1 ವರ್ಷ ಮುಗಿದು, ಅಂದರೆ ಅವರು ಬರ್ತ್ಡೇ ಆಚರಿಸುವುದು ಅಂದರೆ 1 ವರ್ಷ ಹಿಂದಕ್ಕೆ ಬೀಳ್ತಾ ಇರ್ತಾರೆ ಯಾವಾಗಲೂ. ಅಂದರೆ ಅದು ಹಾಗೆ ಒಂದು ಕಾಣಿಸಿಕೊಳ್ಬೇಕು ಅನ್ನುವ ಬಯಕೆಯಿಂದ ಹಾಗೆ ನಾವು ಮಾಡಿದರೆ ದೇವತೆಗಳಲ್ಲಿ ಹಾಗೆ ಇರುತ್ತೆ. ವರಬಲದಿಂದ ರಾಕ್ಷಸರು ಹಾಗೆ ತಮ್ಮನ್ನು ರಕ್ಷಿಸಿಕೊಳ್ತಾರೆ. ರಾವಣ ಈ ವಿದ್ಯುಜ್ಜಿಹ್ವನನ್ನು ಸಂಹಾರ ಮಾಡಿದ ಕಾರಣದಿಂದ ಅವಳನ್ನೂ ಸಮಾಧಾನ ಮಾಡಬೇಕಿತ್ತು. ತಾನು ಈ ಹಿಂದೆ ಕಳೆದುಕೊಂಡಂತಹ ರಾಜ್ಯವ್ಯಾಪ್ತಿಯ ಮೇಲೆ ಹತೋಟಿಯನ್ನು ಸಾಧಿಸುವುದೂ ಅಗತ್ಯ ಇತ್ತು. ಅದಕ್ಕೋಸ್ಕರ ದಂಡಕಾರಣ್ಯವನ್ನು ಅವಳಿಗೆ ಪರಭಾರೆ ಮಾಡಿ ನೀನಿದನ್ನು ನೋಡ್ಕೋ ಅಂತ ಬಿಟ್ಟಿದ್ದ. ರಾಮಚಂದ್ರ ಇದೇ ಉದ್ದೇಶದಿಂದ ದಂಡಕಾರಣ್ಯಕ್ಕೆ ಬಂದದ್ದು. ಹೀಗೆ ಅನರ್ಥಗಳ ದೊಡ್ಡ ಪರಂಪರೆ ಮುಂದೆ ಬೇರು ಬಿಡಲಿಕ್ಕಿದೆ, ಅದನ್ನು ಬೇರು ಸಹಿತ ಆರಂಭದಲ್ಲೇ ಕತ್ತರಿಸಿ ತೆಗೆಯುವುದು ಅನಿವಾರ್ಯ ಅನ್ನುವ ದೃಷ್ಟಿಯಿಂದಲೇ ಅವನು ಕಾಡಿಗೆ ಬಂದ. ಹಾಗೆ ಬಂದ ತಕ್ಷಣವೇ ಭರದ್ವಾಜರ ಆಶ್ರಮದಲ್ಲಿ ಸಾವಿರಾರು ಮಂದಿ ಋಷಿಗಳು ಬಂದು ತಮ್ಮ ಬೇಡಿಕೆಯನ್ನು ಇಡ್ತಾರೆ. ಹೀಗೆ ಆಶ್ರಯಿಸ್ತಾರೆ ರಾಮನನ್ನು, ನೀವೇ ನಮಗೆ ರಕ್ಷಣೆ ಕೊಡಬೇಕು, ಈ ರಾಕ್ಷಸರ ಉಪದ್ರವದ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಮಗೆ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ. ಆಗ ರಾಮಚಂದ್ರ ಹೇಳ್ತಾನೆ, ನಾನು ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನನ್ನಿಂದಾಗುವ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣುವುದನ್ನು ನಾನು ಮಾಡಿಯೇ ಮಾಡ್ತೇನೆ. ಇದು ನನ್ನ ಹಿರಿಯರ ಮೇಲೆ ನಾನು ಆಣೆ ಇಟ್ಟಾಡುವ ಮಾತು, ನೀವು ಬೆದರಬೇಕಾಗಿಲ್ಲ. ಹಾಗಾಗಿ ಆ ರಾಕ್ಷಸರ ಸಂಹಾರದ ದೃಷ್ಟಿಯಿಂದ ಮೊದಲು ನಡೆದ ಘಟನೆ, ಮಧ್ಯದಲ್ಲಿ ಅನೇಕ ಘಟನೆಗಳು ನಡೆದಿವೆ. ಸುಮಾರು 12.5 ವರ್ಷಗಳ ಕಾಲ ರಾಮಚಂದ್ರ ನಮ್ಮ ಪ್ರಕಾರ ತುಂಬ ಬೇಜಾರಿನಲ್ಲಿ ಕಷ್ಟದಲ್ಲಿ ಕಳೆದ ಅಂತ. ಆದರೆ ರಾಮಾಯಣದ ಪ್ರಕಾರ ಅಲ್ಲಿ ಬೇಜಾರು ಕಷ್ಟ ಇಲ್ಲವೇ ಇಲ್ಲ, ಸುಖವಾಗಿ ಕಳೆದ ಅಂತಿದೆ. ಅದು ಸೀತೆಯ ಮಾತಿನಲ್ಲೂ ಬರುತ್ತೆ, ಲಕ್ಷ್ಮಣನ ಮಾತಿನಲ್ಲೂ ಬರುತ್ತೆ, ರಾಮನ ಮಾತಿನಲ್ಲೂ ಬರುತ್ತೆ. ಅವಘಡಗಳು 1-2 ಆದದ್ದಿದೆ, ಅದು ಸಹಜ.
ಕಷ್ಟಗಳು ಅಂತ ಅನ್ನೋದು ಗೋಡೆಗೋ ನೆಲಕ್ಕೋ ಬರುವುದಲ್ಲ, ಅದು ಮನುಷ್ಯನಿಗೆ ಬರುವುದು. ಬರುತ್ತೆ ಅನ್ನೋದನ್ನು ತೋರಿಸಿಯೇ ರಾಮಚಂದ್ರ ಅದನ್ನು ಎದುರಿಸಿ ನಿಲ್ಲುವಂತಹ ಪ್ರಯತ್ನವನ್ನು ತೋರಿಸ್ತಾನೆ. ಅದರಲ್ಲಿ ವಿರಾಧ ಅನ್ನುವ ಒಬ್ಬ ರಾಕ್ಷಸ ಬಂದು ಅವನನ್ನು ಆಕ್ರಮಿಸಿಕೊಳ್ತಾನೆ. ಕವಂಧ ಅನ್ನುವಂತಹ ಒಬ್ಬ ರಾಕ್ಷಸ ಬಂದು ದಾಳಿ ಮಾಡ್ತಾನೆ. ಈ ಪ್ರಸಂಗದಲ್ಲಿ ಬಹಳ ಚಂದ ಏನು ಅಂದರೆ, ಒಂದು ಸರ್ತಿ ರಾಮ ಬೇಜಾರಾದರೆ ಲಕ್ಷ್ಮಣ ಸಮಾಧಾನ ಮಾಡ್ತಾನೆ, ಲಕ್ಷ್ಮಣನಿಗೆ ಬೇಜಾರಾದರೆ ರಾಮ ಸಮಾಧಾನ ಮಾಡ್ತಾನೆ. ಬಹಳ ಚಂದ ಆ ಒಬ್ರಿಗೊಬ್ರು ಸಹಾಯಕ್ಕೆ ಬರುವುದುಂಟಲ್ಲ ಕಾಲ ಕಾಲಕ್ಕೆ. ಆ ರೀತಿ ಅವರು ಇಡೀ ಆ ವ್ಯವಸ್ಥೆಯನ್ನು ದಾಟಿಕೊಂಡು ಆ ದಂಡಕಾರಣ್ಯದಲ್ಲಿ ಬಂದ ಅನೇಕ ರಕ್ಕಸರ ಉಪಟಳವನ್ನು ಪರಿಹರಿಸ್ತಾರೆ. ಅಷ್ಟೇ ಅಲ್ಲ, ಶರಭಂಗ ಅನ್ನುವಂತಹ ಒಬ್ಬ ಋಷಿ ತನ್ನನ್ನು ರಾಮನಿಗೆ ಒಪ್ಪಿಸಿಕೊಂಡು ದೇಹತ್ಯಾಗ ಮಾಡಿ ಉತ್ತಮ ಲೋಕವನ್ನು ಹೊಂದುತ್ತಾನೆ. ಇನ್ನು ಗಿರಿಜನಳೆನಿಸಿದಂತಹ ಶಬರಿಯು ಕೂಡ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇರ್ತಾಳೆ. ಮತಂಗ ಋಷಿಗಳ ಆಶ್ರಮದಲ್ಲಿ ಸೇವೆ ಮಾಡ್ತಾ ಬದುಕಿದವಳು. ಅವರು ವೈಷ್ಣವ ಲೋಕಕ್ಕೆ ನಾವು ಹೊರಡುತ್ತೇವೆ, ಉತ್ತರ ಬದರಿಯ ಯಾತ್ರೆ ಮಾಡ್ತೇವೆ ಅಂತ ಅಂದಾಗ ನಾನು ಬರ್ತೇನೆ ಅಂತ ಕೇಳಿಕೊಳ್ತಾಳೆ. ಆಗ ಅವರು ಹೇಳ್ತಾರೆ, ನೀನು ಇಲ್ಲೇ ಇದ್ದು ಈ ಕಾಡನ್ನು ನೋಡ್ಕೊಳ್ಬೇಕು, ನಿನಗೋಸ್ಕರ ಒಬ್ಬ ಬರ್ತಾನೆ, ಭಗವಂತನೇ ನೇರವಾಗಿ ನಿನ್ನ ಆಶ್ರಮಕ್ಕೆ ಬಂದು ನಿನ್ನಿಂದ ಆತಿಥ್ಯವನ್ನು ಪಡೆದು ಹೋಗ್ತಾನೆ. ಈ ಕಾಡಿನಲ್ಲಿ ಬೆಳೆದ ಹೂ ಹಣ್ಣುಗಳಿಂದಲೇ ಆತನನ್ನು ಆತಿಥ್ಯಗೊಳಿಸಿ ನಾವು ನಮ್ಮ ಕರ್ತವ್ಯ ಚೆನ್ನಾಗಿ ನಿರ್ವಹಣೆ ಮಾಡಿದ್ದೇವೆ ಅನ್ನೋದಕ್ಕೆ ಅವನಿಗೆ ಒಂದು ಸೂಚನೆ ಕೊಟ್ಟು ನಿನ್ನ ಸಮರ್ಪಣೆಯನ್ನು ಆತಿಥ್ಯವನ್ನು ಅವನಲ್ಲಿ ನೀನು ನಡೆಸಬೇಕು ಅಂತ ಕೊಟ್ಟ ಆದೇಶವನ್ನು ಕಾದದ್ದು 1 ದಿನ ಅಲ್ಲ, 2 ದಿನ ಅಲ್ಲ. ಅವಳು ಆಶ್ರಯಿಸಿದ್ದು ರಾಮನನ್ನು ಸಾವಿರಾರು ವರ್ಷಗಳ ಕಾಲ. ಅದು ಹೇಗೆ ಸುಮ್ಮನೆ ಕಾಯ್ತಾ ಇದ್ದದಲ್ಲ, ಪ್ರತಿ ದಿವಸ ಹೂ ಹಣ್ಣು ಹೊಸದಾಗಿ ತರುವುದು, ಸಾಯಂಕಾಲದ ತನಕ ಕಾಯುವುದು. ಕಾದಾಗ ಬರಲಿಲ್ಲ ಅವತ್ತು, ಅಲ್ಲೇ ಉಳಿದ ಸುತ್ತಲಿನ ಕಾಡಿನಲ್ಲಿ ಓಡಾಡುವ ಹುಡುಗರು ಅಥವಾ ಪ್ರಾಣಿಗಳು ಯಾರಿಗೋ ಅದನ್ನು ಒಪ್ಪಿಸುವುದು, ಹೂವನ್ನು ದೇವರ ಹೆಸರು ಹೇಳಿ ಅರ್ಪಿಸುವುದು. ಅವತ್ತು ಏನು ಅದರ ಬಗ್ಗೆ ಅಂದರೆ ಒಂದು ರೀತಿ ಕೆಲವೊಂದು ಸರ್ತಿ ಕಸಿವಿಸಿಯಾಗಿ ಕಾದ ಹೊತ್ತಿಗೊಂದು ಕಿರಿಕಿರಿ ಆಗುತ್ತಲ್ಲ. ನಾವೊಂದು 5 ನಿಮಿಷ ಒಬ್ಬ ಬರ್ತೇನೆ ಅಂತ ಹೇಳಿ ಬ್ಯಾಗ್ ಕೊಟ್ಟು ಹೋದವನು 10 ನಿಮಿಷ ಮಾಡಿದರೆ ನಾವು ಎಷ್ಟು ಅವನ ಎಲ್ಲ ಹಿಂದಿನದ್ದೆಲ್ಲ ಯೋಚನೆ ಮಾಡಿಕೊಂಡು ಅವನನ್ನೊಂದಿಷ್ಟು ಬೈಕೊಂಡು ಆಮೇಲೆ ಅವನು ಬಂದ ಮೇಲೆ ಅಕಸ್ಮಾತ್ ಚೂರು ಒಂದು 10 ನಿಮಿಷಕ್ಕೆ ಬಂದ ಅಂದರೆ ನಕ್ಕೊಂಡು ವಾಪಸ್ ಕೊಟ್ಬಿಡ್ತೇವೆ. ಅರ್ಧ ಗಂಟೆ ಆದರೆ ತಾಳ್ಮೆ ತಪ್ಪೋಗಿರುತ್ತೆ. ಆಮೇಲೆ ಚೆನ್ನಾಗಿ ಅವನಿಗೊಂದು ಸ್ತುತಿ ಮಾಡಿ ಅವನನ್ನು ಆಮೇಲೆ ಕಳುಹಿಸಿಕೊಡ್ತೇವೆ. ಆದರೆ ಶಬರಿಯ ಕಾಯುವಿಕೆಯಲ್ಲಿರುವ ಕಾದಿರುವಳು ಶಬರಿ ಅಂತ ದೊಡ್ಡವರಿಗೆ ಗೊತ್ತಿರುತ್ತೆ, ನಿಮಗೆಲ್ಲ ಬಹಳ. ನಮಗೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಬಹಳ ಚಂದದ ಒಂದು ಪದ್ಯ ಇತ್ತು. ಆ ತಾಳ್ಮೆಗೆ ಬೇರೆ ಯಾವ ಉದಾಹರಣೆ ಕೊಡಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಪಾತ್ರ ಶಬರಿ. ರಾಮಚಂದ್ರ ನೋಡಿ, ಎಲ್ಲಿ ಅಯೋಧ್ಯೆ, ಎಲ್ಲಿ ಪಂಪ ತಟ, ಅಲ್ಲಿಂದ ಅಲ್ಲಿಗೆ ಹುಡುಕೊಂಡು ಆ ಕಾಡಿಗೆ ಮತಂಗ ವನಕ್ಕೆ ಹೋಗಿದ್ದಾನೆ. ಹೋಗಿ ಅವಳನ್ನು ಭೆಟ್ಟಿಯಾಗಿದ್ದಾನೆ. ಭೆಟ್ಟಿಯಾಗಿ ಎದುರು ನಿಂತರೆ ಹಣ್ಣು ಮುದುಕಿ, ಮೈಯ ಚರ್ಮ ಅಲ್ಲೇ ನೆರೆದು ಕೆಳಗೆ ಜಾರಿದೆ, ಕಣ್ಣಿನ ರೆಪ್ಪೆ ಇಳಿದಿದೆ, ದೇಹದಲ್ಲಿ ಶಕ್ತಿ ಇಲ್ಲ. ಆದರೂ ತೋಟಕ್ಕೆ ಹೋಗಿ ಅದು ರಾಮ ಅಂತನೋ ಹೆಸರು ಬಂದಾಗ ಆ ಉತ್ಸಾಹ, ಆ ಕೆಲಸ ಆಗಬೇಕಿವತ್ತು. ರಾಮ ಬರ್ತಾನೆ ಅಂತ ಹೇಳಿದ ಗುರುಗಳ ಮಾತನ್ನು ಒಂದು ದಿವಸ ಇರೇನೋ ಹೇಳಿ ಹೊರಟೋದ್ರು, ನನ್ನನ್ನು ಇಲ್ಲೇ ಬಿಟ್ಟರು ಅನ್ಕೊಳ್ಳೇ ಇಲ್ಲ ಒಂದು ದಿವಸನು. ರಾಮ ಬಂದೊಡನೆ ಬೇಕು ಅಂತ ಅವಳ ಮುಂದೆ ಹೋಗಿ ನಿಂತರೆ ಪಾದದ ಉಗುರಿನ ಸ್ವಚ್ಛತೆಯ ಕನ್ನಡಿಯಲ್ಲಿ ಕಂಡ ರಾಮನ ಮುಖವನ್ನು ಕಂಡು ಇದು ರಾಮ ಅಂತ ಗುರುತಿಸ್ತಾಳೆ. ಕಣ್ಣೀರು ಹಾಕ್ತಾಳೆ, ಆತಿಥ್ಯಕ್ಕೆ ಬಾರಾಮ ಅಂತ ಕರೆದು ಕೂಡಿಸ್ತಾಳೆ, ಹಣ್ಣು ಕೊಟ್ಟು ಸೇವೆ ಮಾಡ್ತಾಳೆ. ಉಪಶ್ರಿತಾತ್ಮನೆ, ಆ ಉಪಚಾರ ಮಾಡಿದಂತಹ ಅವಳನ್ನು ತಾನೇ ಅತ್ಯಂತ ಪ್ರೀತಿಯಿಂದ ಮಾತನಾಡಿಸಿ ಅವಳ ಎಲ್ಲ ಯೋಗಕ್ಷೇಮವನ್ನು ವಿಚಾರಿಸಿ ಆತಿಥ್ಯವನ್ನು ಸ್ವೀಕರಿಸಿದ್ದಕ್ಕೆ ಅವಳು ತುಂಬ ಸಂತೋಷ ಪಡ್ತಾಳೆ. ಕೊನೆಗೆ ಈ ಶರೀರದಲ್ಲಿ ಇನ್ನೂ ನನಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗ ಶಾಸ್ತ್ರ ಪರ್ಮಿಷನ್ ಕೊಡುತ್ತೆ ದೇಹ ತ್ಯಾಗ ಮಾಡಲಿಕ್ಕೆ. ಹಾಗಾಗಿ ನಾನು ನನ್ನ ಸಮಗ್ರ ದೇಹದ ಎಲ್ಲ ಅಂಗಗಳು ನೀನೇ ಕೊಟ್ಟದ್ದಾದ್ರಿಂದಾಗಿ ನಿನಗೇ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಒಂದು ಚಿತಿಯನ್ನು ಸಿದ್ಧಪಡಿಸಿ ಅದರಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಭಗವಂತನಲ್ಲೇ ಸೇರಿಕೊಳ್ತಾಳೆ, ಉತ್ತಮವಾದ ಲೋಕವನ್ನು ಸೇರ್ತಾಳೆ. ಇದು ತನ್ನನ್ನು ಉಪಾಶ್ರಯ ಮಾಡಿದಂತಹ ಜನರಿಗೆ ಸ್ವಾಮಿಯಾಗಿ ರಕ್ಷಣೆಯನ್ನು ಕೊಟ್ಟಂತಹ ರಾಮನ ಕಥೆಯನ್ನು, ಅರಣ್ಯಕಾಂಡದ 3ನೇ ಕಾಂಡದ ಕಥೆಯನ್ನು ಈ ಶಬ್ದ ನಿರೂಪಣೆ ಮಾಡುತ್ತೆ. ಎಷ್ಟು ಜನ ಅವನನ್ನು ಆಶ್ರಯಿಸ್ತಾರೆ, ಎಲ್ಲರಿಗೂ ಸ್ವಾಮಿಯಂತೆ ಅವರಿಗೆ ರಕ್ಷಣೆಯನ್ನು ಕೊಟ್ಟಂತಹ ರೂಪ. 4ನೇದ್ದು ನಮಃ ಉಪಾಸಿತ ಲೋಕಾಯ.
ಯಾರು ಅವನನ್ನು ವಿಶೇಷವಾಗಿ ಉಪಾಸನೆ ಮಾಡಿದ್ರು ಅಥವಾ ಅವನನ್ನು ಸಮೀಪಕ್ಕೆ ಬಂದು ಆತ್ಮೀಯತೆಯಿಂದ ಅವನ ಗೆಳೆತನವನ್ನು ಸಂಪಾದಿಸಿದ್ರು, ಅವರಿಗೆಲ್ಲರಿಗೂ ರಕ್ಷಣೆಯನ್ನು ಕೊಟ್ಟ. ಕಿಷ್ಕಿಂಧಾಕಾಂಡ ಪೂರ್ತಿ ಅವನನ್ನು ಹಚ್ಚಿಕೊಂಡವರ ಮೆಚ್ಚಿಕೊಂಡವರ ಉದ್ಧಾರದ ಕಥೆ. ಕಿಷ್ಕಿಂಧ ಅಂದರೆ ಆ ಶಬ್ದದ ಅರ್ಥ ಕಿಂ ಕಿಂ ಧತ್ತೆ, ಏನೇನು ಹೊತ್ಕೊಂಡದ್ಯಪ್ಪ ಈ ಊರು ಅಂತ ಅನ್ನಿಸುವಂತಹ ಚಿತ್ರಣವುಳ್ಳಂತಹ ಊರು. ಅದು ನಮಗೆ ಆ ಚಿತ್ರಣ ಸಿಗುವುದು, ಕಿಷ್ಕಿಂಧ ಅನ್ನುವ ಶಬ್ದದ ಚಿತ್ರಣ ಸಿಗುವುದು ರಾಮಚಂದ್ರ 4 ತಿಂಗಳು ಕಾದು ಇನ್ನೂ ಕೂಡ ಸೇನೆಯನ್ನು ಸಿದ್ಧಪಡಿಸಿಲ್ಲ ಅಂದಾಗ ಚೂರು ತನ್ನ ಬಾಣದ ರುಚಿ ತೋರಿಸ್ತೇನೆ ಅಂತ ಎಚ್ಚರ ಕೊಟ್ಟಾಗ ಸುಗ್ರೀವ ಓಡಿ ಬಂದ. ಒಂದಿಷ್ಟು ಸೈನ್ಯ ಎದುರುಗಡೆ ಬಂದು ನಿಂತಿತ್ತು. ಅಲ್ಲ, ಇಷ್ಟೇ ಸೈನ್ಯನು, ಇದನ್ನು ತಗೊಂಡು ನಾವು ಯುದ್ಧ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಲಕ್ಷ್ಮಣ ಹೀಗೆ ಕೇಳಿ ಮುಗಿಸುವಷ್ಟರಲ್ಲಿ ಎಲ್ಲಿ ನೋಡಿದ್ರೂ ಮಂಗಗಳ ಮುಖ ಹೊರತು, ವೃಕ್ಷಗಳ ಮುಖ ಹೊರತು ಒಂದು ಮರ, ಒಂದು ಗಿಡ, ಒಂದು ನೆಲ, ಒಂದು ಕೋಡೆ, ಒಂದು ಕಟ್ಟಿಗೆ ಎಂಥದ್ದು ಕಾಣಿಸಲಿಲ್ಲ. ಹಾಗೆ ರಾಶಿ ಬಿದ್ದಿದ್ರು. ಎಲ್ಲಿಂದ ಬಂದರು ಅಂದರೆ ಎಲ್ಲ ಮರದ ಎಡೆಯಲ್ಲಿದ್ದರು. ಕಾಮರೂಪಾಹ ಕಾಮಗಮಾಹ, ಎಲ್ಲ ಅಡಗಿ ಕೂತಿದ್ರು. ಅಂದರೆ ಅಡಗಿ ಕೂತಿದ್ರು ಅಂದರೆ ಆದೇಶ ಬಂದ ಮೇಲೆ ನಾವು ನಮ್ಮನ್ನು ಪ್ರಕಟಗೊಳಿಸ್ತೇವೆ ಅಂತ. ಆ ಸಂಖ್ಯೆಯನ್ನು ಹೇಳುವುದು 1 ಅಂತ ಹಾಕಿದ ಮೇಲೆ ಬಲಗಡೆಗೆ, ನನ್ನ ಬಲಗಡೆಗೆ ನೀವು ಯೋಚನೆ ಮಾಡಬೇಡಿ, ನಿಮ್ಮ ಬಲಗಡೆಗೆ ಯೋಚನೆ ಮಾಡಿ. 60 0 ಹಾಕಿದರೆ ಎಷ್ಟು ದೊಡ್ಡ ಸಂಖ್ಯೆ ಆಗುತ್ತೋ ಅಷ್ಟು ದೊಡ್ಡ ಸೇನೆ ಆ ಕಿಷ್ಕಿಂಧೆಯಲ್ಲಿತ್ತು, ಕಪಿ ಸೇನೆ. ಅದನ್ನು ಕಟ್ಟಿಕೊಂಡು ರಾಮಚಂದ್ರ ಮುಂದಕ್ಕೆ ಹೋದ. ಅವರಿಗೆಲ್ಲ ದಾರಿ ತೋರಿಸಿದ. ಲೋಕ ಅಂದರೆ ಲೋಕೃ ದರ್ಶನೆ ಅಂತ ಅವರಿಗೆ ಸರಿಯಾದ ಗೈಡೆನ್ಸ್ ಕೊಟ್ಟವ. ಕಪಿಗಳನ್ನು ಕಟ್ಟಿಕೊಂಡು ಒಂದು ಯುದ್ಧ ಮಾಡುವುದು ಅಂತಿದೆಯಾ? ಮನುಷ್ಯರೇ ಎಷ್ಟೋ ಸರ್ತಿ ಕೈ ಜಾರ್ತಾರೆ, ಮನಸ್ಸು ಜಾರಿ ಹೋಗುತ್ತೆ, ಹೇಳಿದ ಹಾಗೆ ಕೇಳುವಂತಹ ಸ್ಥಿತಿ ಅವರಿರಲ್ಲ. ನಮ್ಮತನ ಅಂತ ಒಂದು ಬಂದಾಗ ಎಲ್ಲವನ್ನು ಮರೆತು ಬೇರೆಯೇ ಚಟುವಟಿಕೆಯಲ್ಲಿ ತೊಡಗುವುದನ್ನು ನಾವು ನೋಡುತ್ತೇವೆ. ಆದರೆ ರಾಮಚಂದ್ರ ರಾಮನಿಗೆ ನಾವು ಸೇವಕರು ಅಂತ ಶರಣಾದ ಮೇಲೆ ಅವರಿಗೆ ಸರಿಯಾದ ದಾರಿಯನ್ನು ತೋರಿ ಅವರನ್ನು ಮಹಾ ಕೆಲಸದಲ್ಲಿ ಒಂದು ಭಾಗವಾಗಿಸಿ ಅವರಿಗೆ ಅದರಲ್ಲಿ ಅವಕಾಶ ಕೊಟ್ಟು ಇವತ್ತಿಗೂ ನಾವು ಆ ಕಪಿವೀರರು ಎಂಥ ಭಾಗ್ಯವಂತರು ಅಂತ ನೆನೆಯುವಂತೆ ಮಾಡಿದ. ಹಾಗಾಗಿ ಯಾರು ಅವನನ್ನು ಶರಣು ಹೊಂದಿದ್ರೋ ಅವರಿಗೆ ಬೇಕಾದ ಎಲ್ಲ ರಕ್ಷಣೆಯನ್ನು ಕೊಟ್ಟ. ಅದು ಆ ಭಾಗದ ಕಥೆ ಮತ್ತೆ ಮುಂದೆ ಬರುತ್ತೆ. ಒಟ್ಟಂತೂ ಇಡೀ ಕಿಷ್ಕಿಂಧಾ ಕಾಂಡದಲ್ಲಿ ಅವನನ್ನು ನಂಬಿ ಬಂದವರಿಗೆ ಉತ್ತಮವಾದ ದರ್ಶನ, ಉತ್ತಮವಾದ ಲೋಕ, ಉತ್ತಮವಾದಂತಹ ಸ್ಥಾನಮಾನಗಳನ್ನು ರಾಮಚಂದ್ರ ಒದಗಿಸಿದ ಅನ್ನೋದು ಗೊತ್ತಾಗುತ್ತೆ. ನಮಃ ಸಾಧುವಾದ ನಿಕರ್ಷಣಾಯ. ವಾದ ಅಂದರೆ ಮಾತು, ಸಾಧು ಅಂದರೆ ಒಳ್ಳೆಯ ಮಾತುಗಳಿಂದ ತನ್ನ ವರ್ತನೆ ಸರಿಯಾಗಿ ಇದ್ದರೆ ಮಾತ್ರ ಇನ್ನೊಬ್ಬರು ಅದನ್ನು ಹಾಗೆ ಹಾಡಿ ಹೊಗಳಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಅವನ ಬಾಲಬಡಕರು ಮಾತ್ರ ಹಾಗೆ ಭಾರಿ ಒಳ್ಳೆಯವನು ಅಂತ ಹೇಳ್ಕೊಂಡು ತಿರುಗಬೇಕು. ಕೆಲವರು ಎಷ್ಟಿರ್ತಾರೆ ಅಂದರೆ ತಪ್ಪು ಮಾಡಿದರೂ ಮಕ್ಕಳಿಗೂ ಅವನದ್ದೇ ಜೈಲಿನಲ್ಲಿರುವ ನಂಬರ್ ಹಾಕಿ ಅವನು ನಮ್ಮ ನಾಯಕ ಅಂತ ಅನ್ನುವ ಪೆದ್ದುತನವನ್ನು ತೋರಿಸುವುದನ್ನು ನಾವು ನೋಡ್ತೇವೆ. ಅಂದರೆ ಎಷ್ಟು ಮನಸ್ಸು ನಾಯಕನನ್ನು ಗುರುತಿಸುವ ವಿಷಯದಲ್ಲಿ ಸೋತಿದೆ ಅನ್ನೋದನ್ನು ವಾಲ್ಮೀಕಿಗಳು ಮೊದಲು ಪ್ರಶ್ನೆ ಮಾಡುವುದೇ ನಾಯಕ ಅಂದರೆ ಹೇಗಿರಬೇಕು, ನಾಯಕ ಅಂದರೆ ಅವನ ಲಕ್ಷಣ ಏನು ಅನ್ನೋದನ್ನು ಚಿತ್ರಣ ಕೊಟ್ಟು ನಾರದರ ಹತ್ರ ಕೇಳುತ್ತಾರೆ. ಅದನ್ನು ನಾವು ಮಕ್ಕಳಿಗೆ ಹೇಳಿದ್ದಿದ್ರೆ ಈ ಮಕ್ಕಳು ಯಾವತ್ತೂ ಕೂಡ ಈ ಥರದ ನಾಯಕನನ್ನು ಹುಡ್ಕೊಂಡು ಹೋಗ್ತಿರಲಿಲ್ಲ. ನೋಡಿ, ಶುದ್ಧವಾದ ನೀರು ಮತ್ತು ಕೊಳಚೆ ನೀರು ಎರಡಿದೆ ಅಂತ ಇಟ್ಕೊಳ್ಳಿ. ನೀವು ಆವಾಗ ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಿ ಅಂತ ಕೊಟ್ಟರೆ ಅವುಗಳು ಶುದ್ಧ ನೀರನ್ನು ನೋಡಿ ಗೊತ್ತಾಗುತ್ತೆ ಅವುಗಳಿಗೆ, ಕುಡಿತಿದ್ವು. ನಾವು ಶುದ್ಧ ನೀರು ಹಿಂದೆ ಹಿಡ್ಕೊಂಡಿದ್ದೇವೆ. ಇಟ್ಟದ್ದೇ ಎದುರುಗಡೆ ಒಂದು ಕೊಳಕು ನೀರು, ಕುಡಿಲೇಬೇಕು. ಏನೋ ಒಂದು ಮನುಷ್ಯನಿಗೆ ಯಾವುದೋ ಒಂದು ಆಸರೆ ಬೇಕು, ಯಾವುದೋ ಒಂದು ಅಭಿಮಾನದ ತಾಣ ಮನುಷ್ಯನನ್ನು, ಅವನ ಮನಸ್ಸನ್ನು ಸೆಳೆಯುತ್ತೆ. ಹಾಗಾಗಿ ನಾವು ಅಂತಹ ನಾಯಕರನ್ನೇ ಸರಿಯಾಗಿ ತೋರಿಸದೇ ಇದ್ದಾಗ ಸಹಜವಾಗಿ ಅಂಥವರನ್ನೇ ಆಯ್ಕೆ ಮಾಡಿಕೊಳ್ಳುತ್ತೆ. ಹೀಗೆ ರಾಮನ ನಿಜವಾದ ಗುಣಲಕ್ಷಣಗಳನ್ನು, ನಾಯಕ ಅಂದರೆ ಹೇಗೆ ಅನ್ನೋದನ್ನು ಸಾಧುವಾದ ವಾದಗಳಿಂದ ರಾಮನ ಗುಣಚಿಂತನೆಯನ್ನು ಸೀತೆಗೆ ತಿಳಿಸಿ ಅವಳ ನಿಕರ್ಷಣ, ಅವಳ ಮನಸ್ಸನ್ನು ತನ್ನೆಡೆಗೆ ಸೆಳೆದು ಅಂತಹ ಗುಣವಂತಿಕೆಯಿಂದ ಕೂಡಿದ ರಾಮನನ್ನು ಈ ಸುಂದರಕಾಂಡ ಎಚ್ಚರಿಸಿ ತೋರಿಸತ್ತೆ. ಅಂದರೆ ಯಾರನ್ನು ನಾಯಕನನ್ನು ಚಿಂತಿಸಬೇಕು ಅಂತ ಅನ್ನೋದನ್ನು ಹನುಮಂತ ತೋರಿಸಿಕೊಟ್ಟ.
ಹನುಮಂತನ ಆ ಮಾತಿನಲ್ಲಿ ಅಲ್ಲಿ ಮಧ್ಯದಲ್ಲಿ ಏನು ಚರ್ಚೆಗಳು ಬರ್ತಾವೆ ಅಂದರೆ, ನನ್ನಂಥ ವೀರ ಶೂರ ಪರಾಕ್ರಮಿ ಇನ್ನೊಬ್ಬ ಇಲ್ಲ ಅಂತ ರಾವಣ ಹೊಗಳಿಕೊಳ್ತಾನೆ ಸೀತೆಯ ಮುಂದೆ. ಆಗ ಸೀತೆ ಹೇಳ್ತಾಳೆ, ರಾಮನ ಮುಂದೆ ನೀನು ಕಾಲಿಗೆ ಕಸವೂ ಅಲ್ಲ ಅಂತ. ಒಂದು ಹುಲ್ಲು ಕಡ್ಡಿ ಎತ್ತಿ ಅವನನ್ನು ಮಾತಾಡಿಸ್ತಾಳೆ. ಅವನನ್ನು ನೋಡುವುದೇ ಇಲ್ಲ. ಅಂದರೆ ಅಷ್ಟು ನೀನು ಏನು ಅಂದರೆ ನನಗೆ ಕಡ್ಡಿ ಇದ್ದ ಹಾಗೆ, ಹುಲ್ಲು ಕಡ್ಡಿ ಇದ್ದ ಹಾಗೆ ಅಂತ. ಹಾಗೆ ಅವಳ ಸಾಧುವಾದ ವಾದಗಳಿಂದ ರಾಮನ ಗುಣದ ಚಿಂತನೆಯನ್ನು ಆಕರ್ಷಣೀಯವಾಗುವಂತೆ ಚಿತ್ರಿಸಿದ ಕಾಂಡ. ಅದರಿಂದಾಗಿ ಆ ಸುಂದರ ಕಾಂಡ ಅದು. ಸುಂದರವಾದ ರಾಮನನ್ನು ಸುಂದರೇ ಸುಂದರಿ ಸೀತಾ, ಸುಂದರೇ ಸುಂದರಂ ಸುಂದರಿ ಲಂಕಾ, ಸುಂದರೇ ಸುಂದರಿ ಸೀತಾ, ಸುಂದರೇ ಕಿನ್ನ ಸುಂದರಂ ಅಂತ ಸುಂದರ ಕಾಂಡದ ಬಗ್ಗೆ ಹೇಳುವಾಗ, ಸುಂದರೇ ಸುಂದರಿ ಲಂಕಾ, ಲಂಕೆ ಅತ್ಯಂತ ಸುಂದರವಾಗಿತ್ತು. ಬಹುಶಃ ಎಷ್ಟು ಸುಂದರ ಅಂದರೆ ಅದನ್ನು ವರ್ಣಿಸಲಿಕ್ಕೆ ಪದ ಸಾಕಾಗಲಿಕ್ಕಿಲ್ಲ. ಅದು ಯಾಕೆಂದರೆ ಸುಂದರ ಯಾಕಿತ್ತು ಅನ್ನೋದನ್ನು ಹಿನ್ನೆಲೆ ನೋಡಬೇಕಾದ್ರೆ ಮತ್ತೆ ಉತ್ತರಕಾಂಡಕ್ಕೆ ಹೋಗಬೇಕು. ಅಲ್ಲಿ ಅದರ ವಿವರಣೆ ಇದೆ. ಅದು ಕುಬೇರನ ಆಶ್ರಯದಲ್ಲಿ ಇದ್ದಂತಹ ಊರು, ಅವನ ನೆಲೆ ಅದು. ಅವನು ಅದನ್ನು ಆ ರೀತಿ ಬಿಲ್ಡ್ ಮಾಡಿದ್ದ. ಆದರೆ ಇವನು ತನ್ನ ದಬ್ಬಾಳಿಕೆಯಿಂದ ಅಣ್ಣನನ್ನೇ, ಸ್ವತಃ ಕುಬೇರ ಅವನಿಗೆ ಅಣ್ಣ, ವೈಶ್ರವಣ, ಇವನು ವೈಶ್ರವಣ ಅವನು ವೈಶ್ರವಣ, ವಿಶ್ರವಸ್ನ ಮಕ್ಕಳು ಇಬ್ಬರು, ತಾಯಿಯರು ಬೇರೆ ಅಷ್ಟೇ. ಕುಬೇರನನ್ನು ಸೋಲಿಸಿ ಅವನ ಪುಷ್ಪಕವನ್ನು, ಅವನ ಊರನ್ನು ತನ್ನ ವಶಕ್ಕೆ ತಂದುಕೊಂಡು ಇಟ್ಟುಕೊಂಡಿದ್ದ. ಹಾಗಾಗಿ ಅದು ಬಹಳ ಅದ್ಭುತವಾದ ಊರಾಗಿತ್ತು. ಸುಂದರೇ ಸುಂದರಿ ಸೀತಾ, ಸುಂದರವಾದ ಕಥೆ, ಸುಂದರವಾದ ಕಪಿ, ಸುಂದರವಾದ ಸೀತೆ, ಸುಂದರೇ ಕಿನ್ನ ಸುಂದರಂ. ಇನ್ನು ಸುಂದರ ಅಲ್ಲದ್ದು ಅಂತ ಹೇಳಲಿಕ್ಕೆ ಏನೂ ಉಳಿದಿಲ್ಲ. ಹಾಗೆ ರಾಮನ ಸೌಂದರ್ಯವನ್ನು, ರಾಮನ ಗುಣಲಕ್ಷಣಗಳ ಮೂಲಕ ನಮ್ಮನ್ನು ಸೆಳೆದಿಡುವಂತಹ ಕಾಂಡ ಅದು ಸುಂದರ ಕಾಂಡ. ಅದರಿಂದಾಗಿ ಸಾಧುವಾದ ನಿಕರ್ಷಣಾಯ, ಸರಿಯಾದ ರೀತಿಯ ರಾಮನ ಪರಿಚಯವನ್ನು ಚಂದದಲ್ಲಿ ನಮ್ಮ ಮನಸ್ಸನ್ನು ಸೆಳೆಯುವಂತೆ ತೆರೆದಿಟ್ಟದ್ದಾದ್ರಿಂದಾಗಿ, ಆ ಗುಣಲಕ್ಷಣದಿಂದ ಕೂಡಿದವನಾದ್ರಿಂದಾಗಿ ರಾಮನನ್ನು ಆ ಶಬ್ದದಿಂದ ಗುರುತಿಸಿತು. ನಮೋ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ. ಯುದ್ಧಕಾಂಡ ಮುಂದಿನ ಚಿತ್ರಣವನ್ನು ಕೊಡುತ್ತೆ. ಅವನು ಕಪಿಗಳ ಸೇನೆಯನ್ನು ಹೊತ್ತುಕೊಂಡು ಹೋದ. ರಾವಣನ ಪರಿಚಯವನ್ನು ನಾವು ಮಾಡಿಕೊಂಡ್ರೆ ಅವನು ವಿಶ್ರವಸ್ನ ಮಗ. ಅವನ ಅಂದರೆ ಪೂರ್ತಿ ಹಿಂದಕ್ಕೆ ಹೋದರೆ ಮರೀಚಿಯ ತಂದೆ ಬ್ರಹ್ಮ, ಅಂದರೆ ಮಹಾಬ್ರಾಹ್ಮಣ ಅಂತ ಗುರುತಿಸಲಿಕ್ಕೆ ಯೋಗ್ಯನಾದವನು. ಅವನು ಸಂಧ್ಯಾವಂದನೆ ಎಲ್ಲ ಮಾಡ್ತಿದ್ದ, ಕಮ್ಮಿ ಏನಿಲ್ಲ ಮನುಷ್ಯ. ಅನೇಕ ಮಂತ್ರಗಳ ಪರಿಚಯವೂ ಇತ್ತು. ಆದರೆ ನಿಜವಾದ ಬ್ರಾಹ್ಮಣ್ಯ ಏನು? ಕೇವಲ ಬ್ರಾಹ್ಮಣನಾಗಿ ಹುಟ್ಟಿದ ತಕ್ಷಣ ಅವನನ್ನು ಬ್ರಾಹ್ಮಣ ಅಂತ ಸ್ವೀಕರಿಸಲಿಕ್ಕಾಗಲ್ಲ ಅನ್ನುವ ದೃಷ್ಟಿಯಿಂದ ಮಹಾಬ್ರಾಹ್ಮಣನಾದರೂ ಕೂಡ ಬ್ರಹ್ಮಣ್ಯ ನಾನು ಹೇಗೆ ದೇವಯತಿ, ನಿಜವಾದ ಬ್ರಹ್ಮಣ್ಯವನ್ನು ಬೆಳಗಿದವ ರಾಮಚಂದ್ರ. ಯುದ್ಧಕಾಂಡದಲ್ಲಿ ಅವನನ್ನು ಕೊಂದ. ಪಕ್ಷಪಾತ ಮಾಡಲಿಲ್ಲ ಅಂತ ಅರ್ಥ. ಸಾಮಾನ್ಯ ಮಾತೇನು, ಅವ್ರಿಗೆ ಬೇಕಾದ್ದನ್ನೆಲ್ಲ ಹತ್ರ ಇಟ್ಕೊಂಡು ಅವರಿಗೆಲ್ಲ ಅನುಕೂಲ ಮಾಡಿ ಕೊಡ್ತಾನೆ ದೇವರು ಅಂತ. ದೇವರು ಯಾವತ್ತೂ ಕೂಡ ಯಾವ ಮನೆತನದಲ್ಲಿ ಹುಟ್ಟಿ ಬಂದ, ಯಾವ ಕುಲದಲ್ಲಿ ಹುಟ್ಟಿ ಬಂದ, ಯಾವ ಜಾತಿಯಲ್ಲಿ ಹುಟ್ಟಿ ಬಂದ, ಯಾವ ರೂಪದಲ್ಲಿ ಹುಟ್ಟಿ ಬಂದ, ಯಾವ ಭಾಷೆಯಲ್ಲಿ ಹುಟ್ಟಿ ಬಂದ, ಯಾವ ಮಠದಲ್ಲಿ ಹುಟ್ಟಿ ಬಂದ, ಯಾವ ಮತದಲ್ಲಿ ಹುಟ್ಟಿ ಬಂದ, ಅವನಿಗಿದು ಬೇಡವೇ ಬೇಡ. ನಿಮ್ಮ ಹೃದಯದಲ್ಲಿ ಏನು ಭಾವ ಇದೆ, ಭಕ್ತಿ ಎಷ್ಟು ಸ್ವಚ್ಛವಾದದ್ದಿದೆ, ಗುಣ ಎಷ್ಟು ಅನುಕೂಲಕರವಾಗಿ ಸಮಾಜಕ್ಕೆ ಅನುಕೂಲಕರವಾಗಿ ಇದೆ, ಅದನ್ನು ಮಾತ್ರ ಗುರುತಿಸ್ತಾನೆ. ಶುದ್ಧವಾದ ಭಕ್ತಿ ಅವನಿಗೆ ಬೇಕಿರುವ ಆಹಾರ. ಅದರಿಂದಾಗಿ ನಿಜವಾದ ಬ್ರಹ್ಮಣ್ಯ ಅನ್ನುವ ಶಬ್ದಕ್ಕರ್ಥ ಉತ್ತಮವಾದದ್ದನ್ನು ಸ್ವೀಕರಿಸುವ ಗುಣವುಳ್ಳವ ಅಂತ ಅರ್ಥ. ಬ್ರಹ್ಮ ಅಂದರೆ ಬೃಹತ್, ದೊಡ್ಡದು. ಯಾವುದು ದೊಡ್ಡದು? ಗುಣದಿಂದ ದೊಡ್ಡದಾದರೆ ದೊಡ್ಡದು. ಬರೀ ವ್ಯಾಪ್ತಿಯಿಂದ ದೊಡ್ಡದು ಅಂದರೆ ಆಕಾಶವು ದೊಡ್ಡದೆ. ಆದರೆ ಆಕಾಶವನ್ನು ಯಾರು ಬ್ರಹ್ಮ ಅನ್ನಲ್ಲ. ಆಕಾಶದ ಹೆಸರಿನಲ್ಲಿ ಬ್ರಹ್ಮ ಅನ್ನುವ ಶಬ್ದವನ್ನು ಗುರುತಿಸುವುದು ಯಾಕೆ ಅಂದರೆ ಆಕಾಶದಂತೆ ದೇವರಿದ್ದಾನೆ ಎನ್ನುವ ಕಾರಣಕ್ಕೆ. ಆಕಾಶದಂತೆ ಅಂದರೆ ಆಕಾಶದಷ್ಟು ವಿಸ್ತಾರ, ಆಕಾಶದ ಹಾಗೆ ಯಾವುದೇ ಒಳಿತು ಕೆಡುಕುಗಳನ್ನು ಯಾರಿಂದಲೂ ಉಂಟಾದದ್ದನ್ನು ತಾನು ಅಂಟಿಸಿಕೊಳ್ಳುವುದಿಲ್ಲ. ಆಕಾಶಸ್ಥಲಿಂಗಾತ್ ಅಂತ ವೇದವ್ಯಾಸರು ಕೂಡ ದೇವರನ್ನು ತಿಳಿಲಿಕ್ಕೆ ಒಂದು ಉತ್ತಮವಾದ ಉದಾಹರಣೆ ಎಂತಿದ್ರೆ ಅದು ಆಕಾಶ ಅಂತ. ಕೆಲವರು ಇಡೀ ಎಲ್ಲ ಮಾತಾಡಿ ಆದಮೇಲೆ ಆಕಾಶ ಉಳಿಯುತ್ತೆ, ಹಾಗಲ್ಲ. ಎಲ್ಲ ಗುಣಗಳಿಂದ ತುಂಬಿದ ಸಂಪದ್ಭರಿತವಾದ ವ್ಯಕ್ತಿತ್ವ ಉಳ್ಳವನು ಅಂತ ತೋರಿಸಿಕೊಟ್ಟಂತಹ ಗುಣಚಿಂತನೆಯನ್ನು ಮಾಡಲಿಕ್ಕೆ ಯೋಗ್ಯವಾದಂತಹ ವ್ಯಕ್ತಿತ್ವ ರಾಮನದ್ದಾದ್ರಿಂದಾಗಿ ಅವನು ಆ ದೇವತ್ವವನ್ನು, ಅದು ದೇವತ್ವ ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಾಗೋದು ಯಾವಾಗ ಅಂದರೆ
ಕಪಿಗಳೂ ಕೂಡ ಒಮ್ಮೆ ಬೆಚ್ಚಿ ಬೀಳ್ತವೆ. ಅಷ್ಟು ದೊಡ್ಡ ಸೇನೆ ಇದ್ದವರು, ಯುದ್ಧ ಎಲ್ಲ ಮುಗಿದು ರಾವಣ ಒಬ್ಬ ಉಳಿದಿರ್ತಾನೆ. ಅವನಿಗೊಂದು ಚತುರ್ಮುಖನ ವರಬಲದಿಂದ ಒಂದು ಸಣ್ಣ ಪಾಟ್ ಇರುತ್ತೆ. ಒಂದು ಮಡಿಕೆಯಲ್ಲಿ ಅವನಿಗೆ ನಿನ್ನ ಕಷ್ಟಕಾಲದಲ್ಲಿ ಇದನ್ನು ನೀನು ಬಳಸಿಕೊಳ್ಳಿಕ್ಕೆ ಇದು ಯೋಗ್ಯವಾದದ್ದು ಅಂತ ಕೊಟ್ಟಿರ್ತಾರೆ. ಅದನ್ನು ಅವನು ಕೊನೆಯ ಸಂದರ್ಭದಲ್ಲಿ, ಯಾಕೆಂದರೆ ಇಂದ್ರಜಿತ್ತು ಪ್ರಾಣ ಬಿಟ್ಟ, ಕುಂಭಕರ್ಣನೂ ಶರೀರ ದೊಡ್ಡದಿತ್ತು, ಬಿದ್ದರೇನೆ ಒಂದಿಷ್ಟು ಜನ ಖಾಲಿ ಆಗ್ತಿದ್ರು. ಆದರೆ ರಾಮಚಂದ್ರ ಏನು ಮಾಡಿದ, ಅದನ್ನು ಅವನ ನೆಲಕ್ಕೆ ಬೀಳಲಿಕ್ಕೆ ಬಿಡಲಿಲ್ಲ. ಒಂದೊಂದೇ ಕೈ ಕಾಲು ಎಲ್ಲ ಕತ್ತರಿಸಿ ಸಮುದ್ರಕ್ಕೆ ಎಸೆದ್ರು. ಯಾಕೆಂದರೆ ಅವನು ಬಿದ್ದರೇನೆ ಒಂದಿಷ್ಟು ಜನ ಅಪ್ಪಚ್ಚಿಯಾಗಿ ಹೋಗ್ತಾರೆ. ಅದಕ್ಕೋಸ್ಕರ ಅವನನ್ನು ಉಳಿಸ್ಲೇ ಇಲ್ಲ, ಇಲ್ಲಿ ಕೆಳಗೆ ಬೀಳಲಿಕ್ಕೆ ಬಿಡಲಿಲ್ಲ. ರಾವಣ ಅತಂತ್ರನಾದ. ಹಾಗೆ ತಕ್ಷಣ ಇದು ನೆನಪಾಗಿ ಇದನ್ನು ಪ್ರಯೋಗ ಮಾಡುವಾಗ ಅದರ ಆಗಮನ ಹೇಗಿತ್ತು ಅಂತಂದರೆ, ಸಮುದ್ರವೇ 100 ಯೋಜನೆಗಳಷ್ಟು ಎತ್ತರದ ತೆರೆಯನ್ನು ಹೊತ್ತು ಇಡೀ ಸೇನೆಯ ಮೇಲೆ ಒಂದೇ ಬಾರಿಗೆ ಅಪ್ಪಳಿಸ್ಲಿಕ್ಕಿದೆ ಅನ್ನುವ ಹಾಗೆ ಕಾರ್ಮೋಡದ ರೀತಿಯ ಒಂದು ಸೇನೆ ಎದುರುಗಡೆ ಆವಿರ್ಭಾವವಾಯಿತು. ಅದರ ಸಂಖ್ಯೆ ಎಷ್ಟು ಅಂದರೆ 1 ಅಂತ ಬರೆದ ಮೇಲೆ 70 ಸೊನ್ನೆ ಹಾಕೊಳ್ಳಿ. ಅಷ್ಟು ದೊಡ್ಡ ಕ್ರೂರಿಗಳಾದ ಸೇನೆ. ಕಪಿಗಳು ಎದೆ ಬಾಯಿಗೆ ಬಂದುಬಿಡ್ತು. ಅದೇನಿಲ್ಲ, ಸುಮ್ಮನೆ ಈಗ ಹಾದು ಹೋದರೆ ನಾವೆಲ್ಲ ಅಪ್ಪಚ್ಚಿ, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಕೈ ಸೋತೋಯ್ತು ಅಂತ ಬೆವರ್ತಾ ಇದೆ, ಮಾತಾಡಲಿಕ್ಕೆ ಸದ್ದೇ ಹೊರಗೆ ಬರ್ತಿಲ್ಲ. ಬಹುಶಃ ಇಬ್ಬರ ಮುಖದಲ್ಲಿ ಕಳವಳ ಇರಲಿಲ್ಲ ಅಂತ ಹೇಳುತ್ತೆ. ಒಂದು ರಾಮನ ಮುಖದಲ್ಲಿ, ಒಂದು ಹನುಮನ ಮುಖದಲ್ಲಿ. ಇವರಿಬ್ಬರು ಬಿಟ್ಟರೆ ಎಲ್ಲರೂ ಗಾಬರಿ ಬಿದ್ದಿದ್ದಾರೆ. ರಾಮಚಂದ್ರ ಹನುಮನ ಮುಖ ನೋಡಿದ. ಮುಂದುವರಿಲಿ ಇಂದ ಹನುಮಂತ, ನಿಮ್ಮ ಲೀಲೆ ಮುಂದುವರಿಲಿ ಅಂತ. ತಕ್ಷಣವೇ ಅವ್ರು ಏನು ಅನ್ಕೊಂಡ್ರು ಅಂದರೆ, ಜೀವ ಹೋಗೋ ತನಕ ಆದರೂ ರಾಮನ ಸೇವೆ ಮಾಡಬೇಕು ಅಂತ ಜೀವ ಬಿಡುವುದೇ, ಆದರೆ ಬಿಡುವ ಮುನ್ನ ಒಂದೆರಡು ಮಾಡಿ ಸಾಯಬೇಕು ಅಂತ ಎಲ್ಲ ತಮ್ಮ ತಮ್ಮ ಕೈಯಲ್ಲಿದ್ದ ಮರದ ದಿಮ್ಮಿಗಳನ್ನು ಬಂಡೆಗಳನ್ನು ಎಲ್ಲ ಹಿಡ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ. ಆದರೆ ಅದು ಬಂದ ವೇಗ ಒಂದು ಕ್ಷಣ ಅವರಿಗೆ ಅದನ್ನು ಎದುರಿಸಲಿಕ್ಕಾಗದೆ, ಅದರ ತೀವ್ರತೆಯನ್ನು, ಅದರ ಗಾಳಿ ಇರ್ಬೋದು ಅಥವಾ ಅದರ ಸದ್ದಿರ್ಬೋದು, ಅದನ್ನು ತಡಿಲಿಕ್ಕಾಗದೆ 1 ನಿಮಿಷ ಕಣ್ಣು ಮುಚ್ಚಿದ್ರು. ಆದರೆ ಕಣ್ಣು ತೆರೆಯುವಷ್ಟರಲ್ಲಿ ಇಡೀ ಅಷ್ಟು ದೊಡ್ಡ ಏರು ಹತ್ತಿದ್ದಂತಹ ತೆರೆ ಒಂದೇ ಕ್ಷಣಕ್ಕೆ ನೆಲ ಸಮವಾಗಿ ಏನೂ ಇಲ್ಲ, ಎಲ್ಲ ತಿಳಿಯಾದ ಶರತ್ಕಾಲದ ಮೋಡದ ಹಾಗೆ, ಮೋಡ ಎಲ್ಲ ಚೆಲ್ಲಿ ನೀಲಿ ಆಕಾಶ ಸ್ವಚ್ಛವಾದರೆ ಬೆಳದಿಂಗಳು ಹೇಗೆ ಸ್ಫುಟವಾಗಿ ಕಾಣುತ್ತೋ ಹಾಗೆ ಎಲ್ಲ ತಿಳಿಯಾಯಿತು. ಏನಾಯಿತು ಅಂತ ಅನ್ನೋದನ್ನು ನೋಡುವುದರಲ್ಲಿ ಹನುಮಂತ ನೋಡಿದ್ದ ಅದೆಲ್ಲ ಸಂಗತಿಯನ್ನು. ನಾವು ಒಂದು ಹಾಡಲ್ಲಿ ಕೇಳ್ತೀವಲ್ಲ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲೂ ನೋಡಲು ರಾಮ ಅಂತ. ಇಡೀ ಆ ರಾಕ್ಷಸರ ಗುಂಪಿಗೆ ಪರಸ್ಪರ ಎದುರುಗಡೆಯವರನ್ನು ನೋಡಿದಾಗ ಇವನೇ ರಾಮ ಅಂತ ಕಂಡಿತವರಿಗೆ. ಅವನಿಗೆ ಇವನು ರಾಮಂತರ ಕಾಣ್ತಾ ಇದ್ದಾನೆ, ಇವನಿಗೆ ಅವನು ರಾಮ ಅಂತ ಕಾಣ್ತಾ ಇದ್ದಾನೆ. ಎಲ್ಲರ ಒಳಗೂ ಕೂಡ ರಾವಣ ತನಗೆ ಮಾತ್ರ ಮಾಯಾವಿದ್ಯೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದ. ರಾಮ ಎಲ್ಲೂ ಅದನ್ನು ಪ್ರಯೋಗಿಸಲಿಲ್ಲ ಅನಗತ್ಯವಾಗಿ. ಅವನು ಬೇಕು ಅಂತ ಸೀತೆಯನ್ನು ತಂದು ತಲೆ ಕಡ್ದ ಹಾಗೆ ಮಾಡಿದ. ಸೀತೆಗೂ ರಾಮನನ್ನು ಎದುರುಗಡೆ ಇಟ್ಟು ರಾಮನ ತಲೆ ಕಡ್ದ ಹಾಗೆ ಮಾಡಿ, ಈಗಲಾದರೂ ನೀನು ನನ್ನ ವಶವಾಗು ಅಂತ ಅವಳನ್ನು ಪ್ರೇರೇಪಿಸಿದ. ಇಲ್ಲ ಸಲ್ಲದ ಎಲ್ಲ ಸಂಗತಿಗಳನ್ನು ತೋರಿದ. ಆದರೆ ರಾಮನ ಮಹಿಮೆ ಏನಿತ್ತು ಅಂದರೆ, ಅವರೆಲ್ಲರಲ್ಲೂ ತುಂಬಿದ ತನ್ನನ್ನೇ ಅವರಿಗೆ ತೋರಿದ ತಕ್ಷಣ ಎಲ್ಲರೂ ಸಿಟ್ಟಿಗೆದ್ದು ರಾವಣನಿಗೆ ನಾವು ಸಹಾಯ ಮಾಡಲಿಕ್ಕೆ ಇಂಥ ಅವಕಾಶ ಸಿಕ್ಕಿದ್ದನ್ನು ಬಿಡಬೇಕಾ ಅಂತ ಅಂದ್ಕೊಂಡಿರು, ಚುಚ್ಚಿಕೊಂಡ್ರು. ಎಲ್ಲ ಅಲ್ಲೇ ಕರಗಿ ಮಂಜು ಹರಿದು ಹೋದ ಹಾಗೆ ಏನೂ ಉಪದ್ರವ ಇಲ್ಲದೆ ನಡೆದು ಹೋಯಿತು. ಕಪಿಗಳು ಅಂದ್ಕೊಂಡುವಂತೆ, ನಾವು ಇಷ್ಟು ಹೊತ್ತು ಏನು ಯುದ್ಧ ಮಾಡಿದ್ದು, ಕಪಯ ಕುತಃ ಸಹಾಯ, ನಾವೇನು ಸಹಾಯ ಮಾಡಿದ್ವಿ? ನಮಗೆ ರಾಮನ ಈ ಮಹಾಯುದ್ಧದಲ್ಲಿ ಸೇವೆಗೆ ಭಾಗ್ಯ ಕೊಟ್ಟದ್ದಷ್ಟೇ ರಾಮ. ಅವನ ಸೇವೆಗೆ ನಾವು ದಾಸರು, ಅವನ ದೂತರು, ಅವನ ಭಕ್ತರು ಅಂತ ಅನ್ನಿಸಿಕೊಳ್ಳಿಕ್ಕೆ ನಮಗೊಂದು ಅವಕಾಶ ಕೊಟ್ಟದ್ದಷ್ಟೇ ಬಿಟ್ಟರೆ, ಖಂಡಿತ ನಾವು ಈ ದೊಡ್ಡ ಯುದ್ಧದಲ್ಲಿ ಸೇವೆ ಮಾಡಿ ರಾಮನಿಗೆ ಅನುಕೂಲ ಮಾಡಿದೆವು ಅನ್ನೋದು ದೊಡ್ಡ ಮಾತೇ ಅಲ್ಲ. ನಮಗೆ ಭಾಗ್ಯ ಸಿಕ್ಕಿತು ಅನ್ನೋದು ದೊಡ್ಡದು ಅಂತ ಅಂದುಕೊಂಡೆವು ಅನ್ನೋದನ್ನು, ಆ ರಾಮನ ಎತ್ತರಿಕೆಯನ್ನು, ರಾಮನ ನಿಜವಾದ ಗುಣದ ಬೆಳಗುವಿಕೆಯನ್ನು,
ಅವನ ದೊಡ್ಡತನದ ನಿಜವಾದ ಸ್ವರೂಪವನ್ನು ಕಪಿಗಳೆಲ್ಲ ಕಂಡರು. ಹಾಗಾಗಿ ಅಂತಹ ತನ್ನ ದೊಡ್ಡತನವನ್ನು ಬ್ರಹ್ಮಣ್ಯನಾಗಿ ದೇವನಾಗಿ ತೋರಿಕೊಂಡದ್ದಾದ್ರಿಂದ ಬೇರೆ ಎಲ್ಲೂ ಸಾಮಾನ್ಯ ರಾಮ ಮನುಷ್ಯತ್ವದ ಎಲ್ಲೆಯನ್ನು ಮೀರಿ ವ್ಯಕ್ತಿತ್ವವನ್ನು ಪ್ರಕಟಿಸಿದ್ದಿಲ್ಲ. ಇದೆ, ಇಲ್ಲವೇ ಇಲ್ಲ ಅಂತ ನಿರಾಕರಣೆ ಮಾಡುವ ಹಾಗಿಲ್ಲ. ಇದೇ ಥರದ ಪ್ರಸಂಗ 14,000 ಜನ ಯುದ್ಧ ಮಾಡಲಿಕ್ಕೆ ಬಂದಾಗ ಸೀತೆಯನ್ನು ಮತ್ತು ಲಕ್ಷ್ಮಣನನ್ನು ಗುಹೆಯಲ್ಲಿ ನಿಲ್ಲಿಸಿ ಆ 14,000 ಜನರನ್ನು ಕೂಡ ಒಬ್ಬನೇ ಮಧ್ಯದಲ್ಲಿ ನಿಂತು ಅವರನ್ನು ಹೊಡೆದು ಓಡಿಸ್ತಾನೆ. ಅಂಥದ್ದೊಂದು ಕೆಲವು ಪ್ರಸಂಗಗಳು ಬಿಟ್ಟರೆ, ಆದರೆ ತಾನು ಏನೂ ಅಲ್ಲ ಅಂತ ಅನ್ನೋದನ್ನು ನೀವು ತಿರಸ್ಕರಿಸಿ ನನ್ನನ್ನು ಕ್ಷುಲ್ಲಕವಾಗಿ ಕಾಣಬೇಕಾಗಿಲ್ಲ ಅನ್ನೋದಕ್ಕೆ ಈ ಬ್ರಹ್ಮಣ್ಯ ದೇವದ ಸ್ವರೂಪವನ್ನು ಈ ಯುದ್ಧಕಾಂಡದಲ್ಲಿ ತೋರಿಸಿದ್ರಿಂದಾಗಿ ಆ ಶಬ್ದದ ಮೂಲಕ ಅವನ ದೇವತ್ವವನ್ನು ಪ್ರಕಟಿಸಿದ ಹೊತ್ತಾಗಿ ಘಟನೆಯನ್ನು ಚಿತ್ರಿಸಿದ್ದಕ್ಕಾಗಿ ಹಾಗೆಯೇ ಅವನನ್ನು ಸ್ಮರಣೆ ಮಾಡ್ತಾರೆ. ಮುಂದೆ ಮಹಾಪುರುಷಾಯ ಮಹಾರಾಜಾಯ ನಮಃ ಉತ್ತರಕಾಂಡದ ಚಿತ್ರಣವನ್ನು ಕೊಡುವಾಗ ಅವನಿಗೆ ಪಟ್ಟಾಭಿಷೇಕ ಆಗಿ ಮಹಾರಾಜ ಆಗ್ತಾನೆ. ಮತ್ತು ಪುರುಷ ಅಂದರೆ ಎಲ್ಲ ಪುರದಲ್ಲೂ ಇದ್ದವರನ್ನು ಮಹತ್ವದೆಡೆಗೆ ಕೊಂಡೊಯ್ದವನು. ಈ ಉತ್ತರಕಾಂಡದ ಕೊನೆಯಲ್ಲಿ ತೃಣಜೀವದಿಂದ ಹಿಡಿದು ಚತುರ್ಮುಖನ ತನಕದ ಎಲ್ಲ ಜೀವಜಾತಗಳನ್ನು ಕೂಡ ಸಮಾಯಾತ ಯೇ ಮೋಕ್ಷ ಪದೇಚ್ಛವಃ, ಯಾರಿಗೆಲ್ಲ ಬಿಡುಗಡೆಯ ದಾರಿ ಬೇಕು ಅಂತ ಬಯಕೆ ಇದೆಯೋ ಅವರೆಲ್ಲರೂ ನನ್ನ ಜೊತೆಗೆ ಬನ್ನಿ ಅಂತ ಕರೆದು ಸರಯೂ ನದಿಯ ತೀರದಲ್ಲಿ ಅಷ್ಟೂ ಜನರನ್ನು ತನ್ನೊಟ್ಟಿಗೆ ಬಂದವರನ್ನು ಮೋಕ್ಷಕ್ಕೆ ಕರೆದೊಯ್ದ ಅನ್ನುವ ಉಲ್ಲೇಖ ಬರುತ್ತೆ. ಹೀಗೆ ಮಹಾಪುರುಷನಾಗಿ, ಪುರುಷ ಅಂದರೆ ಪುರದಲ್ಲಿ ಇದ್ದವರನ್ನು ಅವರ ನಿಜವಾದ ಆನಂದವನ್ನು ಒದಗಿಸಿದವ ಅಂತ ಅರ್ಥ. ಅವರಿಗೆ ಮಹತ್ವವನ್ನು ಕೊಟ್ಟು ಅವರ ಆನಂದವನ್ನು, ನಿಜವಾದ ಆನಂದವನ್ನು ಅವರಿಗೆ ದಯಪಾಲಿಸಿದವ ಅಂತ ಹೀಗೆ ಅವನ ಗುಣವನ್ನು ಇವತ್ತಿಗೂ ನೀವು ಅಯೋಧ್ಯೆಗೆ ಹೋದರೆ ಅಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿ ಒಂದು ಗುಪ್ತಾರ್ ಘಾಟ್ ಅಂತಿದೆ. ಅದು ಗುಪ್ತ ಹರಿಯ ಘಾಟ್ ಅಂತ, ಅದು ಅವರ ಭಾಷೆಯಲ್ಲಿ ಅದು ಗುಪ್ತಾರ್ ಘಾಟ್ ಅಂತ ಆಗಿಬಿಟ್ಟಿದೆ. ಆ ಜಾಗದಲ್ಲಿ ಇವತ್ತಿಗೂ ಆ ಫೀಲಿಂಗ್ ಆಗುತ್ತೆ. ಹೋಗಿ ನಿಂತರೆ ಒಂದು ಆನಂದವೂ ಆನಂದ. ಆ ಸರಯೂ ನದಿಯೇ ಚಂದ. ಅದರಲ್ಲೂ ಈ ಜಾಗದಲ್ಲಿ ಆ ಒಂದು ಬಿಡುಗಡೆಯ ಕಡೆಗೆ ಎಳೆದೊಯ್ದ ಒಂದು ಸೆಳೆತವನ್ನು ಒಬ್ಬ ಅತ್ಯಂತ ಸ್ವಚ್ಛ ಮನಸ್ಸಿನಲ್ಲಿ ಅಲ್ಲಿ ಹೋಗಿ ಮುಳುಗು ಹಾಕಿ ರಾಮನನ್ನು ಪ್ರಾರ್ಥಿಸಿದರೆ ಆ ಭಾವ ಅವನಿಗೆ ಅನುಭವಕ್ಕೆ ಬರುತ್ತೆ. ಅಂದರೆ ಬೇಡವಾದ ಚಿಂತನೆಗಳು ದೂರವಾಗಿ ಸಚ್ಚರಿತ್ರೆಯನ್ನು ತಾನು ಚೆನ್ನಾಗಿ ಬೆಳೆಸಿಕೊಂಡು ಎತ್ತರಕ್ಕೆ ಏರಬೇಕು ಅನ್ನುವಂತಹ ಆಂತರಿಕ ತವಕ ಅವನಲ್ಲಿ ಮೂಡುತ್ತೆ. ಹೀಗಿರುವ ಮಹಾಪುರುಷತ್ವವನ್ನು, ಪೌರುಷವನ್ನು ತೋರಿದಂತಹ ರಾಮನ ಚಿತ್ರಣವನ್ನು ಮಹಾರಾಜನಾಗಿ ಹೇಗೆ ನಡ್ಕೊಂಡ ಅದರ ಲಕ್ಷಣ ಹೇಳ್ತಾರೆ. ರಾಮರಾಜ್ಯ ಅಂತ ನಾವು ಯಾಕೆ ಕರೀತೇವೆ ಅಂದರೆ, ನಮಗೆ ಇಷ್ಟರ ಮೇಲೆ ಕೆಲವೆಲ್ಲ ಪ್ರಶ್ನೆ ಇದೆ. ಆದರೆ ಆ ಪ್ರಶ್ನೆಗಿಂತ ಮುಖ್ಯವಾಗಿ ಯೋಚಿಸಬೇಕಾದ್ದೇನು ಅಂದರೆ, ರಾಮಚಂದ್ರ ಎಷ್ಟು ಕಾಲ ರಾಜ್ಯಭಾರ ಮಾಡಿದ, ಆಮೇಲೆ ಸೀತೆಯನ್ನು ಬಿಟ್ಟು ಎಷ್ಟು ಹೊತ್ತಿದ್ದ, ಇದೆರಡೂ ಯೋಚನೆ ಮಾಡಿ ನಾವು ಕಥೆಯನ್ನು ಅರ್ಥ ಮಾಡಿಕೊಳ್ಬೇಕು. ಸುಮಾರು 11,000 ವರ್ಷಗಳ ಕಾಲ ಸೀತೆಯ ಜೊತೆಗಿದ್ದು ನಿಜವಾದ ಅರ್ಥದಲ್ಲಿ ಒಂದು ರಾಜ್ಯ ಹೇಗಿರಬೇಕು ಹಾಗೆ ಆಡಳಿತವನ್ನು ಕೊಟ್ಟ. ಆ ಕಾರಣಕ್ಕಾಗಿಯೇ ಆ ಶಬ್ದ ಎಲ್ಲೂ ಕೂಡ ಯಾರೋ ಒಬ್ಬರು ತಮಗೆ ಅದೊಂದು ಪ್ರೊಪಗೆಂಡಾ ಥರ ತಂದು ನಿಲ್ಲಿಸಲಿಕ್ಕೆ ಬರುವ ಶಬ್ದ ಅಲ್ಲ ಅದು. ಆ ರೀತಿ ಒಂದು ಘಟನೆ ನಡೆದು ಅದರ ಭಾವ ಗೊತ್ತಿಲ್ಲದೆಯೇ ಅದು ಶಾಸ್ತ್ರಗಳಲ್ಲಿ ಸಜ್ಜನರ ಹೃದಯದಲ್ಲಿ ಉಳಿದ್ರಿಂದ ಆ ರಾಮರಾಜ್ಯ ಅನ್ನೋದಕ್ಕೆ ಅಂಥದ್ದೊಂದು, ಇಲ್ಲಾಂದರೆ ಅದೊಂದು ಕಾಯಿನ್ ಆಗಿ ಉಳಿಯುವುದು ಎಷ್ಟು ಕಷ್ಟ. ನಾವು ಏನೇ ಒಂದು ಶಬ್ದವನ್ನು ಕೆಲವೊಮ್ಮೆ ವ್ಯಕ್ತಪಡಿಸಿದರೂ ಕೂಡ ಅದು ಬಹಳ ಕಾಲ ನಿಲ್ಲುವುದಿಲ್ಲ. ಆದರೆ ಎಷ್ಟು ಕಾಲದಿಂದ ಈ ಶಬ್ದವನ್ನು ಈ ಜಗತ್ತು ಒಪ್ಪಿಕೊಂಡು ಬಂದಿದೆ, ಮೆಚ್ಚಿಕೊಂಡು ಬಂದಿದೆ. ಅದನ್ನು ಒಳಗಿನಿಂದ ಬೇಡ ಅನ್ನೋರು ಕೂಡ ಶಬ್ದ ಬೇರೆ ಹೇಳ್ಬೋದು ಬಿಟ್ಟರೆ ಕೊನೆಗೆ ಲಕ್ಷಣಗಳನ್ನು ಇಲ್ಲಿಗೆ ಬಂದು ನಿಲ್ಲುವ ಹಾಗೆ ಸತ್ಯಕ್ಕೆ ಗೆಲುವಾಗಬೇಕು, ಮೋಸಕ್ಕೆ ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಇದು ರಾಮರಾಜ್ಯದ ಕಲ್ಪನೆ. ಈ ರಾಮರಾಜ್ಯ ಇಷ್ಟು ಚೆನ್ನಾಗಿ ರಾಮಚಂದ್ರ ಮಾಡಿದ ನಂತರ ಕೊನೆಯ ಘಟನೆಯಲ್ಲಿ ಜನ ನಿಧಾನಕ್ಕೆ ಹೋದ ಹಾಗೆ ಹಳೆಯದೆಲ್ಲ ಮರಿತಾ ಬರ್ತಾರೆ. ನಾವು ಮರೆತಿಲ್ವಾ ಕೆಲವು ದಿವಸಗಳ ಹಿಂದೆ ಅಲ್ಲಿ ಕೆಲವರು ಹೇಳಲಿಲ್ವಾ, ರಾಮನ ನೆಲೆಯನ್ನು ಕಟ್ಟುವುದಕ್ಕಿಂತ ಒಂದು ಆಸ್ಪತ್ರೆ ಕಟ್ಟಿದರೆ ಎಲ್ರಿಗೂ ಆಗುತ್ತೆ, ಒಂದು ಶೌಚಾಲಯ ಕಟ್ಟಿದರೆ ಎಲ್ರಿಗೂ ಹೋಗ್ಲಿಕ್ಕಾಗುತ್ತೆ ಅಂತ ಹೀಗೆಲ್ಲ ಅಸಂಬದ್ಧವಾಗಿ ಮಾತಾಡಿದವ್ರು ಯಾರು ಮಾತಾಡಿದವರು? ಇಲ್ಲಿಯವರೇ. ಯಾಕೆ ಮಾತಾಡಿದ್ರು ಅಂದರೆ ಆ ಜಾಗದ ಜೊತೆಗೆ ತಮಗಿದ್ದ ಅನುಬಂಧವನ್ನು ಮರೆತು ಹೋದವರು, ನೆಕ್ಸ್ಟ್ ಜನ್ರೇಷನ್ ಅವರು. ಅವರಿಗೆ ನಾವು ಕರೆಕ್ಟಾಗಿ ಹಿಂದೆ ಈ ಜಗತ್ತಿನ ಇತಿಹಾಸದ ಬಗ್ಗೆ, ಆ ನೆಲದ ನಮ್ಮ
ಸಂಪರ್ಕದ ಬಗೆಗೆ ನಾವು ತಿಳಿಸದೆ ಹೋದದ್ರಿಂದ ಹಾಗೆ ಮಾತಾಡುವ ಯೋಚನೆ ಬಂತು. ಇದು ರಾಮನ ಕಾಲದಲ್ಲೂ ನಡೆಯಿತು. ರಾಮನ ಮಡದಿಯಾದ ಸೀತೆಯನ್ನು ರಾಮ ಕರ್ಕೊಂಡು ಬಂದಾಗ ಎಲ್ಲರೂ ಒಪ್ಪಿಕೊಂಡಿದ್ರು. ಆದರೆ 11,000 ವರ್ಷದ ಆಡಳಿತದ ಕೊನೆಯಲ್ಲಿ ಕೆಲವರಿಗೆ ಪ್ರಶ್ನೆಗಳು ಶುರುವಾದವು. ರಾಮ ಯೋಚನೆ ಮಾಡಿದ, ನಮಗೆ ಕೊಟ್ಟ 2 ಆಪ್ಷನ್ನು, ರಾಮನಿಗೆ ಕೊಟ್ಟ 2 ಆಪ್ಷನ್ನು ಅಂತ ಇಟ್ಕೊಂಡ್ರೆ ನಾವು ಬೇರೆ ಥರ ಆಯ್ಕೆ ಮಾಡ್ಕೊಳ್ತೇವೆ, ರಾಮ ಬೇರೆ ಥರ ಆಯ್ಕೆ ಮಾಡಿಕೊಂಡ. ಕುಟುಂಬ ಮತ್ತು ದೇಶ ಅಂತ ಬಂದಾಗ ರಾಮ ದೇಶವನ್ನು ಆಯ್ಕೆ ಮಾಡಿಕೊಂಡ. ನಾವು ನೋಡ್ತೇವೆ ಕುಟುಂಬವನ್ನು ಆಯ್ಕೆ ಮಾಡಿಕೊಂಡವರು ಎಷ್ಟು ಜನ ಇದ್ದಾರೆ ಅಂತ. ಅದರಿಂದಾಗಿ ದೇಶಕ್ಕೆ ಅಂತ ತ್ಯಾಗದ ಸಂದರ್ಭ ಬಂದಾಗ ತನ್ನ ಮಡದಿಯಾಗಿದ್ದರೂ ಕೂಡ ಅವನು ಇದನ್ನು ಅಯೋಧ್ಯಾಕಾಂಡದಲ್ಲೇ ಹೇಳ್ತಾನೆ. ದೇಶದ ಪ್ರಸಂಗ ಬಂದ ಅಪಿ ಮೈಥಿಲೀಂ ತ್ಯಜೇಯಂ, ಮೈಥಿಲಿಯನ್ನು ಬೇಕಾದರೂ ನಾನು ತ್ಯಾಗ ಮಾಡ್ತೇನೆ, ದೇಶದ ಹಿತ ಅಂತ ಅನ್ನುವ ಪ್ರಶ್ನೆ ದೊಡ್ಡದಾದಾಗ. ಇದು ಆವಾಗ ಯಾವುದೋ ಒಂದು ಸಂದರ್ಭದಲ್ಲಿ ಆವೇಶಕ್ಕೊಳಗಾಗಿ ಮಾಡಿದ ಘಟನೆ ಅಲ್ಲ. 11,000 ವರ್ಷಕ್ಕಿಂತ ಪೂರ್ವದಲ್ಲೇ ರಾಮನಿಗೆ ಕರೆಕ್ಟ್ ಕ್ಲಾರಿಟಿ ಇತ್ತು. ತಾನು ಯಾವ ರೀತಿ ಆಳ್ವಿಕೆ ಮಾಡಬೇಕು, ಯಾವ ರೀತಿ ಜನರ ಕ್ಷೇಮವನ್ನು ನಾನು ನೋಡ್ಕೊಳ್ಬೇಕು ಅನ್ನೋದರ ಹಿನ್ನೆಲೆ ಇತ್ತು. ಇದು ಹನುಮಂತ ಮಾತ್ರ ಇಷ್ಟು ಚಂದ ರಾಮನ ಚಿತ್ರಣವನ್ನು ಈ ಪದಗಳಲ್ಲಿ ತುಂಬಿ ಹೇಳಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಹೇಳಿದ್ದು, ರಾಮನನ್ನು ಸರಿಯಾಗಿ ಪರಿಚಯಿಸಬಲ್ಲವ ಅಂತ ಒಬ್ಬ ಇದ್ದರೆ ಅದು ಹನುಮಂತ ಒಬ್ಬನೇ. ಅಂಥ ಮಾತನ್ನು ಇವತ್ತಿಗೂ ಇಡೀ ರಾಮಾಯಣದ ಚರಿತ್ರೆ ಬಂದು ಹೋಯ್ತು. ಇದರಲ್ಲಿ ರಾಮನ ಯಾವ ಸಂಗತಿಯನ್ನು ಬಿಡಲಿಲ್ಲ ನಮಗೆ. ಆದರೆ ಏನು ಅಂದರೆ, ಬರೀ ಇಷ್ಟು ಮಾತ್ರ ಓದಿದರೆ ರಾಮಾಯಣ ತಲೆಗೆ ಹೋಗಲ್ಲ. ನಾವು ರಾಮಾಯಣ ಓದಿ ಈ ಸಾಲನ್ನು ಒಂದು ಸರ್ತಿ ಮನನ ಮಾಡಲಿಕ್ಕೆ ಹೋದಾಗ ಅಬ್ಬಾ, ಒಂದೊಂದು ದಿವಸ ಯೋಚನೆ ಮಾಡಿದರೆ ಒಂದೊಂದು ಥರದ ಘಟನೆ ಈ ಶಬ್ದದೊಳಗೆ ತುಂಬಿಕೊಂಡು, ಅಲ್ಲ ಇದು ಈ ಶಬ್ದದಲ್ಲಿ ಬಂದಿದೆ, ಈ ಘಟನೆಯೂ ಬಂದಿದೆ, ಈ ಘಟನೆಯೂ ಬಂದಿದೆ ಅಂತ ನಮ್ಮ ಓದಿನ ಹರವು ಹೆಚ್ಚಾದಂತೆ ಈ ಮಂತ್ರದ ಹೊಳಹು ದೊಡ್ಡದಾಗ್ತಾ ಹೋಗುತ್ತೆ. ಹಾಗಿರುವಂತಹ ಸುಂದರವಾದ ನಿತ್ಯ ಅನುಷ್ಠಾನಕ್ಕೆ ಯೋಗ್ಯವಾದ, ಹೇಳಿಕೊಂಡ್ರೆ ಒಂಥರ ರಾಮಾಯಣ ಪಾರಾಯಣ ಮಾಡಿದ ಹಾಗೂ ಆಯಿತು. ಹನುಮಂತನಿಗೆ ಬಹಳ ಇಷ್ಟ, ತನ್ನನ್ನು ಹೊಗಳಿದ್ರೆ ಇಷ್ಟ ಆಗಲ್ಲ. ತಾನು ಹೇಳಿದ ಮಂತ್ರವನ್ನು ರಾಮನ ಕುರಿತಾಗಿ ಯಾರಾದರೂ ಒಬ್ಬರು ಹೇಳ್ತಾರೆ ಅಂದರೆ ಅವರು ಮತ್ತೆ ಕರೆದು ಬಂದು ಕೂಡಬೇಕಾಗಿಲ್ಲ, ತಾನೇ ಬಂದು ಕೂತಿರ್ತಾನೆ ಅನ್ನುವ ಮಟ್ಟಿಗೆ ಆ ಮಂತ್ರದ ಚಿಂತನೆಯನ್ನು ಹನುಮಂತ ಮಾಡಿದ್ದನ್ನು ನಾವು ಯಥಾಶಕ್ತಿ ಸ್ವಲ್ಪ ನೋಡಿದೆವು. ಮುಂದೆ ಸೂಕ್ಷ್ಮ ರೂಪ ಧರಿ ಸಿಯಹಿಂ ದಿಖಾವ, ಬಿಕಟ ರೂಪ ಧರಿ ಲಂಕ ಜರಾವ, ಸೂಕ್ಷ್ಮವಾದ ಆಕೃತಿಯನ್ನು ತೊಟ್ಟು ಸೀತೆಗೆ ತನ್ನ ಪರಿಚಯವನ್ನು ಕೊಟ್ಟ. ಆಮೇಲೆ ಭಯಂಕರವಾದ ಆಕೃತಿಯನ್ನು ತಾಳಿ ಇಡೀ ಲಂಕೆಯನ್ನೇ ಸುಟ್ಟೆ. ಇದು ನೀನು ಮಾಡಿದ 2 ಕೆಲಸವನ್ನೇ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ತತಃ ಶರೀರಂ ಸಂಕ್ಷಿಪ್ಯ ತನ್ಮಹೀಧರ ಸನ್ನಿಭಂ ಪುನಃ ಪ್ರಕೃತಿಮಾಪೇ ದೇವಿ ತಮೋಹ ಇವಾತ್ಮವಾನ್. ರಾಮಾಯಣ ಈ ಮಾತನ್ನು ಚಿತ್ರಣ ಮಾಡುವಾಗ ಹಾರಿ ಬಂದೊಡನೆ ತನ್ನ ವಿಸ್ತಾರವಾದ ರೂಪವನ್ನು ಕಿರಿದುಗೊಳಿಸಿದ ಅಂತೆ. ಕಾರಣ, ಮೊದಲೇ ರಕ್ಕಸರ ಕಣ್ಣಿಗೆ ಬಿದ್ದು, ಅವುಗಳು ಬೇರೆ ನಿಶಾಚರಿಗಳು, ಕತ್ತಲೆಯಲ್ಲೇ ಎಲ್ಲ ಕೆಲಸ ಮಾಡುವಂಥವುಗಳು. ಎಲ್ಲ ಇವತ್ತಿಗೂ ನಿಶಾಚರಿಗಳು ಜಾಸ್ತಿ ಆಗಿದ್ದಾರೆ. ಅದರಿಂದಾಗಿ ಪ್ರಕೃತಿ ಎದ್ದಿದ್ದಾಗ ನಾವು ಎದ್ದಿದ್ರೆ, ಪ್ರಕೃತಿ ಮಲಗಿದ್ದಾಗ ನಾವು ಮಲಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವೆಲ್ಲ ಉಲ್ಟಾ ಮಾಡ್ತಾ ಇರೋದ್ರಿಂದ ಆಮೇಲೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, 100 ದೋಷಗಳನ್ನು ಎಲ್ಲೆಲ್ಲಿಗೂ ಯಾವುದು ವಾಪಸ್ ಮಾತಾಡಲ್ವೋ ಅದ್ರ ಮೇಲೆ ದೋಷ ಹೇಳೋದು ನಾವು. ಸಮಾಜ ಸರಿ ಇಲ್ಲ, ಕಾಲ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ ನಾವು ಸರಿ ಇಲ್ಲ ಅಂತ ಹೇಳೋದು. ಅದೆಲ್ಲ ಯಾರು? ನಾವೇ. ಆ ಸಮಾಜ ಯಾರು? ನಾವೇ. ಆ ಕಾಲ ಯಾರು? ನಾವೇ. ವಸ್ತುಸ್ಥಿತಿ ವ್ಯವಸ್ಥೆಯನ್ನು ಮಾಡೋರು ಯಾರು? ನಾವೇ. ಆದರೆ ನಮಗೆ ಬೈಕೊಳ್ಳಿಕ್ಕೆ ಬರಲ್ಲ, ಅಥವಾ ನಮಗೆ ಬೈಕೊಳ್ಳಿಕ್ಕೆ ಹಿಂಸೆ ಅಥವಾ ನಾಚಿಕೆ, ಅದಕ್ಕೋಸ್ಕರ ಇನ್ನೊಂದರ ಮೇಲೆ ದೂರು ಹಾಕುವುದಾಗುತ್ತೆ. ಹಾಗೆ ಈ ನಿಶಾಚರಿಗಳು ತಮ್ಮ ಸೂಕ್ಷ್ಮವಾದ ದೃಷ್ಟಿಯಿಂದ ನಾನು ಬಂದು ಹೋದದ್ದನ್ನು ಗುರುತಿಸಿದರೆ ಕೆಲಸ ಕೆಡುತ್ತೆ, ಸೀತೆಯನ್ನು ಹುಡುಕ್ಲಿಕ್ಕೆ ತೊಂದರೆ ಆಗುತ್ತೆ. ಮೊದಲು ನನ್ನ ಗುರಿ ಯಾವುದು ಅಂದರೆ, ಸೀತೆ ಕ್ಷೇಮವಾಗಿ ಇಲ್ಲಿ ಇದ್ದಾಳ, ಸೀತೆ ಇದ್ದಾಳೆ ಅನ್ನೋದು ಗೊತ್ತಾದ ಮೇಲೆ ಬೇರೆ ಏನಾದರೂ ಆಮೇಲೆ ಮಾಡೋಣ. ಅದಕ್ಕೋಸ್ಕರ ತನ್ನ ರೂಪವನ್ನು ಸೂಕ್ಷ್ಮ ರೂಪಕ್ಕೆ, ತತಃ ಶರೀರಂ ಸಂಕ್ಷಿಪ್ಯ, ಅತ್ಯಂತ ಸೂಕ್ಷ್ಮ ರೂಪಕ್ಕೆ ತಂದು ನಿಲ್ಲಿಸಿಕೊಂಡ. ಅದು ಭೂತ್ವಾ ಬಿಡಾಲ ಸಮಿತೋ ನಿಶಿತಾಂ ಪುರೀಂಚ ಪ್ರಾಪ್ಸ್ಯನ್ ದದರ್ಶ ನಿಜ ರೂಪವತೀಂ ಸಲಂಕಾಂ. ಬಿಡಾಲ ರೂಪ, ಬಿಡಾಲ ಅಂದರೆ ಬೆಕ್ಕಿನ ಒಂದು ಸಣ್ಣ ಬೆಕ್ಕಿನ ಮರಿಯ ಹಾಗೆ. ನಮಗೆ ಇವತ್ತಿಗೆ ಅರ್ಥ ಆಗಬೇಕು ಅಂತಂದರೆ, ನೀವು ಮೈಸೂರಿಗೆ ಹೋದರೆ ಝೂ ಅಲ್ಲಿ ಒಂದು ಪಾಕೆಟ್ ಮಂಕಿ ಅಂತ ಸಿಗುತ್ತೆ. ಇಷ್ಟೇ ಸಣ್ಣದಿರುತ್ತೆ, ನೀವು ಅದನ್ನು ಕಿಸೆಯಲ್ಲಿ ಹಾಕ್ಕೊಂಡು ಹೋಗ್ಬೋದು. ಅಂಥ ಸಣ್ಣ ಮಂಗ ಅದು ಬೆಳೆಯುವುದೇ ಅಷ್ಟು. ಅದು ಎಷ್ಟು ವರ್ಷ ಆದರೂ ಅದು ಅಷ್ಟೇ ಬೆಳೆಯುವುದು.
ಮುಖ ಮಾತ್ರ ಅತ್ಯಂತ ದೊಡ್ಡದಾಗಿ ಕಾಣುತ್ತೆ, ಉಳಿದ ಶರೀರ ಎಲ್ಲ ಮುಖದ ಅರ್ಧ ಭಾಗದಲ್ಲಿ ಇಡೀ ಶರೀರ ಮುಗಿದು ಹೋಗುತ್ತೆ. ಅಂಥ ಒಂದು ಸಣ್ಣ ಶರೀರದ ರೂಪವನ್ನು ತೊಟ್ಟು ಹನುಮಂತ ಲಂಕೆಯನ್ನು ಪ್ರವೇಶ ಮಾಡಿದ. ಹೀಗೆ ಸೂಕ್ಷ್ಮ ರೂಪವನ್ನು ಧರಿಸಿ ಲಂಕೆಯನ್ನು ಪ್ರವೇಶಿಸಿ ಅಲ್ಲಿ ಮೊದಲೊಬ್ಬಳು ಲಂಕಿಣಿ ಸಿಗ್ತಾಳೆ. ಅವಳು ಬಹಳ ಸೂಕ್ಷ್ಮ, ಗುರುತಿಸಿ ತಡೆ ಹಿಡಿತಾಳೆ. ಹಿಡಿದಾಗೆ ಇವನು ಹೇಳ್ತಾನೆ, ನನಗೆ ಸೀತೆಯನ್ನು ಹುಡುಕಬೇಕಿದೆ. ಅವಳ ಕರ್ತವ್ಯ ಏನು ಅಂದರೆ ಲಂಕೆಗೆ ಕಾವಲಾಗಿ ಅವಳನ್ನು ನಿಲ್ಲಿಸಿದ್ದ ಆದ್ದರಿಂದ ತಡೀತಾಳೆ. ಅಲ್ಲಿ ಒಂದು ಸಣ್ಣ ಹೊಡೆದಾಟವೂ ಆಗುತ್ತೆ. ಸಣ್ಣ ಹೊಡೆದಾಟ ಯಾಕೆ ಅಂದರೆ ಹನುಮಂತ ಹೆಚ್ಚು ಪ್ರಯತ್ನ ಹಾಕಲಿಲ್ಲ ಅಂತಷ್ಟೇ, ಅದು ಅವಳಿಗೆ ದೊಡ್ಡ ಹೊಡೆತವೆ. ಅವಳು ಹೊಡೆದದ್ದಕ್ಕೆ ವಾಪಸ್ ಒಂದು ಹೊಡಿತಾನೆ. ಅವಳಿಗೆ ಇಡೀ ಎಲ್ಲ ಲೋಕಗಳು ಕಾಣಲಿಕ್ಕೆ ಶುರುವಾಗುತ್ತೆ. ತಕ್ಷಣ ತನ್ನ ಮಿತಿಯನ್ನು ಅರ್ಥ ಮಾಡಿಕೊಳ್ತಾಳೆ ಅವಳು. ಚತುರ್ಮುಖನ ಆದೇಶದಂತೆ ಅವಳು ಆ ಕಾರ್ಯ ಮಾಡ್ತಿರ್ತಾಳೆ. ಅವಳೆ ಒಂದು ಮಾತು ಹೇಳ್ತಾಳೆ, ಒಂದು ದೃಷ್ಟಿಯಲ್ಲಿ ಸಾವನ್ನು ರಾವಣನೇ ಸೀತೆಯ ರೂಪದಲ್ಲಿ ತಂದಿಟ್ಟುಕೊಂಡಿದ್ದಾನೆ. ನನಗೆ ಚತುರ್ಮುಖ ಇನ್ನೊಂದು ಮಾತು ಹೇಳಿದ್ದ, ಯಾವಾಗ ಒಂದು ಕಪಿ ಈ ಊರಿನೊಳಗೆ ಪ್ರವೇಶ ಮಾಡುತ್ತೋ ನಿಂಗೆ ಆಮೇಲೆ ಏನು ಕೆಲಸ ಇಲ್ಲ ಅಂತ, ನಿನಗೆ ಸೀತೆಯ ಹುಡುಕಾಟದ ವಿಷಯದಲ್ಲಿ ಕ್ಷೇಮವಾಗಲಿ ಅಂತ ಅವನನ್ನು ಹರಸಿ ಅವಳು ಹೊರಟು ಹೋಗ್ತಾಳೆ ಲಂಕಿಣಿ. ಅದೇ ಸಣ್ಣ ರೂಪವನ್ನು ತೊಟ್ಟು ಇಡೀ ಲಂಕೆಯ ಮೂಲೆ ಮೂಲೆಗಳನ್ನು ಹುಡುಕ್ತಾನೆ. ನಾವಾದರೆ ಸರಿ ಹುಡುಕ್ತೇವೆ ಅಂತನ್ನುವಾಗ ನಮ್ಗೆ ಬೇಕಾದ್ದು ಹುಡುಕ್ತೇವೆ. ಆದರೆ ಹನುಮಂತ ಬರೀ ಸೀತೆಯನ್ನು ಮಾತ್ರ ಹುಡುಕ್ಲಿಲ್ಲ. ಅದು ಎಲ್ಲಿ ಗೊತ್ತಾಗುತ್ತೆ ಅಂದರೆ, ಮುಂದೆ ಯುದ್ಧಕಾಂಡದ ಆರಂಭದಲ್ಲಿ ಸೇತುವೆಯನ್ನು ಕಟ್ಟಿ ಸೇತುವೆಯನ್ನು ದಾಟಿ ಅಂದರೆ ಸಮುದ್ರವನ್ನು ದಾಟಿ ಲಂಕೆಯ ಹೊರವಲಯದಲ್ಲಿ ಆವರಿಸಿಕೊಂಡಾಗ ರಾಮ ಈ ಯುದ್ಧಕ್ಕೆ ಸಿದ್ಧತೆ ಮಾಡಬೇಕಲ್ವ. ನಮಗೆ ಇದು ಅಪರಿಚಿತ, ಅವನಿಗೆ ಸ್ವಕ್ಷೇತ್ರದಲ್ಲಿ ಆ ಗಲ್ಲಿಯ ನಾಯಿ ಅದು ಭಾರಿ ಜೋರು, ಪಕ್ಕಕ್ಕೆ ಬಂದರೆ ಮಾತ್ರ ಬಾಲ ಮಡಚಿಕೊಂಡು ಈ ಕಡೆ ಬರುತ್ತೆ. ಹಾಗಾಗಿ ರಾಮ ಯೋಚನೆ ಮಾಡಿದೆ ಇದನ್ನು ಹೇಗೆ ಎದುರಿಸಬೇಕು ಅಂತ. ಆಗ ಹನುಮಂತ ಹೇಳ್ತಾನೆ, ಎರಡು ಅನುಕೂಲ ಆಗುತ್ತೆ. ಒಂದಲ್ಲಿ ವಿಭೀಷಣ ಬಂದಿದ್ದ, ಅದರ ಜೊತೆಗೆ ಹನುಮಂತ ತಾನು ಒಳಗಿನಿಂದ ನೋಡಿ ಬಂದ ಸೇನೆಯ ವ್ಯವಸ್ಥೆ, ಆಯುಧಗಳ ಜೋಡಣೆ, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಎಂತೆಂಥ ವಿಶೇಷವಾದ ಚಾಕಚಕ್ಯತೆಯನ್ನು ಅವರೆಲ್ಲ ಹೊಂದಿದ್ದಾರೆ, ಇದೆಲ್ಲವನ್ನು ಬಿಡಿಸಿ 4 ದಿಕ್ಕುಗಳಿಗೂ ಯಾರ್ಯಾರು ಹೋಗಬೇಕು, ಹೇಗೆ ಹೋಗಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡುತ್ತಾನೆ. ಲಂಕೆಯ 4 ದಿಕ್ಕುಗಳಿಂದ 4 ಬಾಗಿಲುಗಳ ಕಡೆಗೆ ನುಗ್ಗುವಂತಹ ಒಂದು ಸೇನೆಯ ಸಿದ್ಧತೆಯನ್ನು ಹನುಮಂತ ತಾನು ಮೊದಲು ಹೋಗಿ ಬಂದ ಅನುಭವದ ಹಿನ್ನೆಲೆಯಲ್ಲಿ ಯಾವ ರೀತಿಯ ಸೇನೆಯನ್ನು ಯಾವ ದಿಕ್ಕಿನಲ್ಲಿ ನಿಲ್ಲಿಸಬೇಕು ಅನ್ನುವ ಸೂಚನೆಯನ್ನು ಕೊಡ್ತಾನೆ. ಅದರಿಂದ ಅವನು ಸುಮ್ಮನೆ ಹೋದ ಪುಟ್ಟ ಬಂದ ಪುಟ್ಟ ಅನ್ನುವ ಹಾಗೆ ಏನೂ ಕಾರ್ಯಭಾರ ಇಲ್ಲದೆ ಹೋಗಿ ಬರಲಿಲ್ಲ. ಪ್ರತಿ ಕ್ಷಣವೂ ಅವನು ಮಾಡಿದ ಕೆಲಸ ಅದು ಮುಂದೆಗೆ ಅಗತ್ಯ ಇದ್ದದ್ದನ್ನೇ ಅವನು ಯೋಚನೆ ಮಾಡಿದ. ಹೀಗೆ ಸೀತೆಗೆ ಕೊನೆಗೆಲ್ಲ ಹುಡುಕಿದ. ರಾವಣನ ಅಂತಃಪುರವನ್ನು ನೋಡಿದ್ದಾನೆ, ಕುಂಭಕರ್ಣನ ಅಂತಃಪುರವನ್ನು ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿದ್ದು ಅಂದರೆ ಅದು ಮಹಾ ಗಾಢ ನಿದ್ದೆ, ಗೊರಕೆಯ ಸದ್ದು, ಅದು ಇಡೀ ಲಂಕೆಯನ್ನೇ ಎಚ್ಚರಿಸುವ ಹಾಗಿತ್ತು. ಅಲ್ಲಿಂದ ವಿಭೀಷಣನ ಮನೆಗೂ ಹೊಕ್ಕಿದ್ದಾನೆ. ವಿಭೀಷಣ ಏನು ಮಾಡ್ತಾ ಇದ್ದ ಅನ್ನೋದನ್ನು ನೋಡ್ಕೊಂಡು ಬಂದಿದ್ದಾನೆ, ಮಾತಾಡಿಸಿಲ್ಲ ಅವನನ್ನು. ಇದೆಲ್ಲ ಆಗಿ ಇಲ್ಲಿ ಎಲ್ಲೂ ಇಲ್ಲ ಅಂತ ಗೊತ್ತಾದ ಮೇಲೆ ಊರ ಹೊರವಲಯವನ್ನು ಹುಡುಕುವಾಗ ಅಶೋಕವನವನ್ನು ಪ್ರವೇಶಿಸಿದಾಗ ಸಿಯೆ ಹಿಂದಿಖಾವ, ಸೀತೆಗೆ ತಾನು ಕಂಡು ಬಂದ. ಅಲ್ಲಿ ಸೀತೆಗೆ ಸಮಾಧಾನ ಮಾಡಿ ತನ್ನ ವಿಸ್ತೃತವಾದ ರೂಪವನ್ನು ಮತ್ತೆ ಭಯಂಕರವಾದ ರೂಪವನ್ನು, ಯಾಕೆಂದರೆ ಅವರೆಲ್ಲ ಇವನನ್ನು ಹೆದರಿಸ್ಲಿಕ್ಕೂ ಮೊದಲು ಇಡೀ ಮರಗಳೆಲ್ಲ ಬಿದ್ದುವಲ್ಲ, ಬಿದ್ದ ಮೇಲೆ ಆ ಇಡೀ ವನಕ್ಕೆ ಮೇಲಿನಿಂದ ಹೊರಭಾಗಕ್ಕೆ ಕಟ್ಟಿದ್ದ ಕೊತ್ತಲದ ಮೇಲೆ, ಕೋಟೆಯ ಮೇಲೆ ನಿಂತು ಕಿರಿಚಿದ. ಯಾಕಂದರೆ ಅವರೆಲ್ಲ ಜೋರಾಗಿ ಬಂದು ಕಿರಿಚಿದ್ರು. ಹನುಮಂತ ಬಿಕಟ ರೂಪ ತೋರಿಸಿದ ಅಂತ ಹೇಳ್ತಾರೆ. ಮಕ್ಕಳಿಗೆ ಕತೆ ಹೇಳಿ ಚೆನ್ನಾಗಿರುತ್ತಿದ್ದು. ನಿಮಗೆ ದೊಡ್ಡವರಿಗೆ ಹೇಳುವಾಗ ಅಯ್ಯೋ ಇದೇನು ವಯಸ್ಸಿನ ವ್ಯವಸ್ಥೆ ನೋಡಿದಾಗ ಆ ಶಬ್ದಗಳಿಂದ ಹೇಳಲಿಕ್ಕೆ ಕಷ್ಟ. ಮಕ್ಕಳ ಹತ್ರ ಹೇಳುವಾಗ ಇದು ಬೇರೆಯೇ ರೀತಿ ತೆರ್ಕೊಳ್ಳುತ್ತೆ. ಅವರು ಹೇಗೆ ಕಿರಿಚಿದ್ರು ನಿಮಗೆ ಮಾತ್ರ ಕಿರಿಚ್ಲಿಕ್ಕೆ ಬರೋದಲ್ಲ, ನನಗೂ ಬರುತ್ತೆ ಅಂತ ಅವರಿಗಿಂತ ಜೋರಾಗಿ ಕಿರಿಚಿದ ಅಂತೆ. ನಂಬಲ್ಲ ನೀವು, ಅಲ್ಲಿದ್ದ ಅಷ್ಟೂ ಸಾವಿರ ಸಂಖ್ಯೆಯ ರಾಕ್ಷಸರ ಕಿವಿಯಲ್ಲಿ ನೆತ್ತರು ಹರಿದು ಸತ್ತೋದ್ರು ಹನುಮಂತ ಕಿರಿಚಿದ್ದಕ್ಕೆ. ಬಿಕಟ ರೂಪ ದಿಖಾವ, ಅವನು ಎಂಥ ವಿಕಟ ರೂಪವನ್ನು ತೋರಿಸಿದ ಅಂತಂದರೆ ಶಬ್ದಕ್ಕೇನೆ ಸತ್ತೋದ್ರಿ ಎಲ್ಲ ಅವನ ಕಿರಿಚಾಟಕ್ಕೆ. ಅಲ್ಲೇ ಪ್ರಾಸಾದಕ್ಕೆ ಗೋಡೆಗೆ ಅಂದರೆ ಬಾಗಿಲಿಗೆ ಒಂದು ದೊಡ್ಡ
ಸಲಾಕೆಯನ್ನು ಜೋಡಿಸಿರ್ತಾರೆ. ಅಂದರೆ ನೀವು ಹಳೆಯ ಕಾಲದ ಅಂಗಡಿಗಳನ್ನು ನೋಡಿದರೆ ಆ ಅಂಗಡಿಯ ಆ ಭಾಗಕ್ಕೆ ಒಂದೊಂದೇ ಮರದ ತುಂಡನ್ನು ಸಿಕ್ಕಿಸಿ ಕೊನೆಗೊಂದು ಉದ್ದದ ಸಲಾಕೆಯನ್ನು ಜೋಡಿಸಿ ಅದಕ್ಕೊಂದು ಬೀಗ ಹಾಕಿ ಬರ್ತಾನೆ. ಅದು ಆ ಬಾಗಿಲಿಗಿದ್ದದ್ದನ್ನು ಕೀಲಕವನ್ನೇ ಎತ್ತಿಕೊಂಡ ಅಷ್ಟೂ ರಾಕ್ಷಸರು ಒಟ್ಟಿಗೆ ಬರ್ತಾ ಇದ್ರೆ ಬೀಸಿ ಬೀಸಿ ತಲೆ ತೆಗೆದು ಆಕಾಶಕ್ಕೆ ಹಾರ್ತಾ ಇದೆ, ಲೆಕ್ಕ ಇಲ್ಲದ ಹಾಗೆ ಬೀಸಿ ಅಷ್ಟೂ ರಾಕ್ಷಸರನ್ನು ಸಂಹಾರ ಮಾಡಿದ ಮೇಲೆ ರಾವಣನಿಗೆ ಸುದ್ದಿ ಹೋಯಿತು. ಸುದ್ದಿ ಹೋದದ್ದು ಅಂದರೆ ಅದು ಅಸಾಧಾರಣವಾದ ಸುದ್ದಿ. ಅದು ರಾವಣನಿಗೆ ಏನು ಒಂದು ಕಪಿ ಈ ಥರ ಅವನ ಇಡೀ ಜೀವನದಲ್ಲಿ ಕಪಿ ಅಂದರೆ ಅವನಿಗೆ ಆಹಾರ. ಅವನು ಮನುಷ್ಯರು ಮತ್ತು ಕಪಿಗಳನ್ನು ತುಂಬ ಕಸದಂತೆ ನೋಡಿದವ. ಅವನು ವರ ಕೇಳುವಾಗಲೂ ಎಲ್ಲ ಪ್ರಾಣಿ ಪಕ್ಷಿಗಳಿಂದ ಹಾಗಾಗಬಾರ್ದು, ಹೀಗಾಗಬಾರ್ದು, ಇನ್ನೊಂದಾಗಬಾರ್ದು, ಯಾವುದೋ ಒಂದೆರಡು ಬಿಡು, ನಿನಗೆ ವರ ಹಾಗೆ ಕೇಳಿದರೆ ಅದು ಕ್ಷೇಮ ಅನ್ನುವ ದೃಷ್ಟಿಯಿಂದ ಹೇಳಿದಾಗ, ಹಾಗಿದ್ರೆ ಮನುಷ್ಯ ಮತ್ತು ಕಪಿಗಳು ನನಗೆ ಆಹಾರ, ಅದು ನನಗೆ ಯಾವ ರೀತಿಯಿಂದಲೂ ಕೂಡ ನನ್ನ ಸಾವಿಗೆ ಕಾರಣ ಆಗಲಿಕ್ಕಿಲ್ಲ, ಅದೆರಡು ಬೇಕಾದರೆ ನಿನ್ನ ವರದಲ್ಲಿ ಬಿಟ್ಟುಬಿಡು ಅಂದ. ಅದಕ್ಕೆ ರಾಮ ಮನುಷ್ಯನಾಗಿ ಹುಟ್ಟಿದ, ಹನುಮಂತ ಕಪಿಯಾಗಿ ಹುಟ್ಟಿದ. ಅಂದರೆ ಇದೆಲ್ಲವೂ ಕೂಡ ಅವನು ಏನು ಕೇಳಿದ್ದಾನೋ ಅದರ ಹಿನ್ನೆಲೆಯಲ್ಲೇ ನಡೆದ ಘಟನೆಗಳು. ದೇವರು ಬಹಳ ಲೆಕ್ಕಾಚಾರದ ಮನುಷ್ಯ, ಯಾರ ಮಾತನ್ನೂ ಸುಳ್ಳಾಗ್ಲಿಕ್ಕೆ ಬಿಡಲ್ಲ, ಯಾರ ಮಾತು ಕೂಡ ಅವರು ಅಂದುಕೊಂಡದ್ದಕ್ಕಿಂತ ಹೆಚ್ಚಾಗುವುದನ್ನು ಬಿಡಲ್ಲ. ದಾಸರು ಒಂದು ಕಡೆ ಅವನನ್ನು ಗೋವಿಂದ ಶೆಟ್ಟಿ ಅಂತ ಕರೀತಾರೆ ದೇವರನ್ನು. ಈ ತಿಮ್ಮಪ್ಪ ಶೆಟ್ಟಿ ಇದ್ದಾನಲ್ಲ, ಅವನು ಒಂದು ಕ್ಷಣ ಬೇಗನೂ ನಮ್ಗೆ ಅನುಗ್ರಹ ಮಾಡಲ್ಲ, ಒಂದು ಕ್ಷಣ ತಡ ಮಾಡಿಯೂ ಗಾಬರಿ ಬೀಳಿಸಲ್ಲ. ಕೊಡುವ ವಿಷಯದಲ್ಲಾಗಲಿ ಕಾಲದ ಅನುಗ್ರಹದ ವಿಷಯದಲ್ಲಾಗಲಿ ಎಲ್ಲವೂ ಅತ್ಯಂತ ಲೆಕ್ಕಾಚಾರ. ಹಾಗಾಗಿ ಹನುಮಂತನು ಕೂಡ ಅವನ ದಾಸ ಅಂದಮೇಲೆ ಎಲ್ಲ ಲೆಕ್ಕಾಚಾರ ಚುಕ್ತ ಮಾಡಬೇಕಿತ್ತು. ತಕ್ಷಣವೇ ರಾಕ್ಷಸರನ್ನು ಸಂಹಾರ ಮಾಡಿದ. ಒಂದಾದ ಮೇಲೆ ಒಂದು ಪಡೆ ಅವನನ್ನು ಅನುಸರಿಸಿ ಬಂತು. ಅನುಸರಿಸಿ ಬಂದಾಗ ಹನುಮಂತ ಒಂದು ಸ್ವಲ್ಪವೂ ಹೆದರಲಿಲ್ಲ, ಯಾವ ರೀತಿಯಲ್ಲೂ ಅವನು ಹಿಂದೇಟು ಹಾಕಲಿಲ್ಲ. ಎಲ್ಲ ರಾಕ್ಷಸರ ಸೇನೆಯನ್ನು ನಾಶ ಮಾಡಿದ. ಕೊನೆಗೆ ಮಗನನ್ನು ಕಳುಹಿಸಿಕೊಟ್ಟ ಇಂದ್ರಜಿತ್. ಮೊದಲೊಬ್ಬ ಮಗನನ್ನು ಕಳಿಸಿದ್ದ, ಅಕ್ಷಕುಮಾರ ಅಂತ ಅವನ ಹೆಸರು. ಅವನನ್ನು ಈಡುಗಾಯಿ ಒಡೆದ ಹಾಗೆ ಮುಂದಿನ ಮಹಾಯುದ್ಧಕ್ಕೆ ಒಂದು ಆರಂಭದಲ್ಲಿ ಶುಭ ಮುಹೂರ್ತ ಅಂತ ಹೇಳಿ ಹೊಡಿತಾರಲ್ವ, ಹಾಗೆ ಹೊಡೆದು ಮುಗಿಸ್ಬಿಟ್ಟಿದ್ದ. ಆದರೆ ರಾವಣನಿಗೆ ಇದಕ್ಕೆ ಹೇಗೆ ಪರಿಹಾರ ಕಾಣುವುದು ಅಂತ ತಲೆಬಿಸಿ ಆದಾಗ ಇಂದ್ರಜಿತ್ ತಾನೇ ಬಂದು ನಿಗ್ರಹಿಸ್ತೇನೆ ಅಂತ ಹೇಳಿ ಚತುರ್ಮುಖನ ವರಬಲದಿಂದ ಪಡೆದ ಅಸ್ತ್ರವನ್ನು, ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತಾನೆ. ಹನುಮಂತ ಒಪ್ಪಿಕೊಂಡು ಅದನ್ನು ತಾನೇ ಬೇಕು ಅಂತ ಶರಣಾಗ್ತಾನೆ. ಯಾಕೆಂದರೆ ಸೀತೆಯನ್ನು ಹುಡುಕಿದ್ದಾಯಿತು, ಸೀತೆಗೆ ಕಾಟ ಕೊಟ್ಟ ಮರಗಳು ರಕ್ಕಸರನ್ನು ಸಂಹರಿಸಿದ್ದಾಯಿತು. ಇನ್ನೇನು ಅಂದರೆ ರಾಮನ ದೂತನಾದವ ಒಬ್ಬ ಬಂದು ಹಾಗೆ ಕಳ್ಳತನದಿಂದ ಓಡಿದ ಅನ್ನುವ ಕೆಟ್ಟ ಹೆಸರು ರಾಮನಿಗೆ ಬರಬಾರ್ದು. ರಾವಣನನ್ನು ಭೇಟಿ ಆಗಬೇಕು ಅಂತಿತ್ತು, ಇವರೇ ಕರ್ಕೊಂಡು ಹೋಗ್ತಾರೆ ಅಂದರೆ ಯಾಕೆ ಬಿಡಲಿ, ಆಯಿತು ಅಂತ ಆ ಅಸ್ತ್ರಕ್ಕೆ ತನ್ನನ್ನು ಬಂದಿಯಾಗಿಸಿದ, ಹೊರಟ. ಅಲ್ಲಿ ಆ ಅಸ್ತ್ರ ಹಾಗೆ ಅವನನ್ನು ಕಟ್ಟಿ ಹಾಕಿದ ಮೇಲೆ ಈ ಕಪಿಗಳೆಲ್ಲ ಮೂಗು ಕೈ ಕಾಲು ಎಲ್ಲ ಜಜ್ಜಿಸಿಕೊಂಡವರು ಎಲ್ಲ ಯಾವುದು ಅವರವ್ರ ಪ್ಲೇಸ್. ಮೊದಲೇ ಯಾವುದು ನೆಟ್ಟಗಿರಲಿಲ್ಲ ಅವರ. ಯಾಕೆಂದರೆ ಅವರ ವರ್ಣನೆ ಮಾಡುವಾಗ ತಲೆನೇ ಇರಲಿಲ್ಲ ಅಂತೆ, ಎಲ್ಲ ಹೊಟ್ಟೆಯಲ್ಲೇ ಬಾಯಿ, ಹೊಟ್ಟೆಯಲ್ಲೇ ಕಣ್ಣು, ಹೊಟ್ಟೆಯಲ್ಲೇ ಮೂಗು, ಹೊಟ್ಟೆಯಲ್ಲೇ ಎಲ್ಲ ಅಲ್ಲೇ ಒಂದು ಮಾಂಸದ ಮುದ್ದೆ ಓಡಿದ ಹಾಗೆ ಇರ್ತಿತ್ತು ರಾಕ್ಷಸರ ಮುದ್ದೆ ಅಂದರೆ. ಆ ರೀತಿ ವಿಚಿತ್ರವಾದ ಆಕೃತಿಗಳಿಂದ ಕೂಡಿದಂತಹ, ನಾವು ಯಾವುದನ್ನು ಇವತ್ತು ಮಕ್ಕಳಿಗೆ ಯಾವುದು ಕಣ್ಣು ಬಾಯಿ ಮೂಗು ನೆಟ್ಟಗಿಲ್ಲದ ಚಿತ್ರಗಳನ್ನು ತೋರಿಸಿ ಇದೇ ನಿಮ್ಮ ಎಂಟರ್ಟೈನ್ಮೆಂಟು ಅಂತ ಹೇಳ್ತೀವೋ, ಅದು ರಾಮಾಯಣದಲ್ಲಿ ಆಗಿ ಹೋದದ್ದು. ಅದು ಯಾವುದು ಹೊಸ್ತಲ್ಲ, ನಮಗೆ ಇವತ್ತಿದು ಹೊಸ್ತು ಅಂತ ನಾವು ಯೋಚನೆ ಮಾಡ್ತೇವೆ ಅಷ್ಟೇ. ಅಂಥ ರಾಕ್ಷಸರ ಮೊದಲೇ ಪೂರ್ತಿ ವಿಕೃತರಾದವರು ಈ ಪೆಟ್ಟು ತಿಂದ ಮೇಲೆ ಇನ್ಯಾವುದು ಒಸಡೆಲ್ಲ ಪಕ್ಕದಲ್ಲಿ ಇರ್ತಿತ್ತು. ಹೊಡೆದ ಪೆಟ್ಟಿಗೆ ಎದುರುಗಡೆ ಬಾಯಿಯೇ ಇಲ್ಲ, ಮೇಲಿನ ತುಟಿ ಇಲ್ಲಿದೆ, ಇನ್ನೊಂದು ತುಟಿ ಈ ಕಡೆ ಇದೆ, ಹಾಗೆ ಹೊಡೆದು ಬಿಟ್ಟಿದ್ದಾನೆ ಸಲಾಕೆಯಿಂದ. ಅವರಿಗೆಲ್ಲ ಸಿಟ್ಟಿತ್ತು ಹನುಮಂತನ ಮೇಲೆ. ಅದಕ್ಕೋಸ್ಕರ ತಮಗೆ ಸಿಕ್ಕಿದ ಹಗ್ಗಗಳನ್ನೆಲ್ಲ ತಂದು ಹನುಮಂತನಿಗೆ ಸುತ್ತಿದ್ರು. ಅಂದರೆ ನಾವು ಕೂಡ ಈ ರಾವಣನಿಗೆ ಸಲ್ಲಿಸುವುದರಲ್ಲಿ ನಮ್ಮ ಪಾಲು ಇದೆ ಅಂತ ಹಗ್ಗವನ್ನು ಕಟ್ಟಿದ್ರು. ಆ ಹಗ್ಗ ಕಟ್ಟಿದ ಮೇಲೆ ಅಸ್ತ್ರದ ದೇವತೆ ಅದಕ್ಕೆ ಅವಮಾನ ಆಯಿತು. ನಾನು ಬಂಧಿಸಿ ಆದಮೇಲೆ ಈ ಯಾವುದೋ ಯಕ್ಕಶ್ಚಿತ್ ಹಗ್ಗವನ್ನು ತಂದು ಈ ಹನುಮಂತನಿಗೆ ಕಟ್ಟಿ ನಾವು ಕಟ್ಟಿದ್ವಿ ಅಂತ ಹೆಮ್ಮೆ ಪಡ್ತಾರಲ್ಲ, ಎಂಥ ಮೂರ್ಖರಿದ್ದಾರೆ ಇವರು, ಇವರಿಗೆ ನನ್ನಿಂದ ಏನು ಉಪಯೋಗ ಇಲ್ಲ ಅಂತೇಳಿ ಅದು ಬಿಚ್ಚೋಯ್ತು. ಹನುಮಂತ ಸುಮ್ಮನಿದ್ದ. ಅವನು ಒಂದು ಉಸಿರಾಡಿದರೆ ಅದೆಲ್ಲ ಉದುರೋಗ್ತಿತ್ತು.
ಆದರೆ ಬೇಕು ಅಂತ ಸುಮ್ಮನೆ ಹೋಗೋ ತನಕ ಕೆಲಸ ಆಗಬೇಕಲ್ಲ, ಸುಮ್ಮನೆ ಹೇಳ್ಕೊಂಡು ಹೋದರು, ಅಲ್ಲಿ ತನಕ ಬಂದ. ಸಿಟ್ಟು ಬಂದಿತ್ತು ಮೊದಲೇ ರಾವಣನಿಗೆ, ತಕ್ಷಣವೇ ಕೊಂದುಬಿಡಿ ಇಂದ. ಆಗ ವಿಭೀಷಣ ತಡೆದು ನಿಲ್ಲಿಸಿದ. ಕೊನೆಗೆ ಮಾತುಕತೆ ಆಯ್ತು, ಅದು ಮುಂದೆ ಮತ್ತೆ ಬರುತ್ತೆ, ಆ ಚಿತ್ರಣವನ್ನು ಮತ್ತೆ ನೋಡಲಿಕ್ಕಿದೆ. ಆಗ ಎಲ್ಲ ಸಿಟ್ಟು ತೀರಿಸಿಕೊಳ್ಳಿಕ್ಕೋಸ್ಕರ ಕಾಯ್ತಾ ಇದ್ದವರು, ರಾವಣನಿಗೂ ಒಂದು ಉದ್ದೇಶ ಇತ್ತು. ಮಂಗಗಳಿಗೆ ಬಹಳ ದೇಹದಲ್ಲಿ ಇಷ್ಟವಾದ ಭಾಗ ಅಂದರೆ ಬಾಲ. ಒಂದರ್ಥದಲ್ಲಿ ಬಾಲ ಕತ್ತರಿಸಿ ಹೋಯಿತು ಅಂದರೆ ಅದರ ಜೀವ ಹೋಯಿತು ಅಂತಲೇ ಅರ್ಥ. ನಾವು ನಾಯಿಗಳಿಗೆ ಬಾಲ ಕತ್ತರಿಸಿದ ಹಾಗೆ ಮಂಗಗಳಿಗೆ ಕತ್ತರಿಸಿ ಇಡಲಿಕ್ಕಾಗಲ್ಲ. ಅವುಗಳ ಇಡೀ ದೇಹದ ಬ್ಯಾಲೆನ್ಸ್ ಆಗುವುದೇ ಬಾಲದಿಂದ. ಅದನ್ನೇ ಸುಟ್ಟು ಬಿಡಿಯಿಂದ. ತಕ್ಷಣ ಉಳಿದವರೆಲ್ಲ ರಾಕ್ಷಸರು ತಮ್ಮ ಸರಹದ್ದಿನಲ್ಲಿದ್ದ ಎಲ್ಲ ವಸ್ತ್ರಗಳನ್ನು ತಂದು ಸುತ್ತಿದ್ರು. ಈ ಹನುಮಂತನಿಗೂ ಹೇಗೂ ಸುಡ್ತಿರಲ್ವಾ, ನೀವೇ ನಿಮ್ಮ ಮನೆಗೆ ಸುಟ್ಟುಕೊಳ್ಳಲಿಕ್ಕೆ ಬೇಕಾದ್ದನ್ನು ತಯಾರು ಮಾಡ್ತೀನಿ ಅಂದರೆ ನಾನು ಯಾಕೆ ಬಿಡಲಿ ಎಂದು ಇನ್ನೊಂಚೂರು ಬಾಲ ಬೆಳೆಸಿದ. ಬೆಳೀತು 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 ಬೆಳೀತು, ತಂದು ಸುತ್ತಿದ್ರು, ಎಣ್ಣೆಯಲ್ಲಿ ಮುಳುಗಿಸಿ ಇಟ್ಟದ್ದು. ಕೊನೆಗೆ ಬೆಂಕಿ ಕೊಟ್ಟರು. ಸೀದಾ ಹಾರ್ಕೊಂಡು ಹೊರಕ್ಕೆ ಹೋದವನು ಏನು ಮಾಡಲಿಲ್ಲ. ಎಲ್ಲೆಲ್ಲಿ ತನಗೆ ಕೂತ್ಕೊಳ್ಬೇಕು ಅಂತ ಅನ್ನಿಸ್ತೋ ಅಲ್ಲೆಲ್ಲ ಕೂತ. ಯಾಕೆಂದರೆ ಈ ಅಗ್ನಿ ಅವನು ಯಾವತ್ತೂ ವಾಯು ಸಖ ಅಂತ ಅಗ್ನಿಗೆ ಹೆಸರು, ವಾಯುವಿಗೆ ಮಿತ್ರ ಅಂತ. ವಾಯು ಬೆಂಕಿಗೆ ಮಿತ್ರ, ಬೆಂಕಿ ವಾಯುವಿಗೆ ಮಿತ್ರ. ಹಾಗಾಗಿ ಅವನು ಉರಿದಷ್ಟು ಆನಂದ. ಹೋಗಿ ಎಲ್ಲ ಕಡೆ ಕೂತು ಬಂದ. ಹನುಮಂತನದೊಂದು ಗುಣ ಏನು ಅಂದರೆ, ನೀವು ಏನು ಕೊಡ್ತೀರೋ ಅದನ್ನು 100 ಮಡಿ ಮಾಡಿ ಕೊಡ್ತಾನವನು. ಬೆಂಕಿ ಕೊಟ್ರಾ ಬೆಂಕಿ ಕೊಡ್ತಾನೆ, ಪ್ರೀತಿ ಕೊಟ್ರಾ ಪ್ರೀತಿ ಕೊಡ್ತಾನೆ. ಹಾಗಾಗಿ ಅವನು ಕೊಟ್ಟದ್ದೇ ಬೆಂಕಿ. ಆದ್ದರಿಂದಾಗಿ ವಿಭೀಷಣನ ಮನೆಯೊಂದು ಬಿಟ್ಟು, ಸೀತೆ ಇದ್ದ ಶಿಂಶಪ ವೃಕ್ಷವೊಂದನ್ನು ಬಿಟ್ಟು ಇಡೀ ಲಂಕೆ ಕರಿ ಕಟ್ಟಿತು, ಕಳೆ ಕೆಟ್ಟಿತು, ಪೂರ್ತಿ ಮಣ್ಣು ಮಸಿ, ಏನೂ ಇಲ್ಲ. ಕೊನೆಗೆ ಮತ್ತೆ ಸೀತೆಗೆ ವಂದಿಸಿ ಹೊರಟು ಬಂದ. ಹೀಗೆ ಲಂಕೆಯನ್ನು ಸುಟ್ಟು ಬಿಟ್ಟವ, ಲಂಕಾ ಜರಾವ. ಅದರ ನಂತರ ಭೀಮರೂಪಧರಿ ಅಸುರು ಸಂಹಾರೇ ರಾಮಚಂದ್ರಕ್ಕೆ ಕಾಜ್ ಸವಾರೆ. ಮತ್ತೆ ಹೇಳ್ತಾರೆ, ಅವನು ಸೀತೆಯ ಮುಂದೆ, ಸೀತೆ ಕೇಳಿದ್ಲು, ನೀನೆಂದು ಈ ಪುಟ್ಟ ರೂಪವನ್ನು ತೊಟ್ಟವ, ಇಲ್ಲಿಗೆ ನೀನು ಹೇಗೋ ಬಂದಿ ಅಂತ ಇಟ್ಕೋ. ನನಗೊಂದು ಡೌಟು, ಇಷ್ಟು ಸಣ್ಣ ವೇಷದಿಂದ ನೀನು ಇಲ್ಲಿಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಆಯಿತು? ಅಮ್ಮ, ನೀನು ನನ್ನ ಈ ಪುಟ್ಟ ರೂಪ ನೋಡಿ ನನ್ನನ್ನು ಅಳಿಬೇಡ, ನಾನು ನಿಜವಾದ ರೂಪ ಹೇಗಿದೆ ಅಂತ ಬೇಕಾದರೂ ಒಂದ್ಸಲ ತೋರಿಸ್ತೇನೆ ಅಂತ ತನ್ನ ವಿಕಟ ಭಯಂಕರವಾದ ಎತ್ತರದ ವಿಸ್ತಾರವಾದ ರೂಪವನ್ನು ತೋರಿಸ್ತಾನೆ. ಭೀಮರೂಪ. ಭೀಮರೂಪ ಅಂತಂದರೆ ದೊಡ್ಡ ರೂಪ. ಭೀಮ ಅಂದರೆ ಭಯಂಕರ ಅಂತ ಅರ್ಥ. ಭೀಮ ಅಂದರೆ 2 ಅರ್ಥ ಇದೆ. ಎದುರುಗಡೆಯವರಿಗೆ ಭಯಂಕರ, ಆತ್ಮೀಯರಿಗೆ ಮಾ ಭೀಹಿ, ಹೆದರಬೇಡಿ ನಾನಿದ್ದೇನೆ, ಹೆದರಬೇಡಿ ನನ್ನ ರಕ್ಷಣೆ ನಿಮಗಿದೆ ಅನ್ನುವ ಸಮಾಧಾನವನ್ನು ತೋರುವ ರೂಪ. ಭೀಮ ಅಂದರೆ 2 ಅರ್ಥ. ಅದು ಯಾರು ಹೇಗೋ ಹಾಗೆ. ಈ ಕೆಲವರು ಮನೆಯಲ್ಲಿ, ಅಯ್ಯೋ ನಮ್ಮ ಮನೇಲಿ ನರಸಿಂಹದೇವರು ಶಾಲಗ್ರಾಮ ಇಟ್ಕೋಬೋದಾ, ನರಸಿಂಹದೇವ್ರ ಫೋಟೋ ಇಟ್ಕೊಳ್ಬೋದಾ, ನರಸಿಂಹದೇವ್ರಿಗೆ ಪೂಜೆ ಮಾಡ್ಬೋದಾ ಅಂತ ಏನೇನೋ ಪ್ರಶ್ನೆ ಕೇಳ್ತಾರೆ. ನನ್ನ ಹತ್ರನೂ ಒಂದ್ಸಲ ಹಾಗೆ ಯಾರೋ ಕೇಳಿದರು. ಅದಕ್ಕೆ ಕೇಳಿದೆ, ನಿಮ್ಮ ಮನೆಯಲ್ಲಿ ಪ್ರಹ್ಲಾದ ಇದ್ದರೆ ಮಾಡಿ, ನಿಮ್ಮ ಮನೆಯಲ್ಲಿ ಹಿರಣ್ಯಕಶಿಪು ಇದ್ದರೆ ಮಾಡಬೇಡಿ ಅಷ್ಟೇ. ಇನ್ನೇನು ಹೇಳೋದು? ಯಾರ ಮನಸ್ಸಲ್ಲಿ ಹಿರಣ್ಯಕಶಿಪು ಇರ್ತಾನೋ ಅವನಿಗೆ ನರಸಿಂಹನನ್ನು ಕಂಡ್ರೆ ಭಯ. ಯಾರಿಗೆ ಮನಸ್ಸಿನಲ್ಲಿ ಪ್ರಹ್ಲಾದನಂತೆ ಪ್ರೀತಿ ಇರುತ್ತೋ, ಪೂಜ್ಯ ಭಾವ ಇರುತ್ತೋ, ಯಾವತ್ತೂ ಭಗವಂತನ ಯಾವ ರೂಪವು ಯಾರಿಗೂ ಹಾನಿ ಮಾಡಲಿಕ್ಕೋಸ್ಕರ ಬಂದದ್ದೇ ಅಲ್ಲ. ಇದು ನಿಶ್ಚಯವಾಗಿ ಮನಸ್ಸಿನಲ್ಲಿ ಯಾರಿಗಿರುತ್ತೋ ಅದು ಯಾವುದೂ ಭಯ ಕೊಡುವಂಥದ್ದಲ್ಲ. ಯಾವಾಗ ನಾವು ಏನೋ ಬೇಡಿಕೆ ಇಟ್ಟು ಏನಾದರೂ ಮಾಡಿದ್ರೆ, ಪೂಜೆ ಪುರಸ್ಕಾರ, ಆ ಬೇಡಿಕೆಗೆ ತಕ್ಕಂತೆ ನಿಷ್ಠೆ ಇಲ್ಲ ಅಂತಾದಾಗ ಅದು ಪೆಟ್ಟು ಕೊಡುತ್ತೆ. ನಮಗೆ ಬೇಡಿಕೆ ಇಲ್ಲದೆ ಕೇವಲ ನಿನ್ನನ್ನು ಪ್ರೀತಿಸುವುದು, ನಿನ್ನ ಪೂಜೆಯನ್ನು ನನಗೆ ಇಷ್ಟ ಅನ್ನೋ ಅಷ್ಟೇ ಎಚ್ಚರದಿಂದ ಮಾಡಿದರೆ, ಏನು ತಪ್ಪಾದರೂ ತಾಯಿ ತನ್ನ ಮಗು ಎದೆ ತುಳಿದ್ರು ತನ್ನ ಮಗು ಅನ್ನೋ ಕಾರಣಕ್ಕೆ ಹೇಗೆ ಪ್ರೀತಿಸ್ತಾಳೋ ಹಾಗೆ ಭಗವಂತನಿಗೂ ಮಕ್ಕಳಾಗಿ ಅವನು ನಮ್ಮಿಂದ ಏನೇ ತೊಂದರೆ ಆದರೂ ಕೂಡ ಅದನ್ನು ಹೊಟ್ಟೆಗೆ ಹಾಕ್ಕೊಳ್ತಾನೆ ಹೊರತು ತಲೆಗೆ ಹಾಕ್ಕೊಳ್ಳಲ್ಲ. ಇದು ಶಾಸ್ತ್ರದ ಅಂತರ ರಹಸ್ಯ. ಆದರೆ ಇದು ಗೊತ್ತಿಲ್ಲದೆ ಹಾಗೆ ಮಾಡ್ಬೋದಾ, ಹೀಗೆ ಮಾಡ್ಬೋದಾ, ಅದು ಮಾಡಬೇಕಾ, ಇದು ಮಾಡಬೇಕಾ, 100 ಪ್ರಶ್ನೆ ಕೇಳ್ತಾರೆ. ನಿಮ್ಮಲ್ಲಿ ಸ್ವಚ್ಛವಾದ ಏನೂ ಬೇಡಿಕೆ ಇಲ್ಲದ ಪ್ರೀತಿಗೆ ನೀವು ಕಾರ್ಯ ಮಾಡ್ತೀರಿ ಅಂದರೆ, ನೀವು ಏನಾದರೂ ಅಪ್ಪಿತಪ್ಪಿ ನಿಮಗೆ ಗೊತ್ತಿಲ್ಲದೆ ನಿಯಮ ಮೀರಿದರೂ ಅದು ದೋಷ ಆಗುವುದಿಲ್ಲ. ಆದರೆ ಏನೋ ಒಂದನ್ನು ಬೇಡಿಕೆ ಇಟ್ಟು ಇಂಥದ್ದೇ ಆಗಬೇಕು ಅಂತ ಲೆಕ್ಕಾಚಾರ ಕೊಟ್ಟ ಮೇಲೆ ಅಂಗಡಿಯವನು ಕೂಡ ಇಷ್ಟು ದುಡ್ಡಾಗಿದೆ ಅಲ್ಲ, ಒಂದು ಸ್ವಲ್ಪ ಕಮ್ಮಿ ಇದೆ, ನೆಕ್ಸ್ಟ್ ಸಲ ಕೊಡಿ, ಅಥವಾ ಈ ಪದಾರ್ಥ ಆಮೇಲೆ ತೊಗೊಂಡೋಗಿ ಅಂತಾನವನು. ಹೊರತು
ಅಯ್ಯೋ ನೀವು ಇಷ್ಟೆಲ್ಲ ದಿನ ನಮ್ಮ ಹತ್ರನೇ ಬರ್ತಿದ್ದೀರಲ್ವ ಅಂತ ಹೇಳಿ ಅದನ್ನು ಫ್ರೀಯಾಗಿ ನಮಗೆ ಕೊಟ್ಟು ಹೋಗೋದಿಲ್ಲ. ಕೆಲವೊಮ್ಮೆ ಫ್ರೀ ಕೊಟ್ಟಾಗ ಮಾಡ್ತಾರೆ, ಅದು ಮತ್ತೊಂದು ಹಡ್ಲ ಅಂತ ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ. ನಾವು ಅನ್ಕೋತೀವಿ ನಮಗೆ ದೊಡ್ಡದೇ ಸಿಕ್ತು, ಲಾಭ ಸಿಕ್ತು. ಅದು ಯಾವುದು ಒಂದಕ್ಕೊಂದು ಫ್ರೀ ಇಂತಿರುತ್ತೋ ಅಥವಾ ಬರೀ ಫ್ರೀ ಇಂತಿರುತ್ತೋ ಅದು ಖಂಡಿತ ಯಾವುದೋ ದೊಡ್ಡ ಗೋಲ್ಮಾಲ್ ಅಂತ ಅರ್ಥ, ನಿಮ್ಮನ್ನು ಕೆಡ್ಡಕ್ಕಾಕ್ಲಿಕ್ಕೆ ತಯಾರಾದದ್ದ ಜಾಗ ಅಂತ ಅಷ್ಟೇ ಅರ್ಥ. ಹಾಗಾಗಿ ಹನುಮಂತ ತನ್ನ ಭೀಮರೂಪವನ್ನು ತೋರಿದ ಉದ್ದೇಶ, ನಿಮಗೆ ಭಯ ಬೇಕಿಲ್ಲ. ಎದುರಾಳಿಗೆ ನೀನು ನನ್ನನ್ನು ಕಂಡು ಭಯ ಪಡಲೇಬೇಕು, ತಲೆ ತಗ್ಗಿಸ್ಲೇಬೇಕು, ಇಲ್ಲ ಅಂದರೆ ನಿನಗೆ ಉಳಿಗಾಲ ಇಲ್ಲ ಅಂತ ತೋರುವುದಕ್ಕೋಸ್ಕರ ತನ್ನ ಭೀಮರೂಪವನ್ನು ತೋರಿ ರಕ್ಕಸರನ್ನೆಲ್ಲ ಬೆದರಿಸಿದ, ಸೀತೆಯನ್ನು ಅವಳ ಮನಸ್ಸಿನಲ್ಲಿ ವಿಶ್ವಾಸವನ್ನು ಉಳಿಸಿದ. ಇದು ಒಂದು ಕಡೆ ಅಲ್ಲ. ಭೀಮನ ಈ ಭೀಮರೂಪದ ಧಾರಣೆ ಬೆಟ್ಟವನ್ನು ಹತ್ತಿ ಮಹೇಂದ್ರ ಪರ್ವತವನ್ನು ಏರುವಾಗಲೇ ಮೊದಲ ಬಾರಿ ತೋರಿದ್ದ. ಕಪಿಗಳಿಗೆಲ್ಲ ಧೈರ್ಯ ಬರಬೇಕಲ್ವ, ಅಯ್ಯೋ ಇವನು ಹೋಗ್ತಾನೆ ರಾಕ್ಷಸರ ನಾಡು, ಅಲ್ಲಿ ಏನಾಗುತ್ತೋ ಅನ್ನುವ ಬೆದರಿಕೆಯಿಂದಲೇ ಕಳಿಸ್ಕೊಡ್ತಾರೆ. ಜಾಂಬವಂತನಿಗೆ ವಿಶೇಷ ಅವನ ಸಾಮರ್ಥ್ಯದ ಮೇಲೆ ಭರ ಇತ್ತು, ಆದರೆ ಉಳಿದವರೆಲ್ಲ ಏನಾಗುತ್ತೋ, ರಾಮನಿಗೆ ಏನು ಹೇಳೋದು, ಸುಗ್ರೀವನಿಗೆ ಏನು ಹೇಳೋದು ಅನ್ನುವ ಕಾತರ ಇತ್ತು. ರಾಮನ ನೆನಪು ಮಾಡಿಕೊಂಡು ತಕ್ಷಣವೇ ಆ ಬೆಟ್ಟವನ್ನು ಏರಿದಾಗ ಎತ್ತರದ ರೂಪವನ್ನು ತೊಟ್ಟ. ಮತ್ತೂ ದಾರಿಯಲ್ಲಿ ಹೋಗುವಾಗ ಸುರಸೆ ಬಂದ್ಲು, ಅಲ್ಲೊಮ್ಮೆ ಬೆಳೆದು ನಿಂತ ಅವಳಿಗೋಸ್ಕರ. ಯಾಕಂದರೆ ಅವಳು ಬಾಯಿ ತೆಗೆದು ತೋರಿಸಿದ್ಲು, ನನ್ನ ಬಾಯಿ ಇಷ್ಟು ದೊಡ್ಡದಿದೆ, ಇಷ್ಟು ದೊಡ್ಡ ಶರೀರ, ಇಷ್ಟು ದೊಡ್ಡ ಬಾಯಿಯೊಳಗೆ ನಿನ್ನ ಶರೀರ ಹೋದೀತಾ ಅಂತ. ಹನುಮಂತ ಹೇಳ್ತಾನೆ, ಇದಕ್ಕಿಂತ ದೊಡ್ಡ ಶರೀರ ನಂದಿದೆ ಅಂತ ಮತ್ತು ಬೆಳೆಸಿದ. ಹೀಗೆ ಬೆಳೆಸಿ 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 ಅವಳ ಇಷ್ಟಾರ್ಥವನ್ನು, ದೇವತೆಗಳು ಕೊಟ್ಟ ವರವನ್ನು ಸಾರ್ಥಕಗೊಳಿಸುವಂತೆ ಅವಳೊಂದು ಸ್ಪರ್ಧಾ ರೂಪದಲ್ಲಿ ಬಂದದ್ದಕ್ಕೆ ಆ ಸ್ಪರ್ಧೆಯನ್ನು ಪೂರೈಸಿ ಬಂದ. ಸಿಂಹಿಕೆ ರೂಪದಲ್ಲಿ ಬಂದಾಗ ರಾಕ್ಷಸಿ ಅವಳನ್ನು ಸಹಜವಾಗಿ ಕೊಲ್ಲುವುದಕ್ಕೋಸ್ಕರ ಅವಳು ಒಳಗೆ ಪ್ರವೇಶ ಮಾಡಿ ತನ್ನ ಭೀಮರೂಪವನ್ನು ತೋರಿದ. ಇದರ ನಂತರ ಯುದ್ಧದಲ್ಲೂ ಅನೇಕ ಬಾರಿ ತೋರಿಸಿದ್ದಿದೆ. ರಾವಣ ಆಕಾಶ ಮಾರ್ಗದಲ್ಲಿ ಮಾಯೆಯಿಂದ ಮರೆಯಲ್ಲಿ ನಿಂತು ಹೊಡೆಯುವಾಗ ರಥ ಇಲ್ಲದೆ ನೆಲದಲ್ಲಿ ನಿಂತು ಹೋರಾಡುವ ರಾಮನನ್ನು ಕಂಡು ತಕ್ಷಣವೇ ತಾನೇ ಭೀಮರೂಪವನ್ನು ತೊಟ್ಟು ಒಂದು ಭಾಗದಲ್ಲಿ ಲಕ್ಷ್ಮಣನನ್ನು, ಒಂದು ಭಾಗದಲ್ಲಿ ರಾಮನನ್ನು ಕೂಡಿಸಿಕೊಂಡು ಯುದ್ಧ ಮಾಡಿಸಿದ. ಇದು ಬಿಟ್ಟು ಮುಂದೆ ಮಹಾಭಾರತದಲ್ಲೂ ಇದೇ ಥರದ ಒಂದು ಪ್ರಸಂಗ ಬರುತ್ತೆ. ಭೀಮಸೇನ ಸೌಗಂಧಿಕಾ ಪುಷ್ಪವನ್ನು ತರುವುದಕ್ಕಾಗಿ ಮನುಷ್ಯ ಪ್ರವೇಶಕ್ಕೆ ಅರ್ಹವಲ್ಲದ ದುರ್ಗಮವಾದ ಜಾಗಕ್ಕೆ ಹೋಗಬೇಕಾದ ಅನಿವಾರ್ಯತೆ ಬರುತ್ತೆ ಭೀಮನಿಗೆ. ಹೋಗ್ತಾನೆ ಒಳಗೆ. ಯಕ್ಷರೆಲ್ಲ ಇದೇ ಪ್ರಶ್ನೆ ಕೇಳ್ತಾರೆ, ಇಲ್ಲಿ ಮನುಷ್ಯರು ಬರಲಿಕ್ಕೆ ಸಾಧ್ಯ ಇಲ್ಲ, ನೀನು ಹೇಗೆ ಬಂದು ತಿಳ್ಕೊಳ್ಳಿ ನಾನು ಮನುಷ್ಯ ಹೌದೋ ಅಲ್ವೋ ಅಂತ ಅಷ್ಟೇ ಅಂದ. ಅದರಲ್ಲಿ ಒಳಗೆ ಇನ್ನೂ ಪ್ರವೇಶ ಮಾಡುವಾಗ ಹನುಮಂತನ ದರ್ಶನ ಆಗುತ್ತೆ, ಅವನ ಬಾಲವೊಂದನ್ನು ಎತ್ತಿಡು ಅಂತ ಮಾತುಕತೆ ಆಗುತ್ತೆ. ಆಗ ಭೀಮನಿಗೆ ಅದು ಅಸಾಧ್ಯವಾಗಿ ಹೋಗುತ್ತೆ. ಕೊನೆಗೆ ಯಾರು ಅಂತ ಭೀಮನಿಗೆ ಗೊತ್ತಾದ ಮೇಲೆ ತುಂಬ ಸಂತೋಷ ಆಗುತ್ತೆ. ಅಯ್ಯೋ ನನ್ನ ಪೂರ್ವ ರೂಪ ನೀನು, ನನ್ನ ಅಣ್ಣ ನೀನು, ನೀನು ಸಮುದ್ರವನ್ನು ದಾಟುವಾಗ ಯಾವ ವಿಸ್ತೃತವಾದ ರೂಪವನ್ನು ತೊಟ್ಟಿದೆ ಅದನ್ನು ಮತ್ತೊಮ್ಮೆ ನನಗೆ ನೋಡಬೇಕು ಅಂತ ಆಸೆ ಇದೆ, ತೋರಿಸು ಅಂತ ಕೇಳ್ತಾನೆ ಭೀಮಸೇನ. ಅದಕ್ಕೆ ಅವನು ಮತ್ತೆ ಆ ವಿಸ್ತಾರವಾದ ಎತ್ತರದ ರೂಪವನ್ನು ತೊಟ್ಟು, ನೋಡಿದ್ಯಾ ಸಂತೋಷ ಆಯಿತಾ? ಸಂತೋಷ ಆಯಿತು. ನನ್ನ ತಮ್ಮನ ರಥದಲ್ಲಿ ಸ್ವಲ್ಪ ಹೊತ್ತು ಕೂಡಬೇಕಪ್ಪ ನೀನು. ಹೀಗೆ ಈ ಆಕ್ರೋಶ ಕೂಗು ಶತ್ರುಗಳ ಎದೆಯನ್ನು ಸೀಳುವುದಕ್ಕೆ ಅತ್ಯಂತ ಉಪಯುಕ್ತವಾದದ್ದು. ನೀನು ಬಂದು ಅರ್ಜುನನಿಗೆ ಸಹಾಯಕ್ಕಾಗಿ ಬರಬೇಕು ಅಂತ ಕೇಳಿಕೊಳ್ತಾನೆ. ಹೀಗೆ ಅಲ್ಲೊಂದು ಬಾರಿ ಹೀಗೆ ಭೀಮರೂಪವನ್ನು ತೋರಿಸಿದವ ಹನುಮಂತ. ಹೀಗೆ ನಮಗೊಂದು ಆಶ್ಚರ್ಯ ಆಗುತ್ತೆ, ಏನಿದು ಒಬ್ಬನೇ ಆಗಿ ಎರಡು ರೂಪಗಳಲ್ಲಿ ತೋರುವುದು ಅಂದರೆ ಏನರ್ಥ ಅಂತ. ನಾನು ಅದಕ್ಕೆ ಆಗ ಹೇಳಿದ್ದು, ಕಾಲದ ಭೇದದಿಂದ ವ್ಯಕ್ತಿಗಳಲ್ಲೂ ಈಗ ನಾವೇ ಸ್ವಲ್ಪ ಒಂದು 30-40 ವರ್ಷದ 50 ವರ್ಷದ ಹಿಂದಿನ ವ್ಯಕ್ತಿಗಳನ್ನೆಲ್ಲ ಗಮನಿಸಿದರೆ ಅವರು ಸಾಮಾನ್ಯ 6 ಅಡಿ 7 ಅಡಿಯ ಮಂದಿ, ಆಗಿನ ಮಂದಿ. ಈಗ ನಮಗೆಲ್ಲ ಎವರೇಜ್ 5 ಆಗಿಬಿಟ್ಟಿದೆ. ಎಲ್ಲೋ ಇರ್ತಾರೆ, ಅಪರೂಪಕ್ಕೊಬ್ಬರು ಇರ್ತಾರೆ. ಆಗ ಎಲ್ಲರೂ ಹಾಗೆ ಇರ್ತಿದ್ರು. ಇನ್ನೂ ಹಿಂದೆ ಹೋದರೆ ಅದಕ್ಕಿಂತ ದೊಡ್ಡದಿದೆ ಅವರ ಆಜಾನುಬಾಹು, ಎತ್ತರದ ಶರೀರ ಅಂತ. ಇದು ಹೀಗೆ ಹಿಂದೋಗಿ ಇದು ದ್ವಾಪರಕ್ಕೆ ಹೋದರೆ ಏನಾಗುತ್ತೆ, ಇನ್ನು ಕೃತಕ್ಕೆ ಹೋದರೆ ಏನಾಗುತ್ತೆ, ಇನ್ನೂ ಎತ್ತರದ ಶರೀರ. ಇದರ ದೃಷ್ಟಾಂತಗಳು ನಿಮಗೆ ಪುರಾಣದಲ್ಲಿ ಲೆಕ್ಕ ಇಲ್ಲದಷ್ಟು ಸಿಗುತ್ತೆ. ಭೀಮಸೇನ ದ್ವಾಪರದವ, ಹಾಗಾಗಿ ಅವನು ಈ ಕಾಲಕ್ಕೆ ತಕ್ಕಂತೆ ಶರೀರವನ್ನು ನಾನು ತೊಟ್ಟಿದ್ದೇನೆ ಅಂತ ತೋರಿಸಿದ. ಹನುಮಂತ ತ್ರೇತೆಯವನು, ಆ ಕಾಲದ ಶರೀರ ಹೇಗಿತ್ತು ಅಂತ ಅವನು ತೋರಿಸಿದ. ಕಾಲದ ವ್ಯತ್ಯಾಸದಿಂದ ದೇಹದ ವ್ಯತ್ಯಾಸ,
ಆಯುಷ್ಯದ ವ್ಯತ್ಯಾಸ, ಭಕ್ತಿಯ ವ್ಯತ್ಯಾಸ, ಜ್ಞಾನದ ವ್ಯತ್ಯಾಸ, ವೈರಾಗ್ಯದ ವ್ಯತ್ಯಾಸ, ಪ್ರೀತಿಸುವ ಬಲದ ವ್ಯತ್ಯಾಸ ಎಲ್ಲವೂ ಆಗುತ್ತೆ. ಒಬ್ಬನೇ ವ್ಯಕ್ತಿಯಾದರೂ ಕೂಡ ಅಥವಾ ಒಂದೇ ಮನೆತನದ ಮಂದಿ ಆದರೂ ಕೂಡ ನಂತರ ಬರುವಾಗ ಅವರ ವ್ಯಕ್ತಿತ್ವದ ಬದಲಾವಣೆ ಇದರಲ್ಲಿ ಇದೆ ಅನ್ನುವ ಸೂಚನೆ ಈ ಭೀಮರೂಪವನ್ನು ಹನುಮ ತೋರಿದ್ದರ ಭೀಮನಿಗೆ ತೋರಿದ್ದ ರೂಪದ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಬೋದು. ಭೀಮರೂಪಧರಿ ಅಸುರು ಸಂಹಾರೇ, ಅಸುರರ ಸಂಹಾರದ ಕಥೆ ಈಗಲೇ ಎಷ್ಟೆಷ್ಟು ಜನ, ಅಶೀತಿ ಕೋಟಿ ಯೂಥಪಂ ಪುರಸ್ಸ ರಾಷ್ಟ್ರಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರ ಮಾವೃಣೋದ್ಬಲಂ. ಆ ಅಶೋಕವನದ ಸಲಾಕೆಯನ್ನು ಎತ್ತಿಕೊಂಡು ಶತ್ರುಗಳ ಸಂಹಾರವನ್ನು ಮಾಡಿದೊಡನೆ ಕಡಿಮೆ ಅಂದರೆ ಒಂದು ಸಲಕ್ಕೆ ಬಂದದ್ದು ಪುನಶ್ಚ ಮಂತ್ರಿ ಪುತ್ರಕಾನ್ ಸರಾವಣ ಪ್ರಚೋದಿತಾನ್ ಮಮರ್ಧ ಸಪ್ತ ಪರ್ವತ ಪ್ರಭಾನ್ ವರಾಭಿರಕ್ಷಿತಾನ್. ಬೆಟ್ಟಗಳಂತೆ ಇದ್ದಂತಹ ಮಂತ್ರಿಪುತ್ರರು 7 ಜನ ಒಂದೇ ಬಾರಿ ಮುಗಿಬಿದ್ರೆ ಹನುಮಂತ ಸುತ್ತಲೂ ಅವರನ್ನು ಅತಿಯಾದ ವೇಗದಿಂದ ಎತ್ತಿ ಸಮುದ್ರಕ್ಕೆ ಎಸೆದು ಬಿಟ್ಟ. ಎಸೆಯುವಾಗ ಪ್ರಾಣ ಆಕಾಶಕ್ಕೋಯ್ತು, ದೇಹ ಮಾತ್ರ ಸಮುದ್ರಕ್ಕೆ ಬಿತ್ತು. ಯಾಕಂದರೆ ಆ ವೇಗ ತಡಿಲಿಕ್ಕಾಗಲಿಲ್ಲ, ಹನುಮಂತ ಎಸೆದ ವೇಗ. ಅಶೀತಿ ಕೋಟಿ ಯೂಥಪಂ, ಅಶೀತಿ ಅಂದರೆ 80 ಕೋಟಿ, 80 ಕೋಟಿ ಸಂಖ್ಯೆಯ ಸೈನ್ಯ ಹನುಮಂತನ ಮೇಲೆ ದಾಳಿ ಮಾಡಿದರೆ ಅಷ್ಟನ್ನೂ ಕೂಡ ಹನುಮಂತ ಒಬ್ಬನೇ ನಾಶ ಮಾಡಿದ್ದಾನೆ. ತೃತೀಯ ಏಷ ಚಾಂಶಕಃ, ಇಡೀ ರಾವಣನ ಸೈನ್ಯದ 3ನೇ 1 ಪಾಲನ್ನು ನಾಶ ಮಾಡಿ ಆಗಿತ್ತು ಯುದ್ಧಕ್ಕೆ ಬಂದಾಗ. ಯಾವಾಗ? ಸಮುದ್ರ ಉಲ್ಲಂಘನೆಯ ಸಂದರ್ಭದಲ್ಲೇ, ಸೀತೆಯನ್ನು ಹುಡುಕಿ ಬರುವ ಸಂದರ್ಭದಲ್ಲೇ 3ನೇ 1 ಭಾಗದ ಸೈನ್ಯವನ್ನು ನಾಶ ಮಾಡಿದ್ದಾನೆ. ಹೀಗೆ ಅಸುರ ಸಂಹಾರ ಅಂತನ್ನುವುದು ಹನುಮಂತನಿಗೆ ಅದು ಅತ್ಯಂತ ಸಹಜವಾದ ಕೆಲಸ. ಅವನಿಗೆ ಹೇಳಿ ಮಾಡಿಸ್ಬೇಕು ಅಂತಿಲ್ಲ. ದುಷ್ಟರು ಅಂತಾದರೆ ಅವರನ್ನು ನಿಗ್ರಹಿಸುವುದರಲ್ಲಿ ಅತ್ಯಂತ ಸಿದ್ಧಹಸ್ತ. ರಾಮಚಂದ್ರನ ಕಾರ್ಯ ನಡೆಸುವುದರಲ್ಲಿ ಅವನನ್ನು ತಡೆಯುವವರೇ ಇಲ್ಲ. ನಮ್ಮಲ್ಲೂ ಕೂಡ ರಾಮಚಂದ್ರನ ಕಾರ್ಯ ಮಾಡುವುದಕ್ಕೆ ನೀನು ಪ್ರೇರೇಪಿಸಬೇಕು ಅನ್ನುವುದು ಕೂಡ ಅದರ ಪ್ರಾರ್ಥನೆ. ನ ವಿಸ್ಮೃತಿಸ್ತೆ ರಘುವರ್ಯ ಕಾರ್ಯ ಕಥಂಚಿತ್ ಸಹಿ ನೋಭಿಪೂಜ್ಯ ನ ಚೇತ್ ಸ್ವಯಂ ಕರ್ತುಮಭೀಷ್ಟಮದ್ಯತೆ ಧ್ರುವಂ ಬಲೇನಾಪಿ ಹಿ ಕಾರಯಾಮಿ. ಸುಗ್ರೀವ ರಾಮನ ಕೆಲಸದಲ್ಲಿ ಹಿಂದೇಟು ಹಾಕಿದಾಗ, ಅಂದರೆ ಔದಾಸೀನ್ಯ ಮಾಡಿದಾಗ ಹನುಮಂತ ಹೇಳಿದ ಮಾತು, ರಾಮನ ಕಾರ್ಯದಲ್ಲಿ ನಿನಗೆ ವಿಸ್ಮೃತಿ ಅನ್ನೋದು ಸರಿ ಹೊಂದುವಂಥದ್ದಲ್ಲ, ನೀನು ಹೀಗೆ ಮಾಡಬಾರ್ದು. ನಿನಗೆ ಬೇಕಾದ ಕೆಲಸವನ್ನು ನೀನು ಮಾಡ್ಕೊಂಡ್ಯೋ ಇಲ್ವೋ? ಈಗಲೂ ಅವನಿಗೆ ಮಾಡಬೇಕಾದ ಕೆಲಸಕ್ಕೆ ನೀನು ಅಷ್ಟೇ ತ್ವರೆಯನ್ನು ತೋರಬೇಕಾದದ್ದು ನಿನ್ನ ಕೆಲಸ. ಸಹ ನೋ ಅಭಿಪೂಜ್ಯ, ಅವನು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಪೂಜ್ಯನಿದ್ದಾನೆ. ಯಾಕೆಂದರೆ ನಾವು ಒಂದು ದಿವಸವೂ ನೆಮ್ಮದಿಯ ನಿದ್ದೆ ಮಾಡಲಿಕ್ಕಾಗಿರಲಿಲ್ಲ. ಹಲವು ದಿನಗಳ ಕಾಲ, ಹಲವು ವರ್ಷಗಳ ಕಾಲ ಎಲ್ಲೋ ಮರೆಯಾಗಿ ಈ ಪರ್ವತದಲ್ಲಿ ನಾವು ಆಶ್ರಯವನ್ನು ಪಡೆದಿದ್ವಿ. ಯಾರಿಂದ ಬೇಕಾದರೂ ಅವನು ನಮ್ಮನ್ನು ಕೊಲ್ಲಿಸುವ ಸಾಧ್ಯತೆ ಇತ್ತು. ಅಂತಹ ಸಂದರ್ಭವನ್ನು ಕಳೆಯುವಂತೆ ಮಾಡಿ ನಿನಗೆ ನಿನ್ನ ಸಂಪತ್ತು, ನಿನ್ನ ರಾಜ್ಯ, ನಿನ್ನ ಮಡದಿ, ನಿನಗೆ ಬೇಕಿರುವ ಎಲ್ಲ ಭೋಗಗಳು ಸಿಕ್ಕಿದ್ದು ಅವನಿಂದ. ಇದನ್ನು ನೀನು ಮರಿಬಾರ್ದು. ಸಹನಃ ಅಭಿಪೂಜ್ಯ ನಚೇತ್ ಸ್ವಯಂ ಕರ್ತುಂ. ಒಂದು ವೇಳೆ ನಿನಗೆ ಈಗಲೂ ನಾನು ಇಷ್ಟು ಹೇಳಿದ ಮೇಲೂ ರಾಮನ ಕಾರ್ಯದಲ್ಲಿ ನಿನಗೆ ತ್ವರೆ ಇಲ್ಲ ಅಂತಾದರೆ ಧ್ರುವಂ ಬಲೇನಾಪಿ ಹಿ ಕಾರಯಾಮಿ, ಕೈ ಹಿಡಿದು ರೆಟ್ಟೆ ಹಿಡಿದು ಕರ್ಕೊಂಡೋಗಿ ನಿನ್ನ ಹತ್ರ ಕೆಲಸ ಮಾಡಿಸ್ತೇನೆ. ನಾನು ನಿನ್ನನ್ನು ಬಿಡುವವನಲ್ಲ. ನಾನು ನಿನಗೆ ರಾಜನಾಗಿ ಎಷ್ಟು ಗೌರವ ಕೊಡ್ತೇನೋ ಅದನ್ನು ಗೌರವ ಕೊಡ್ತೇನೆ. ಆದರೆ ರಾಮನ ಕೆಲಸಕ್ಕೆ ನೀನು ತಡೆ ಮಾಡಿದರೆ ನೀನು ರಾಜ ಅನ್ನೋದನ್ನು ಮರಿತೇನೆ ನಾನು. ನಿನ್ನ ಕೈಯಿಂದ ಆಗಬೇಕಾದ ಕೆಲಸ ಏನಿದೆಯೋ ಅದನ್ನು ಮಾಡಿಸಿಯೇ ಸಿದ್ಧ ಅಂತ ಹೀಗೆ ಎಚ್ಚರ ಕೊಟ್ಟು ರಾಮಚಂದ್ರಕ್ಕೆ ಕಾಜ್ ಅಂದರೆ ಕಾರ್ಯ ಅಂತ ಅರ್ಥ. ಕಾರ್ಯ ಸವಾರೆ ಅದನ್ನು ಮಾಡಿಸ್ತಾನೆ ಅವನು ಅಂತ. ಮುಂದೆ ಮತ್ತೆ ಹೇಳ್ತಾರೆ, ಲಾಯ ಸಜೀವನ ಲಖನ ಜಿಯಾಯೇ ಶ್ರೀ ರಘುಬೀರ್ ಹರಷಿ ಉರುಲಾಯೇ. ನೀನು ಸಂಜೀವನ ಪರ್ವತವನ್ನು ತಂದು, ಸಂಜೀವನ ಪರ್ವತ ಅಂತ ಯಾಕೆ ಹೇಳ್ತಾರೆ ಅಂದರೆ ಸಂಜೀವಿನಿ ಔಷಧ ಸಸ್ಯ ಅದರಲ್ಲಿ ಇತ್ತು ಅಂತ, ಅದಕ್ಕೆ ಗಂಧಮಾದನ ಅಂತ ಹೆಸರು. ಆದರೆ ಅದು ನಮಗೆ ಯಾವ ವಸ್ತು ಅದು ಲಭ್ಯವಾಯಿತೋ ಅದರಿಂದ ಪ್ರಸಿದ್ಧಿಗೆ ಬಂತು ಲೋಕದಲ್ಲಿ. ವಸ್ತುತಃ ಪರ್ವತದ ಹೆಸರು ಗಂಧಮಾದನ. ಆದರೆ ಅಲ್ಲಿ ದಕ್ಕಿದ ಔಷಧ ದ್ರವ್ಯ ಅದು ಸಂಜೀವಿನಿ. ಅದು ಕೇವಲ ಸಂಜೀವನ ಮಾತ್ರ ಅಲ್ಲ, ಮೃತ ಸಂಜೀವಿನಿ ಮುಖ್ಯ ಸಂಧಾನಕರಣೀ ಪರ ಸವರ್ಣಕರಣೀ ಚೈವ ವಿಶಲ್ಯಕರಣೀತಿ ಚ. ಹೀಗೆ 4 ವಿಶೇಷವಾದ ದ್ರವ್ಯದಿಂದ ಕೂಡಿರುವಂಥದ್ದದು. ಇದರ ಪ್ರಸಂಗ ಯಾಕೆ ಬಂತು ಅಂದರೆ, ರಾಮ, ಲಕ್ಷ್ಮಣ, ಸುಗ್ರೀವ,
ಜಾಂಬವಂತ, ಈ ಕಡೆಯಿಂದ ಮೈಂದ, ವಿವಿಧ ಎಲ್ಲರೂ ಸೇರಿ ಯುದ್ಧ ಮಾಡ್ತಾ ಇದ್ದಾರೆ, ಹಿಮ್ಮೆಟ್ಟಿಸ್ತಾ ಇದ್ದಾರೆ ರಾವಣನ ಸೈನ್ಯವನ್ನು. ಆವಾಗ ರಾವಣನಿಗೆ ಏನು ಮಾಡಿ ಇವರನ್ನು ಹಿಮ್ಮೆಟ್ಟಿಸಬೇಕು ಅಂತ ಅರ್ಥ ಆಗಲಿಲ್ಲ. ಕೊನೆಗೆ ನಾಗಪಾಶವನ್ನು ಪ್ರಯೋಗಿಸಿ ವಿಷದ ಬಲದಿಂದ ಎಲ್ಲರನ್ನೂ ಮೂರ್ಛೆ ಬೀಳುವಂತೆ ಮಾಡ್ತಾನೆ. ಸ್ವತಃ ರಾಮನೂ ಕೂಡ ಮೂರ್ಛೆ ಬಿದ್ದವನಂತೆ ಮಲಗ್ತಾನೆ. ಯಾಕೆಂದರೆ ಹನುಮಂತನ ಸಾಮರ್ಥ್ಯ ಈಗ ಲೋಕಕ್ಕೆ ಗೊತ್ತಾಗಬೇಕಾದದ್ದಿದೆ. ವಿಭೀಷಣ ಅವನು ಈ ರಾವಣನ ಕುತಂತ್ರವನ್ನು ಚೆನ್ನಾಗಿ ಬಲ್ಲವನಾದ್ರಿಂದ ಅವನೊಬ್ಬ ಎಚ್ಚರ ಇರ್ತಾನೆ. ಅರೆಬರೆ ಎಚ್ಚರದಲ್ಲಿ ಜಾಂಬವಂತ ಇದ್ದವನು ವಿಭೀಷಣನನ್ನು ನೋಡಿ ಹೇಳ್ತಾನೆ, ಹನುಮಂತ ಎಲ್ಲಿದ್ದಾನೆ ಹುಡುಕಿ ಅಂತ. ಅದಕ್ಕೆ ತಕ್ಷಣ ನೋಡಿದರೆ ಹನುಮಂತ ಇರ್ತಾನಲ್ಲಿ. ಅವನು ಇದ್ದಿದ್ದಾನೆ ಅಂದರೆ ನಾವೆಲ್ಲ ಹೇಳ್ತೇವೆ, ಅವನು ಮಲಗಿದ ಅಂದರೆ ನಾವೆಲ್ಲ ಮಲಗ್ತೀವಿ. ಯಾಕೆಂದರೆ ಅವನು ನಮ್ಮೊಳಗಿನ ಉಸಿರು. ಅವನು ಎದ್ದಿದ್ದರೆ ಮಾತ್ರ ನಾವು ಉಸಿರಾಡ್ತೇವೆ, ಅವನು ಎದ್ದಿಲ್ಲ ಅಂದರೆ ನಾವೆಲ್ಲ ಉಸಿರು ಕಟ್ತೇವೆ. ಅವನು ಎದ್ದಿದ್ದಾನೆ ಅಂದರೆ ಸರಿ ಅಂತ ತಕ್ಷಣ ಜಾಂಬವಂತ ವಿಭೀಷಣನನ್ನು ಜೊತೆಗಿಟ್ಟುಕೊಂಡು ಈಗ ಇವರನ್ನೆಲ್ಲರನ್ನ ತಕ್ಷಣವೇ ಮತ್ತೆ ಮರಳಿ ಬದುಕಿಸಬೇಕು ಅಂದರೆ ಒಂದೇ ದಾರಿ, ಇವರನ್ನೆಲ್ಲ ಮರಳಿ ಬದುಕಿಸುವುದಕ್ಕೋಸ್ಕರ ಗಂಧಮಾದನ ಪರ್ವತವನ್ನು ತರಬೇಕಿದೆ. ಅದರಲ್ಲಿ 4 ಥರದ ವಿಶೇಷ ದ್ರವ್ಯಗಳಿವೆ, ಸಸ್ಯ ಜೀವಿಗಳಿವೆ. ಅವುಗಳನ್ನು ತಗೊಂಡು ಬಂದರೆ ಬೇರೆ ಬೇರೆ ರೀತಿಯ ಎಲ್ಲ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಅದು 4 ಬೇಕಾಗುತ್ತೆ ಅಂತ. ಏನದು? ವಿಶಲ್ಯಕರಣಿ ಅಂತ. ವಿಶಲ್ಯಕರಣಿ ಅಂದರೆ ಈ ಮುರಿದು ಹೋದ ಕೈ ಕಾಲು ದೇಹದ ಯಾವುದೇ ಭಾಗ ಇದ್ದರೂ ಕೂಡ, ಅಥವಾ ಸೀಳಿ ಹೋದ ದೇಹದ ಅಂದರೆ ಮಾಂಸ ಕಿತ್ತು ಬಂದಿರುತ್ತೆ, ಚರ್ಮ ಎಲ್ಲ ಸೀಳಿ ಹೋಗಿರುತ್ತೆ, ಮೂಳೆ ಮುರಿದಿರುತ್ತೆ, ಹೊರಗೆ ಬಂದಿರುತ್ತೆ, ಅಂಥ ಸಂದರ್ಭದಲ್ಲಿ ಮತ್ತೆ ಅದನ್ನು ಹೊಲಿದು ಮೊದಲಿನಂತೆ ಅದನ್ನು ಜೋಡಿಸುವ ಕೆಲಸವನ್ನು ವಿಶಲ್ಯಕರಣಿ. ಇದು ರಾಮಾಯಣ ಯಾವ ಕಾಲದ್ದು, ಆಪರೇಷನ್ ಯಾವ ಕಾಲದ್ದು, ಇದೆಲ್ಲ ನಾವು ಯೋಚನೆ ಮಾಡದೆ ಎಲ್ಲಿಗೋ ಯಾರಿಗೋ ಯಾವುದೋ ರೀತಿಯಲ್ಲಿ ಕ್ರೆಡಿಟ್ ಕೊಟ್ಟು ನಾವೆಲ್ಲ ದಡ್ರು ಅಂತ ನಮ್ಮ ಪೂರ್ವಜರನ್ನು ನಾವೇ ಬೈಕೊಂಡು ಕೊಡ್ತೇವೆ. ಆದರೆ ಈ ಶಬ್ದವೇ ಹೇಳುತ್ತೆ. ಶಲ್ಯ ಅಂದರೆ ನೀವು ಆಯುರ್ವೇದ ನೋಡಿದರೆ ಅದರಲ್ಲಿ ಅನೇಕ ಥರದ ಚಿಕಿತ್ಸೆಗಾಗಿ ಬಳಸುವ ಆಯುಧಗಳ ಚಿತ್ರ ಇದೆ. ಅದರಲ್ಲಿ ಒಂದು ಶಲ್ಯ ಅಂತ ಅನ್ನೋದು, ಅದು ಚರ್ಮವನ್ನು ಒಂದಕ್ಕಿಂತ ಒಂದನ್ನು ಹಿಡಿದು ಹೊಲಿಯುವಂತಹ ಒಂದು ವಿಚಿತ್ರವಾದ ಆಯುಧ. ಅದನ್ನು ಮಾಡಿಫೈ ಮಾಡಿ ನಾವು ಇವತ್ತಿಗೆ ಬೇಕಾದಾಗ ಇನ್ನೂ ಸ್ವಲ್ಪ ಹೊಸತನವನ್ನು ತೋರಿರ್ಬೋದು. ಅದರ ಮೂಲ ಇಲ್ಲಿದ್ದೇ. ಇದನ್ನು ಹೊಸ ವಸ್ತುಗಳಿಂದ ತಯಾರು ಮಾಡ್ಕೊಂಡು ಬಂದು ನಾವೇ ಮಾಡಿದ್ದು ಅಂತ ಬೊಬ್ಬೆ ಹೊಡೆಯುವ ಮಂದಿ ಇವತ್ತಿಗೆ ನಮ್ಮದೇ ವಿದ್ಯೆಯನ್ನು ಸಾರ್ವಜನಿಕವಾಗಿ ನಾವು ಧೈರ್ಯವಾಗಿ ಬಳಸಲಿಕ್ಕಿಲ್ಲ ಅನ್ನೋ ಥರ. ನಾವು ದೇಶದ ಮೂಲ ಯಾವ ಆಯುರ್ವೇದ ಇದೆ ಇದಕ್ಕೆ ನಾವು ಪರ್ಮಿಷನ್ ಕೇಳಬೇಕು. ಅವರು ಎಲ್ಲದಕ್ಕೂ ತಾವು ಬೇಕು. ಯಾಕೆಂದರೆ ಅದು ತಪ್ಪಿ ಹೋದರೆ ಅವರ ಬದುಕೇ ತಪ್ಪಿ ಹೋದಾಗೆ. ಸಂಪತ್ತಿನ ದೊಡ್ಡ ಖನಿ ಅದು. ಅವ್ಯವಹಾರ ಬೇರೆ ಬಿಡಿ, ಅದರ ಜೊತೆಗೆ ಎಲ್ಲ ವ್ಯವಸ್ಥೆಯ ಮೂಲ ಖನಿ ಅದು. ಹಾಗಾಗಿ ಅದನ್ನು ಒಪ್ಪಿಕೊಂಡು ಬಿಟ್ಟರೆ ಉಳಿದ ಎಲ್ಲವೂ ಕೂಡ ಅವರ ಮೋಸ ಏನು ಅಂತ ಎಚ್ಚರ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ತಮ್ಮ ಕೈಯಲ್ಲಿ ಇಟ್ಟುಕೊಂಡು ಅದನ್ನು ಆಟ ಆಡಿಸ್ತಾರೆ. ಆದರೆ ಆ ಶಬ್ದಗಳನ್ನು ಗಮನಿಸಿದರೆ ಗೊತ್ತಾಗುತ್ತೆ, ಇದು ನಮ್ಮ ದೇಶದ ಅತ್ಯಂತ ಅಪೂರ್ವವಾದ ವೈದ್ಯಕೀಯ ಚಿಕಿತ್ಸೆಯ ಹಿನ್ನೆಲೆಯಲ್ಲಿ. ಇದರ ಬಗ್ಗೆ ಯಾವುದೋ ಒಂದು ಹಿಂದಿ ಪೇಪರಲ್ಲೂ ಕೂಡ ವಿಶಲ್ಯಕರಣಿ ಅಂತ ಯಾವುದು, ಆ ಗಿಡ ಹೇಗೆ ಕೆಲಸ ಮಾಡುತ್ತೆ ಅಂತ ಒಬ್ಬರು ಆರ್ಟಿಕಲ್ ಬರೆದಿದ್ರು. ಬಹುಶಃ ಒಂದು 10-12 ವರ್ಷದ ಹಿಂದಿನ ಪೇಪರ್ ಅನಿಸುತ್ತೆ. ನೀವು ಇವಾಗಲೂ ವಿಶಲ್ಯಕರಣಿ ಅಂತ ಹಾಕಿದರೆ, ಗೂಗಲ್ ಸರ್ಚ್ ಮಾಡಿದರೆ ಒಂದು ಲೇಖನದ ಚಿತ್ರ ಬರುತ್ತೆ. ಅದರ ಜೊತೆಗೆ ಅದ್ರ ವಿವರವೂ ಇದೆ. ಆ ಗಿಡ ಯಾವುದು, ಅದು ಎಲ್ಲಿದೆ, ಅದರ ಬಗ್ಗೆ ಅವರೊಂದಿಷ್ಟು ಕೆಲಸ ಮಾಡಿದ್ದಾರೆ. ಅಂದರೆ ಈ ಥರದ ಅನೇಕ ವಿಷಯಗಳು ನಮ್ಮ ಸುತ್ತ ನಾವು ಯೋಚನೆ ಮಾಡದೆ, ಇದೆಲ್ಲ ಸುಮ್ಮನೆ ಕಥೆಯಲ್ಲಿ ಬರುತ್ತೆ, ಸಂಜೀವಿನಿ ಅಂತ ಒಂದು ಇತ್ತಂತೆ, ಎಲ್ಲ ನಾವು ಅಂತೆ ಕಂತೆಗಳ ಸಂತೆಯಲ್ಲಿ ಕಳೆದೇ ಹೋಗಿಬಿಟ್ಟಿದ್ದೇವೆ. ಆದರೆ ಅದು ಇವತ್ತಿಗೂ ಎಲ್ಲೋ ಒಂದು ಕಡೆ ಎಷ್ಟೋ ಸರ್ತಿ ಏನಾಗುತ್ತೆ ಅಂದರೆ ನಮ್ಮ ಹತ್ತಿರವೇ ಇರುತ್ತೆ. ಆದರೆ ಅದು ಯಾವ ಗಿಡ ಅಂತಲೇ ನಮಗೆ ಗುರುತಿಸುವ ಶಕ್ತಿ ಇಲ್ಲದೆ ಇರೋದ್ರಿಂದ ನಾವು ಹೇಳೋದಿಲ್ವಾ, ದೊಡ್ಡ ನಿಧಿಯ ಮೇಲೆ ಕೂತ್ಕೊಂಡು ಭಿಕ್ಷೆ ಬಿಡ್ತಾ ಇರ್ತಾರೆ ಅಂತ. ಆ ಸ್ಥಿತಿಯಲ್ಲಿ, ಆ ಪರಿಸ್ಥಿತಿಯಲ್ಲಿ ನಾವಿರುವುದನ್ನು ನಮಗೆ ಗೊತ್ತಾಗುತ್ತೆ. ಕೆಲವೊಂದು ಸರ್ತಿ ಅಪರೂಪಕ್ಕೆ ಕೆಲವೊಂದು ಸಲ ಎಚ್ಚರ ಆಗುತ್ತೆ. ಹಾಗೆ ಒಂದು ವಿಶಲ್ಯಕರಣಿ, ಎರಡನೇದು ಸವರ್ಣಕರಣಿ. ಈ ಸುಟ್ಟು ಅಥವಾ ತೀವ್ರವಾದ ಏಟಾದಾಗ ಚರ್ಮ ಅದರ ಬಣ್ಣ ಬದಲಾಗುತ್ತೆ. ಅದು ಗಾಯ ಆದರೆ ಆಮೇಲೆ ಬದುಕಿನುದ್ದಕ್ಕೂ ಅಲ್ಲೊಂದು ಗಾಯ ಆಗಿತ್ತು ಅಂತ ಗೊತ್ತಾಗುವ ಸ್ಥಿತಿಯಲ್ಲಿ ಇರುತ್ತೆ. ಆ ಚರ್ಮದ ವರ್ಣ ಮೊದಲಿನಂತೆಯೇ ಉಳಿದ ಕಡೆ ಇರುವ ವರ್ಣಕ್ಕೆ ಸಮಾನವಾಗುವಂತೆ ಮಾಡುವಂತಹ ಒಂದು ವಿಶೇಷ ಮೂಲಿಕೆಯನ್ನು
ಅದನ್ನು ಬಳಸಿದರೆ ಆವಾಗ ಎಂಥ ದೊಡ್ಡ ಗಾಯ ಆಗಿದ್ರೂ ಕೂಡ ಆ ಗಾಯ ಗುಣ ಆದಮೇಲೆ ಆ ಗಾಯದ ಕಲೆಯೇ ಇರಲ್ಲ. ಕಲೆ ಇಲ್ಲದಂತೆ ಮಾಯಿಸುವ ಗುಣವುಳ್ಳಂತಹ ಔಷಧ ಅದು ಸವರ್ಣಕರಣಿ. ಇವತ್ತಿಗೂ ಅದನ್ನು ಕೆಲವು ಕಡೆಯಲ್ಲಿ ಬಳಸ್ತೇವೆ ನಾವು, ಹಳ್ಳಿಯಲ್ಲಿ ಆ ಬಳಕೆ ಇವತ್ತಿಗೂ ಇದೆ. ಇಲ್ಲಿ ನಾವೆಲ್ಲ ಪೇಟೆಯವರು ನಮಗೇನು ಅಂದರೆ ಅದು ಬಣ್ಣದ ಕಾಗದಲ್ಲಿ ಚಂದ ಮಾಡಿ ಪ್ಯಾಕ್ ಮಾಡಿ ಕೊಟ್ಟರೆ ಮಾತ್ರ ಮದ್ದು. ನಾವು ಹಾಗೇ ಆ ಮನೆಯಲ್ಲಿ ಏನೋ ಮಾಡಿ ಕೊಟ್ಟರು ಅಂದರೆ ಅದನ್ನು ಒಪ್ಪಲ್ಲ ನಾವು. ತೆಂಗಿನ ನೀರಿದೆಯಲ್ವ, ತೆಂಗಿನಕಾಯಿ ಒಡೆದಾಗ ಅಂದರೆ ಬಲಿತ ತೆಂಗಿನಕಾಯಿ, ಅದನ್ನು ಒಡೆದ ಮೇಲೆ ಅದರ ನೀರನ್ನು ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಈ ಪರಾತ ಅಂತ ಹೇಳ್ತಾರೆ, ಕಂಚಿನ ಪರಾತ ಇದ್ದರೆ ಅದಕ್ಕೆ ಒಂದು 10 ತೆಂಗಿನಕಾಯಿ ಒಡೆದ ನೀರನ್ನು ಹಾಕಿಟ್ಟು, ನಿಮ್ಮ ಮನೆಯಲ್ಲಿ ಮೇಲೆ ಬಿಸಿಲಿರುತ್ತೆ, ಆದಷ್ಟು ಅದಕ್ಕೆ ಧೂಳು ಮೆತ್ತದ ಹಾಗೆ, ಇಲ್ಲೆಲ್ಲ ಸಮಸ್ಯೆ ಒಂಚೂರು ಧೂಳಿದ್ದೆ, ಧೂಳು ಮೆತ್ತದ ಹಾಗೆ ಅದನ್ನು ಕವರ್ ಮಾಡಿ ಸೂರ್ಯನ ಬಿಸಿಲಿಗೆ ಹಾಕಿಟ್ಟರೆ ಒಂದು 3-4 ದಿವಸ ಆದಮೇಲೆ ಮತ್ತೊಂದು 10 ಕಾಯಿ ಒಡೆದು ಅದರ ನೀರು. ನಮಗೆ ಹಳ್ಳಿಯಲ್ಲಿ ಹೇಗಾಗ್ತಿತ್ತು ಅಂದರೆ, ನಮಗೆ ಮನೆಯಲ್ಲಿ ಈ ಬೇಸಿಗೆಯಲ್ಲಿ ಏನು ಅಂತಂದರೆ ಒಂದು 800-900 ತೆಂಗಿನಕಾಯಿ, 1000 ತೆಂಗಿನಕಾಯಿ ಒಮ್ಮೆ ಒಡೆದ್ರೆ ಅಷ್ಟು ಒಡೆದು ಅದನ್ನು ಕೊಬ್ಬರಿ ಮಾಡಿ ಎಣ್ಣೆ ತಂದು ಮತ್ತೆ 1.5-2 ವರ್ಷಕ್ಕೆ ಮತ್ತು ನಮ್ಮ ಬಂಧು ಬಳಗಕ್ಕೆಲ್ಲ ಕೊಟ್ಟು ಆ ನೀರೇನು ಮಾಡೋದು, ಅದನ್ನು ಒಂದು ದೊಡ್ಡ ನಮ್ಮ ಅಂಗಳದ ಪೂರ್ತಿ ತುಂಬುವಷ್ಟು ದೊಡ್ಡ ಒಂದು ಪಾಲಿಥೀನ್ ಚೀಲ ಥರದ್ದು ಸೋರದ ಇರುವಂತಹ ರೀತಿಯ ಟರ್ಪಾಲ್ ಥರದದ್ದಕ್ಕೆ ಹಾಕಿ ಅದನ್ನು ಒಣಗಿಸಿದರೆ ಅದೊಂದು ಸುಮಾರು 15-20 ದಿವಸ, ಒಂದು 3-4 ಟರ್ಮ್ 5-5 ದಿವಸಕ್ಕೆ 3-3 ದಿವಸಕ್ಕೆ ಆ ತೆಂಗಿನಕಾಯಿ ನೀರು ಒಡೆದದ್ದನ್ನು ಹಾಕಿ ಒಣಗಿಸಿದರೆ ಅದು ಎಲ್ಲ ಒಣಗಿ ಒಂದು ಇಷ್ಟ ಆಗುತ್ತೆ, ಕಪ್ಪು ಬಣ್ಣದಲ್ಲಿ ಇರುತ್ತೆ. ಆ ನಮ್ಮಲ್ಲಿ ಅದಕ್ಕೆ ಹಳ್ಳಿಯಲ್ಲಿ ಗಡಿಮದ್ದು ಅಂತಾರೆ. ಆ ಮದ್ದನ್ನು ಒಂದು ಸಣ್ಣ ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳಿ, ನಿಮ್ಮ ಗ್ಲಾಸ್ ಇದ್ದಾದರೆ ಒಳ್ಳೆಯದು, ಪ್ಲಾಸ್ಟಿಕ್ ಆದಷ್ಟು ಯೂಸ್ ಮಾಡದಿದ್ದಷ್ಟು ಒಳ್ಳೆಯದು ಈ ಮದ್ದಿನ ಕೆಲಸಗಳಿಗೆಲ್ಲ. ಅದನ್ನು ಎಲ್ಲಿಯೇ ಏನೇ ಗಾಯ ಆಗಲಿ, ಅದು ಸುಟ್ಟ ಗಾಯ ಇರ್ಬೋದು, ನಂಜಿರ್ಬೋದು, ಅಥವಾ ಬಿದ್ದು ಗಾಯ ಆದದ್ದಿರ್ಬೋದು, ತರಚಿ ಬಿದ್ದ ಗಾಯ ಇರ್ಬೋದು, ಕತ್ತಿಯಿಂದ ಇನ್ಯಾವುದೋ ಕೊಯ್ದದ್ದಾಗಿರ್ಬೋದು, ಎಲ್ಲ ಥರದ ಸೆಪ್ಟಿಕ್ಗಳನ್ನು ಕೂಡ ಅದು ತೆಗೆಯುವ ಹಾಗೆ ಮೈ ಮೇಲೆ ಹಚ್ಚಿಕೊಂಡ್ರೆ ನೀವು ಗುಣ ಆದರೆ ಮೈ ಮೇಲೆ ಕಲೆ ಇರಲ್ಲ. ಎಷ್ಟೆಷ್ಟು ದೊಡ್ಡ ಗಾಯ ಆದದ್ದು ಅದರ ಮೇಲೆ. ಆದರೆ ಒಂದು ಮಾತ್ರ, ನಾವು ಉರಿಯನ್ನು ತಡ್ಕೊಳ್ಳಿಕ್ಕೆ ಸ್ವಲ್ಪ ಸಹ್ಯವಾಗಿ ಮಾಡಲಿಕ್ಕೆ ಮನಸ್ಸು ಮೊದಲು ತಯಾರಿರಬೇಕು. ಚಂದ ಉರಿಯತ್ತೆ ಮಾತ್ರ. ಚಂದ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಂದು ಸರ್ತಿ ಎಲ್ಲ ಕಾಣುತ್ತೆ, ಅಷ್ಟು ಚೆನ್ನಾಗಿ ಉರಿಯತ್ತೆ. ಆದರೆ ಅದೊಂದು 3-4 ನಿಮಿಷ ಆಮೇಲೆ ಒಳಗಿದ್ದ ಕೀವನ್ನೆಲ್ಲ ತೆಗೆದು ಹಾಕುತ್ತೆ. ಉರಿಯುವುದು ಯಾಕೆ ಅಂದರೆ ಒಳಗಿದ್ದ ಕೊಳೆಯನ್ನು ಹೊರಗೆ ತೆಗಿಲಿಕ್ಕದು. ಆಮೇಲೆ ಅದನ್ನು ಮತ್ತೆ 4-6 ದಿವಸ ಹಾಕಿದರೆ 1 ವಾರದಲ್ಲಿ ನಿಮ್ಮ ಗಾಯ ಗುಣ ಆಗಿ ಮಾಯವಾಗಿ ಅದರ ಗುರುಹು ಉಳಿಯುವುದಿಲ್ಲ. ಅಂದರೆ ಇದು ಒಂದು ಥರ ಸವರ್ಣಕರಣಿ. ಇಂಥದ್ದು ಅನೇಕ ಥರದ್ದಿದೆ ಹಳ್ಳಿಯಲ್ಲಿ. ನೀವು ಅವ್ರ ಹತ್ರ ಅವ್ರು ಎಲ್ಲೂ ಕೂಡ ಎಷ್ಟೋ ಸರ್ತಿ ಆಸ್ಪತ್ರೆಗೆ ಹೋಗಿಯೇ ಗೊತ್ತಿರೋದಿಲ್ಲ. ನಮಗೆ ಯಾವತ್ತೂ ಕೂಡ ಶಾಲೆಯಲ್ಲಿ ಇದ್ದಾಗ ಆಸ್ಪತ್ರೆಗೆ ಹೋಗಿಯೇ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ, ಇಲ್ಲಿಯ ಧೂಳು ಕುಡಿದ ಮೇಲೆ ಎಲ್ಲೋ ಒಂದೊಂದು ಸರ್ತಿ ಅವರ ಮುಖ ನೋಡಬೇಕಾಗತ್ತೆ. ಆದರೆ ಅದರ ವರ್ಣನೆಯನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ, ಅದು ಏನು ಮಾಡುತ್ತೆ ಅನ್ನೋ ತಿಳ್ಕೊಂಡ್ರೆ ನಮ್ಮ ಸುತ್ತಲೇ ಅಂಥ ವಸ್ತುಗಳ ಬಳಕೆ ಇದೆ. ಇನ್ನೊಂದು 3ನೇದು ಸಂಧಾನಕರಣಿ. ಸಂಧಾನ ಅಂದರೆ ನಾನು ಆಗ ಅದನ್ನು ಹೇಳಿದೆ, ಆದರೆ ಅದು ಕರೆಕ್ಟಾಗಿ ಮೂಳೆ ಮತ್ತೆ ಕೂಡುದುಂಟುಂಟಲ್ವ, ಸಂಧಾನ. ಮೂಳೆ ಮುರಿದೇ ಹೋಗಿರುತ್ತೆ. ನಾವಿವತ್ತು ಹೇರ್ಲೈನ್ ಕ್ರ್ಯಾಕು ಅಂಥದ್ದು ಇಂಥದ್ದು ಅಂತ 100 ಥರ ಹೇಳ್ತೇವಲ್ಲ, ಅಂಥ ಯಾವುದೇ ಮುರಿತಕ್ಕೆ ಒಳಗಾದಂತಹ ಭಾಗವನ್ನು ಮತ್ತೆ ಮೊದಲಿನಂತೆ ಜೋಡಿಸಿ, ಇವತ್ತಿಗೂ ಮೂಳೆ ತಜ್ಞರು, ಕೀಲು ಮೂಳೆ ತಜ್ಞರು ಅಂತ ಈ ನಾಟಿ ವೈದ್ಯರಲ್ಲಿ ಕೆಲವರು, ಅವ್ರು ಏನಿಲ್ಲ ಸುಮ್ಮನೆ ಹಿಂಗಂದು ಬಿಡ್ತಾರೆ. ನಮಗೆ ಒಂದು ಸರ್ತಿ ಜೀವ ಬಾಯಿಗೆ ಬರುತ್ತೆ, ಆದರೆ ಅವರು ಒಂದು ಕ್ಷಣದಲ್ಲಿ ಅದನ್ನು ಸರಿ ಮಾಡಿ ವಾಪಸ್ ಕಳಿಸಿಕೊಡ್ತಾರೆ. ಎಷ್ಟೋ ಜನರಿಗೆ ಎಲ್ಲೆಲ್ಲಿ ಆಗಲ್ಲ ಅಂತ ಹೇಳಿದ್ದಲ್ಲ ಅವರು ವ್ಯವಸ್ಥೆ ಮಾಡಿ ಕೊಟ್ಟಂತಹ ಉಲ್ಲೇಖಗಳು ನಮಗೆ ಸಿಗ್ತವೆ. ಹಾಗಾಗಿ ಅದು ಸಂಧಾನಕರಣಿ, ಜೋಡಿಸುವುದು. ಅಥರ್ವ ವೇದದಲ್ಲಿ ಬಿದ್ದು ಹೋದ ಕೈಯನ್ನು ಮತ್ತೆ ಹೊತ್ಕೊಂಡು ಬಂದು ಅವರು ಜೋಡಿಸಿ ಸಂಧಾನ ಮಾಡಿದರು ಅಂತನ್ನುವ ಥರದ ಮಂತ್ರಗಳು ಬರ್ತವೆ. ಆಯುರ್ವೇದದಲ್ಲಿ ಅಂಥದ್ದಕ್ಕೆ ಉಲ್ಲೇಖವನ್ನು ಹೇಳ್ತಾರೆ, ಹೇಗಾಯಿತು ಏನಾಯಿತು. ಬಲಿ ಶುಕ್ರಾಚಾರ್ಯರನ್ನು ಮುಂದಿಟ್ಟುಕೊಂಡು ಯುದ್ಧ ಮಾಡುವ ಪ್ರಸಂಗದಲ್ಲೆಲ್ಲ ಹೀಗೆಲ್ಲ ಆದಾಗ ಈ ರಾಕ್ಷಸರೆಲ್ಲ ಅವರು ಬಿದ್ದು ಹೋದ ಕೈ, ಕಾಲು, ತಲೆ ಎಲ್ಲ ಹೊತ್ಕೊಂಡ್ಬರ್ತಿದ್ರಂತೆ. ಅದನ್ನು ಆಮೇಲೆ ಈ ಮದ್ದು ಹಾಕಿ ವಾಪಸ್ ಮತ್ತೆ ಮೊದಲಿನಂತೆ ಜೋಡಿಸಿ ಅವರನ್ನು ಮತ್ತೆ ಯುದ್ಧಕ್ಕೆ ಕಳಿಸ್ತಿದ್ರಂತೆ. ಅದೇನು ತಡ ಮಾಡಿ ಅಲ್ಲ, 1 ವರ್ಷ ರೆಸ್ಟು, 1 ವಾರ ರೆಸ್ಟು ಇಲ್ಲ, ಸಿಕ್ಸೋದು, ಜೋಡಿಸೋದು, ಕಳಿಸ್ಬಿಡೋದು. ವಾಪಸ್ ಈ ಮೊಬೈಲ್ ಬಿದ್ದರೆ ನಮ್ದೆಲ್ಲ ಒಂದು ಸರ್ತಿ ಚೆಲ್ಲಾಪಿಲ್ಲಿ ಆಗುತ್ತೆ, ಹಳೇದು. ಈಗಾದರೆ ಮತ್ತೆ ಹೊಸತೆ ತಗೋಬೇಕು. ಆ ನೋಕೆ ಬಿದ್ದಾಗಲೆಲ್ಲ ಮತ್ತೊಂದು ಸರ್ತಿ ಜೀವ ಪಡ್ಕೊಳ್ಳುವಂಥ ಜರಾಸಂಧನ ಹಾಗದು. ಅದು
ಬಳಸುವ ಹಾಗೆ ಇವರನ್ನು ಬಳಸಿ ಯುದ್ಧಕ್ಕೆ ಕಳುಹಿಸ್ತಾ ಇದೆ. ಇದು ಸಂಧಾನಕರಣಿ. ಕೊನೆಯದು ಮೃತ ಸಂಜೀವಿನಿ. ಇದು ಅದಕ್ಕೆ ಅಲ್ಲಿ ಶಬ್ದ ಮೃತ ಸಂಜೀವಿನಿ ಮುಖ್ಯ. ಜೀವನೇ ಹೊರಟೋದ್ರೆ ಈ ಸಂಧಾನಕರಣಿ ತೊಗೊಂಡು ಏನು ಮಾಡೋದು, ವಿಶಲ್ಯಕರಣಿ ತೊಗೊಂಡು ಏನು ಮಾಡೋದು, ಸವರ್ಣಕರಣಿ ತೊಗೊಂಡು ಏನು ಮಾಡೋದು. ಪ್ರಾಣವೇ ಹೋಯಿತು ಅಂತ ಅನ್ನುವ ಸ್ಥಿತಿಯಲ್ಲಿ ಇದ್ದವರನ್ನು ಮತ್ತೆ ಮರಳಿಸಿ, ಅಂದರೆ ಮೂರ್ಛೆಗೆ ಹೋಗಿ ಮತ್ತೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿಗೆ ಹೋದಾಗ ಮೃತದಂತೆ ಇರುವಂಥವರನ್ನು ಮತ್ತೆ ಸಂಜೀವನಗೊಳಿಸುವಂತಹ ಆ ಮೂಲಿಕೆಯನ್ನು ಹೊತ್ಕೊಂಡು ಬರಬೇಕು ಅಂತ ಹನುಮಂತ ಹೋದ. ಅಂದರೆ ಅಲ್ಲಿ ಆದೇಶ ಮಾಡಿದರು, ಬೇಗ ತರಬೇಕು. ಅದು ಎಲ್ಲಿದೆ? ಇದು ಲಂಕೆ, ಅದು ಗಂಧಮಾದನ ಅಂತಂದರೆ ಹಿಮಾಲಯದ ತಪ್ಪಲು. ಹೇಳಿದ ಮರುಕ್ಷಣದಲ್ಲಿ ಹನುಮಂತ ಹಾರಿ ಹೋಗಾಯಿತು. ಕ್ಷಣ ಮಾತ್ರದಲ್ಲಿ ಹೋಗಿ ಅಲ್ಲಿ ಮನೋಜವಂ ಯೋಚನೆ ಮಾಡಿದರೆ ನಮಗೆ ಈಗ ಮನಸ್ಸು ಬದಲಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಕ್ಷಣ ಮಾತ್ರದಲ್ಲಿ ಹೋಗಿದ್ದಾನೆ. ಮನಸ್ಸಿನ ಜವಕ್ಕಿಂತಲೂ ವೇಗದ ನಡೆಯುಳ್ಳಂತಹ ಹನುಮಂತ ಅಲ್ಲಿ ಹೋದ ತಕ್ಷಣ ಆ ಔಷಧದ ಗಿಡ ಅಂದರೆ ಅದು ಬರೀ ಗಿಡ ಅಲ್ಲ, ಆಯಾ ಗಿಡಗಳ ಅಭಿಮಾನಿ ದೇವತೆಗಳಿರ್ತಾರೆ. ಅವರೆಲ್ಲ ಏನಾದರು ಅಂತಂದರೆ, ಅಯ್ಯೋ ಯಾರ್ದೋ ಕೈಗೆ ನಾವು ಹೇಗೆ ಸಿಕ್ಕಬಾರದು ಅಂತ ಹೇಳಿ ಎಲ್ಲ ಮರೆಯಾದುವಂತೆ. ಇವನು ಈಗ ಯೋಚನೆ ಮಾಡ್ತಾ ಇದು ಯಾವುದು, ಇದಿರ್ಬೋದು ಅದಿರ್ಬೋದು, ಎಲ್ಲಿ ಹುಡುಕುದು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ರೆ ಅಲ್ಲಿ ಪೂರ್ಣ ಕೆಲಸ ಹಾಳಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದಂದರೆ ಇಡೀ ಬೆಟ್ಟವನ್ನೇ ಎತ್ತಿಕೊಂಡ. ಪುನರ್ಗಿರಿಸ್ತಂ ಗಿರಿಂ ತಂ ಶತಯೋಜನೋಚ್ಛ್ರಿತಂ ನ್ಯಪಾತಯತ್ ಸಂಸ್ಥಿತ ಏವ ತತ್ರ ಚ ಸಪೂರ್ವವತ್ ಮಾರುತಿ ವೇಗಯೋಗಿತೋ ನಿರಂತರಂ ಶಿಷ್ಟ ತರೋತ್ರ ಚಾಭವತ್. ಆ ಗಿರಿಯನ್ನು ಎತ್ತಿಕೊಂಡು ಬಂದ ಮೇಲೆ ಆ ವೈದ್ಯ ಪ್ರಾರ್ಥನೆ ಮಾಡಿದ. ಸುಷೇಣ ಪ್ರಾರ್ಥನೆ ಮಾಡಿ ಆ ಮೂಲಿಕೆಯನ್ನು ತೆಗೆದು ಅದು ತರುವಾಗಲೇ ಅದರ ಪರಿಮಳಕ್ಕೇ ಎಲ್ಲ ಎದ್ದು ಬಿಟ್ರಂತೆ. ಕೆಲವರಿಗೊಂದು ಸಣ್ಣ ಕುತೂಹಲದ ಪ್ರಶ್ನೆ ಬರುತ್ತೆ, ಅಲ್ಲ ಎಲ್ಲ ಎದ್ರು ಅಂದರೆ ರಾಕ್ಷಸರು ಹೇಳ್ತಾರಲ್ವಾ ಅಂತ. ಡೇ 1 ಒಂದು ಅಲಿಖಿತವಾದ ನಿಯಮ ಮಾಡಿಕೊಂಡಿದ್ರು ಕಪಿಗಳಲ್ಲಿ. ಇದು 1ನೇ ದಿವಸದ ಮಾತುಕತೆಯಲ್ಲೇ ಬರುತ್ತೆ. ಪ್ರತಿ ದಿವಸವೂ ಕೂಡ ಯಾವುದೇ ಒಬ್ಬ ರಾಕ್ಷಸ ಸತ್ರು ಕೂಡ ನಮ್ಮ ಈ ವಲಯ ಏರಿಯಾ ಕ್ಲೀನ್ ಮಾಡುವಾಗ ನಾವು ಮೊದಲು ಆ ಶರೀರವನ್ನು ತೊಗೊಂಡೋಗಿ ಸಮುದ್ರಕ್ಕೆ ಹಾಕಬೇಕು. ಒಬ್ಬರನ್ನು ಉಳಿಸಬಾರ್ದು. ಅಲ್ಲಲ್ಲೇ ಈ ಸ್ಟ್ರೆಚರ್ ತೊಗೊಂಡು ಬಂದು ಆಸ್ಪತ್ರೆ ತೊಗೊಂಡು ಬಂದಿಲ್ಲ. ಹಾಗೆ 2ನೇ ಕೆಲಸ ಏನು ಅಂದರೆ ಸೀದಾ ತೊಗೊಂಡೋಗಿ ಹೆಣಗಳನ್ನು, ಅದು ಮೀನುಗಳೆಲ್ಲ ತಿಂದು ಪಾಪ ದಿನ ಅವುಗಳಿಗೆ ಕಾಯ್ತಾ ಇದ್ವಂತೆ, ಇವತ್ತೆಷ್ಟು ಬೀಳುತ್ತೆ ಏನು ಬೀಳುತ್ತೆ ಅಂತ. ಹಾಗಾಗಿ ಆ ಬೆಟ್ಟವನ್ನು ಹೊತ್ತು ತರುವಾಗ ರಾಕ್ಷಸರಲ್ಲಿ ಇಲ್ಲವೇ ಇಲ್ಲ, ಬರೀ ಕಪಿಗಳೇ ಎಲ್ಲ ಮೂರ್ಛೆ ಬಿದ್ದವರು ಎಲ್ಲರೂ ಎದ್ದು ನಿಂತರು. ಆಮೇಲೆ ಲಕ್ಷ್ಮಣನಿಗೆ ತೀವ್ರವಾದ ಘಾಸಿಯಾಗಿರುವುದು ಕಣ್ಣು. ವಸ್ತುತಃ ಈ ಥರದ ಪ್ರಯೋಗ ಒಟ್ಟು 3 ಸಲ ಬರುತ್ತೆ ಯುದ್ಧಕಾಂಡದಲ್ಲಿ. ಮೊದಲನೇ ಸಲ ಆದಾಗ ಗರುಡ ಅವನು ಕೇಳಿರ್ತಾನೆ, ರಾಮಚಂದ್ರ ನೀನು ಒಂದು ಸರ್ತಿಯೂ ನನಗೇನು ಸೇವೆ ಕೊಡಲಿಲ್ಲ ಅಂದರೆ ನಾನೇನು ಮಾಡಲಿ ಅಂತ. ಇಲ್ಲ, ಯುದ್ಧಕಾಂಡದಲ್ಲಿ ನಿನ್ನನ್ನು ಸ್ಮರಣೆ ಮಾಡ್ತೇನೆ ಅಂತ ಹೇಳಿದ್ದಂತೆ ನಾರಾಯಣ ಹೊರಟು ಬರುವಾಗ. ಅಲ್ಲಿ ಕಪಿಗಳಿಗೆಲ್ಲ ವಿಷದ ಪ್ರಯೋಗ ಆದಾಗ ಗರುಡ ವಿಷ ಪ್ರಯೋಗದ ತೊಂದರೆಗೆ ಪರಿಹಾರದ ರೂಪ, ಅವನು ವಿಷ ಕಳೆಯುವವ ಅಂತ ಅರ್ಥ. ಹಾಗಾಗಿ ಗರುಡನ ಸ್ಮರಣೆ ಮಾಡಿದರೆ ವಿಷ ಪರಿಹಾರ ಆಗುತ್ತೆ ಅನ್ನುವ ಒಂದು ಮಾತಿದೆ. ಅದರಲ್ಲೂ ಮಂತ್ರದ ಮೂಲಕ ಆದರೆ ಅದು ಬೇಗ. ಇವತ್ತಿಗೂ ಆ ಥರದ ಮಂತ್ರ ಪ್ರಯೋಗ ಮಾಡಿ ವಿಷವನ್ನು ಕಳೆಯೋರಿದ್ದಾರೆ. ಆದರೆ ಅವ್ರು ಯಾರು ಬೋರ್ಡ್ ಹಾಕ್ಕೊಳ್ಳಲ್ಲ. ಯಾರು ಬೋರ್ಡ್ ಹಾಕ್ಕೊಳ್ತಾರೋ ಸ್ವಲ್ಪ ಡೌಟ್ ಬರುತ್ತೆ. ಆದರೆ ಯಾರು ಕೆಲಸ ಮಾಡ್ತಾರೋ ಅವ್ರು ಯಾವತ್ತೂ ಅದನ್ನು ಹೇಳ್ಕೊಂಡು ತಿರುಗಾಡಲ್ಲ. ಆ ರೀತಿ ವಿಷದ ನಿವಾರಣೆಗೆ ನೀನು ಬರಬೇಕು ಅಂತ ಹೇಳಿದ್ದಕ್ಕೆ ಗರುಡ ಬಂದು ಮೊದಲನೇ ಒಂದು ಸರ್ತಿ ಅಮೃತದ ರಸವನ್ನು ಸೇಚನೆ ಮಾಡಿ ಎಲ್ಲ ಕಪಿಗಳನ್ನು ಎಬ್ಬಿಸಿದ್ದ. ಆಮೇಲೆ 2 ಸರ್ತಿ ಇದೇ ಥರ ನಾಗಪಾಶದ ಪ್ರಯೋಗ ಆದಾಗ, 1 ಸರ್ತಿ ಇಂದ್ರಜಿತ್ನಿಂದ, 2 ಸರ್ತಿ ರಾವಣನಿಂದ, ಹೀಗೆ 2 ಸರ್ತಿ ಹನುಮಂತ ಗಂಧಮಾದನ ಪರ್ವತವನ್ನು ತಂದು ಸಂಜೀವನ ಔಷಧದ ಗಿಡದಿಂದ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಿದ್ದ. ಹೀಗೆ ಆಯಿತು. ನಾವಾದರೆ ಏನು ಮಾಡ್ತೀವಿ? ನಮ್ಮ ಕೆಲಸ ಆದಮೇಲೆ ಗಂಧಮಾದನ ಪರ್ವತ ಇವತ್ತು ಎಲ್ಲಿರಬೇಕಿತ್ತು? ನಾವಾಗಿದ್ದರೆ ಲಂಕೆಯಲ್ಲಿರ್ತಿತ್ತು. ಹೊತ್ತರುವುದು ಬೇರೆ ಪ್ರಶ್ನೆ, ಹೊತ್ತು ತರಲಿಕ್ಕೆ ಆಗ್ತಿರಲಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ತಂದ ಮೇಲೆ ನಮ್ಮ ಕೆಲಸ ಏನು ಅಂದರೆ ಅಲ್ಲಲ್ಲಿ ಅಲ್ಲಲ್ಲಿ. ಹನುಮಂತನ ಶಿಸ್ತೇನು ಗೊತ್ತಾ? ಪುನಃ ತಮ್ ಗಿರಿವರಂ ಶತಯೋಜನೋಚಿತಂ ನ್ಯಪಾತಯತ್. ಇಲ್ಲಿಂದಲೇ ವಾಪಸ್ ಎಸ್ತ ಅಂತೆ. ಎಸ್ದ್ರೆ ಅದು ಹೇಗೆ ಅಲ್ಲಿಗೆ ಹೋಗಿ ಮರಳಿ ಕೂತಿತು ಅಂದರೆ, ಮೊದಲು ಯಾರೋ ಒಮ್ಮೆ ಇಲ್ಲಿ ಕಿತ್ತಿದ್ರು ಅಂತ ಯಾರಿಗೂ ಗೊತ್ತಾಗಲಿಲ್ಲ ಅಂತೆ. ಇಡೀ ಬೆಟ್ಟವನ್ನು ಯಾರೋ ಕಿತ್ಕೊಂಡು ಹೋಗಿದ್ರು ಅನ್ನೋದು ನಮಗೆ ಈ ಕತೆ ಹೇಳಿದಾಗ ಎಸಿಬೇಕು ಅಂತ ಅನಿಸುತ್ತೆ. ಎಸಿಬೇಕು ಅನ್ನೋ ತಾತ್ಪರ್ಯ ಅಲ್ಲ.
ತೆಗೆದ ವಸ್ತುವನ್ನು ಎಲ್ಲಿಂದ ಎತ್ತಿದೆವೋ ಅಲ್ಲಿಗೆ ವಾಪಸ್ ಇಡಬೇಕು ಅನ್ನೋದು ಈ ಕಥೆಯ ಸಾರ. ಹಾಗಾಗಿ ನಮಗೇನು ಅಂದರೆ ಅಲ್ಲ, ಹಾಗೆ ಏನೇನೋ ತಮ್ಮ ಕಾರ್ಯ ಕೌಶಲವನ್ನು ತೋರುವಂತಹ ದೃಶ್ಯಗಳನ್ನು ನೀವು ನೋಡಿರ್ತೀರಿ. ಎಲ್ಲೋ ದೂರದಲ್ಲಿ ಇಲ್ಲಿಂದ ಹೀಗೆ ಎಸ್ತರೆ ಅದು ಚಾವಿ ಹೋಗಿ ಆಣಿಗೆ ಸಿಕ್ಕಿ ಹಾಕಿಕೊಳ್ಳೋದಲ್ಲ, ಅದೆಲ್ಲ ಗುಣವೇ. ಆದರೆ ನಾವು ಹಾಗೆ ಮಾಡ್ಲಿಕ್ಕೆ ಹೋದರೆ ಇನ್ಯಾರ್ದು ಮುಖಕ್ಕೆ ಬಿದ್ದು ನಮ್ಮ ಮುಖನೂ ಹಾಗೆ ಆಗುವ ಪರಿಸ್ಥಿತಿ ಬರುತ್ತೆ. ಅಂಥ ದುಷ್ಪ್ರಯೋಗಗಳನ್ನೆಲ್ಲ ಮಾಡಲಿಕ್ಕೆ ಹೋಗೋದಲ್ಲ. ತಾತ್ಪರ್ಯ ಏನು ಅಂದರೆ, ಅದು ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ, ಈ ಮನೆಯ ಹೆಣ್ಮಗಳು ಒಂದು ಸರ್ತಿ ಮನೆಯವರಿಗೆ ಯಾರಿಗಾದ್ರೂ ಇವತ್ತು ನೀವು ಮಾಡಿ ಅಂತ ಬಿಟ್ಟು ಕೊಟ್ಟರೆ ಮರು ದಿವಸಕ್ಕೆ ಅದು ಆ ಪ್ಲೇಸಲ್ಲಿ ಇರಲ್ಲ. ಅವ್ರು ಹೇಳ್ತಾರೆ ಎಲ್ಲಿಟ್ರಿ ಅಂತ ಅವ್ರು ಮತ್ತೆ ಕೇಳಬೇಕು. ಅದು ಅವರಿಗಾದರೆ ಕಣ್ಣು ಮುಚ್ಚಿದ್ರು ಇದು ಮೊದಲನೇದು ಇಂಗು, ಎರಡನೇದು ಅರಿಶಿನ, ಮೂರನೇದು ಜೀರಿಗೆ ಅಂತ ಗೊತ್ತಿರುತ್ತೆ. ಇವ್ರು ಎಲ್ಲ ಒಂದು ಸರ್ತಿ ನೋಡಿ ಎಲ್ಲ ಕೆಳಗಿಟ್ಟು ಆಮೇಲೆ ಆಚೀಚೆ ಮತ್ತೆ ಎಲ್ಲೋ ಒಂದು ರಾಶಿ ಮಾಡಿ ಇಟ್ಟುಬಿಟ್ರೆ ಇವ್ರಿಗೆ ಮರು ದಿವಸ ಹೋದಾಗ ಯಾವುದೂ ಸಿಗಲ್ಲ ಕೈಗೆ. ಆದರೆ ಹನುಮಂತನ ಕ್ರಿಯೆ ಏನಿತ್ತು ಅಂದರೆ, ಯಾವುದನ್ನು ಎಲ್ಲಿಂದ ಉಪಯೋಗಿಸಿಕೊಂಡೆವೋ ಅದನ್ನು ಮತ್ತೆ ಅಲ್ಲಿಯೇ ಮರಳಿ ಯಥಾಪ್ರಕಾರ ಮೊದಲಿನಂತನೇ ಜೋಡಿಸಿಡಬೇಕಾದದ್ದು ಅದು ಕರ್ತವ್ಯ ಅನ್ನುವ ಹಾಗೆ ಸಂಜೀವನಲಾಯ. ಆದರೆ ಅದನ್ನು ಮತ್ತೆ ಅಲ್ಲಿಗೆ ತಗೊಂಡು ಹೋಗಿ ಇರಿಸುವಂತಹ ಕೆಲಸವನ್ನು ಲಕ್ಷ್ಮಣನನ್ನು ಎಬ್ಬಿಸಿದೆ. ಅಷ್ಟೇ ಅಲ್ಲ, ಶ್ರೀ ರಘುಬೀರ್ ಹರಶಿಲಾ ಉರುಲಾಯಿ, ಶ್ರೀರಾಮಚಂದ್ರನ ಮನಸ್ಸಿಗೆ ಆನಂದವನ್ನು ತಂದುಕೊಟ್ಟದ್ರಿಂದ ಹನುಮಂತನ ಆ ಕಾರ್ಯಕ್ಕೆ ಪ್ರತಿಕ್ರಿಯೆಯನ್ನು ತೋರಲಾರದೆ ರಾಮಚಂದ್ರ ಅವನನ್ನು ಬಿಗಿದು ಅಪ್ಪಿಕೊಂಡ. ಹಾಗೆ ಅಪ್ಪಿಕೊಂಡ 2-3 ಪ್ರಸಂಗಗಳನ್ನು ಮತ್ತೆ ಮುಂದೆ ಹೇಳುತ್ತಾರೆ. ರಾಮಚಂದ್ರ ಅವನನ್ನು ಇನ್ನಿಲ್ಲದಂತೆ ಹೊಗಳಿದ. ಆ ಪ್ರಸಂಗ ಏನು ಅನ್ನೋದನ್ನು ಮತ್ತೆ ನಾಳೆಯ ಚಿಂತನೆಯನ್ನು ನೋಡುವಾಗ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.